ಮಾತಾಡಲಿಕ್ಕೆ ನಮ್ಮ ಹತ್ರ ನಾವು ಆಹ್ವಾನ ಕೊಟ್ಟಿರೋದು ದಿ ಗ್ರೇಟ್ ಲೆಜೆಂಡ್ ಓಂ ಸಾಯಿ ಪ್ರಕಾಶ್ ಅವರು. ಸಾಯಿರಾಮ್ ಸರ್. ಅದು ಆವಾಗ ನಾವು ಕೇಳ್ತಾ ಇದ್ವಿ, ಯಾಕೆ ಇವರು ಕಾಕಿ ಡ್ರೆಸ್ನಲ್ಲಿ ಬರ್ತಾರೆ? ಭೇಟಿ ಆದಾಗೆಲ್ಲ ನಿಮ್ಮನ್ನ ಆ ಡ್ರೆಸ್ಸನ್ನು ನೋಡ್ತಾ ಇದ್ವಿ. ಒಂದು ಖರ್ಚಿಪ್ ಹೆಗಲಲ್ಲಿ. ಯೂನಿಫಾರ್ಮ್ ಅನ್ನೋದು ನಮ್ಮ ಮೈಂಡ್ ಸೆಟ್ ಸೂಟ್ ಆಗಬೇಕು. ಅದು ಹಾಕೊಂಡ್ರೆ ವಿ ಆರ್ ಆನ್ ಡ್ಯೂಟಿ ಅಂತ. ಅದರ್ವೈಸ್ ಏನಾಗತ್ತಂದ್ರೆ ಫ್ಯಾನ್ಸಿ ಆಗಿರುತ್ತೆ. ನನ್ನ ಫೀಲಿಂಗ್, ಬೇರೆಯವ್ರ ಜೊತೆ ನಮ್ಮ ಸಂಬಂಧ ಇಲ್ಲ. ಫಸ್ಟ್ ನಾನು ಬೇರೆ ಬೇರೆ ಡ್ರೆಸ್ ಹಾಕ್ತಿರೋದು. ಹುಡುಗ ಅಲ್ವ ಸರ್, 72, 74, 75 ಹುಡುಗ ಸ್ವಲ್ಪ ಹಿಂಗೆ ಇರುತ್ತೆ. ಸಿನಿಮಾ ಒಳ್ಳೆ ಡ್ರೆಸ್ ಹಿಂಗಿರ್ಬೇಕಂತ ಆಸೆ ಇರುತ್ತೆ. ಯಾವಾಗ ನಮ್ ಗುರೆಲ್ಲ ಮಳ್ಕೊಳ್ಳೋ ಪೊಸಿಷನ್ ಕೊಡೋ ಅದೆತ್ತೋ ಇದೊತ್ತು ಅನ್ನುವಾಗ ನನಗೆ ಸೂಟ್ ಆಗಲ್ಲ. ಇದು ಈ ಗ್ಲಾಮರು, ಈ ಬಿಲ್ಡಪ್ ಇದು ವರ್ಕೌಟ್ ಆಗಲ್ಲ ಸರ್. ಈ 105 ಸಿನಿಮಾ ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇಲ್ಲಿಗೆ ಬರ್ತೀನಿ ಅಂತ? ಸರ್, ಮಗು ಹುಟ್ಟುವಾಗ ಅವನು ಹೆಂಗ್ ಬೆಳಿತಾನೆ, ಏನ್ ಸಾಧನೆ ಮಾಡ್ತಾನೆ ಅಂತ ಅವನಿಗೆ ಗೊತ್ತಾಗಲ್ಲ ಸರ್. ತಾಯಿಗೆ ಗೊತ್ತಾಗತ್ತೆ, ತಾಯಿ ಆದ್ಮೇಲೆ ಗುರುಗಳಿಗೆ ಗೊತ್ತಾಗತ್ತೆ. ಆ ಕಾಲ ಅಷ್ಟು ಚೆನ್ನಾಗಿತ್ತಲ್ಲ. ಹೀರೋ ಕಥನೆ ಕೇಳಲ್ಲ ಸರ್. ಒಂದೊಂದ್ಸಲ ಸೆಟ್ ಬಂದ ಮೇಲೆ ನನ್ ಡೈಲಾಗ್ ಕೊಡಂತ ಆ ಕಾಲದಲ್ಲಿ ಯಾವ ಹೀರೋ ಹೇಳಲ್ಲ. ಎಲ್ಲ ಕೂತ್ಕೊಳ್ಳೋರು ಕಲಾವಿದರೆಲ್ಲ ಒಟ್ಟಿಗೆ ಕೂತ್ಕೊಂಡು ರಿಹರ್ಸಲ್ ಮಾಡ್ತಾರೆ. ನೀನ್ ಹೆಂಗ್ ಹೇಳ್ತೀಯ, ನಾನ್ ಹೆಂಗ್ ಹೇಳ್ತೀಯ. ಡೈರೆಕ್ಟರ್ ಬರಲ್ಲ, ಕೋ ಡೈರೆಕ್ಟರ್ ಹೋಗಿ ಮಾನಿಟರ್ ಮಾಡಿದ್ಮೇಲೆ ಡೈರೆಕ್ಟರ್ ಬರ್ತಾನೆ. ಆ ಕಾಲದಿಂದ ನೀವೇನು ಮಾಡ್ಕೊಂಡು ಬಂದಿದ್ರು ಅದ್ರ ಬಗ್ಗೆ ಎಲ್ಲ ನಾವು ಬರ್ದಿದ್ದೆ. ಅದರಿಂದ ಹೇಳ್ತಾ ಇರೋದು ಲೆಜೆಂಡ್ ಅಂದ್ರೆ ಆಗ್ಬೋದು. ಆದ್ರೂ ದೊಡ್ಡವ್ರು ನಾವು ಗೌರವ ಕೊಡ್ಬೇಕು. ಅವ್ರ ಕೆಳಗಡೆ ನಾವ್ ಇರ್ಬೇಕಂತ ಆಸೆ ಅಷ್ಟೇ. ತಂದೆ ತಾಯಿ ಇಲ್ದೆ ನಾವಿಲ್ಲ, ಅನ್ನ ಇಲ್ದೆ ನಾವಿಲ್ಲ, ಗುರುಗಳಿಲ್ದೆ ನಾವಿಲ್ಲ. ಅವ್ರ ಸಾಧನೆ ಕೆಳಗಡೆ ನಾವಿದೀವಿ, ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನೀವು ಆಂಧ್ರ ಪ್ರದೇಶದ ಅಲ್ಲಿ ಹುಟ್ಟಿರೋದು. ಸೊ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಆಕ್ಚುಲಿ ನಾನು ಸ್ಕೂಲಲ್ಲಿ ಓದ್ತಾ ಇರುವಾಗೆ ನನಗೆ ಡ್ರಾಮಾ ಫೀಲ್ಡ್ ನಲ್ಲಿ ಪರಿಚಯ ಇದೆ. ಸ್ಕೂಲ್ನಲ್ಲಿ ಡ್ರಾಮಾ ಆಡೋದು, ವಿಲೇಜ್ ನಲ್ಲಿ ಡ್ರಾಮಾ ಆಡೋದು. ನಾನಿಲ್ದೆ ಯಾವ ಹಬ್ಬನೂ ಅಷ್ಟು ನನ್ನ ಊರವರೆಲ್ಲ ಇಷ್ಟಪಡೋದು. ಕಾಲೇಜ್ ಬರುವಾಗ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಡ್ರಾಮಾ ಮಾಡ್ತಾ ಬಂದಿದ್ದೀನಿ. ನಮ್ಮೂರವರು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ ತೆಲುಗಿನಲ್ಲಿ. ಅವ್ರ ತಮ್ಮ ಹೀರೋ ಆಗಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವನು ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಕೊಂಡಿದ್ದಾರೆ. ಒಂದು 10 years 12 years ಕೆಲಸ ಮಾಡ್ತಾ ಇರುವಾಗ ಫಸ್ಟ್ ಟೈಮ್ ಒಂದು ಸೂಪರ್ ಹಿಟ್ ಡೈರೆಕ್ಟರ್ ಪಿನಿಸಿಟಿ ರವಿರಾಜ ಅಂತ ನನ್ನ ಕಥೆ ತಗೊಂಡು ಸಿನಿಮಾ ಮಾಡಿದ್ದಾರೆ. ಆ ಕಾಲದಲ್ಲಿ ಅರ್ಜುನ್ ಸರ್ಜಾ ಹೀರೋ. ಫಸ್ಟ್ ಟೈಮ್ ಒಬ್ಬ ಅಸೋಸಿಯೇಟ್ ಕಥೆನ ಒಂದು ದೊಡ್ಡ ಡೈರೆಕ್ಟರ್ ತಗೊಂಡು ಸಿನಿಮಾ ಮಾಡಿದ್ದಂದ್ರೆ ನಮ್ಗೆ ಹೆಂಗಿರ್ಬೋದು ಆ ಕಾಲ. ಆಮೇಲೆ ಹೆಂಗೆ ಡೈರೆಕ್ಟರ್ ಆಗಿದ್ದೀನಿ. ಕೈದಿ ಸಿನಿಮಾ ಮಾಡಿದ ಪ್ರೊಡ್ಯೂಸರು, ಸತ್ಯಂ ಸಿಂಹ ಮಾಡಿದ ಪ್ರೊಡ್ಯೂಸರ್, ದಾಸ್ ಅವ್ರದ್ದು ನೆಕ್ಸ್ಟ್ ಕಾಲ್ ಶೀಟ್ ಟೈಗರ್ ಪ್ರಭಾಕರ್. ಪ್ರೊಡ್ಯೂಸರ್ ಏನ್ ಹೇಳಿದಾರೆ ಅಂದ್ರೆ ಕಥೆ ನಂದು, ದಾಸ್ ಅವ್ರ ಡೈರೆಕ್ಟ್ ಕಥೆ ಓಕೆ ಆಯ್ತು, ಪ್ರಭಾಕರ್ ಅವ್ರಿಗೆ ಒಂದ್ಸಲ ಹೇಳ್ಬಿಡಿ. ಹೇಳಿದ್ರೆ ಅವರು ಕೇಳಿದ ಮೇಲೆ ಶೆಡ್ಯೂಲ್ ಪ್ಲಾನ್ ಮಾಡ್ಕೊಳ್ತಾರೆ. ನಾನು ಕುಂದಾಪುರ ಹೋಗಿದ್ದೀನಿ. ಹೋಟೆಲ್ ರೂಮ್ ತಗೊಂಡು ಸ್ನಾನ ಮಾಡ್ಕೊಂಡು ಆ ಸಮುದ್ರ ಹತ್ತೆಲ್ಲ ಶೂಟಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಹೋಗಿದ್ದೀನಿ. ಏನ್ ರಜಾ ಬಂದ್ಯಾ? ನೋಡಮ್ಮ, ನಾನೇನೇ ಮಾಡಿದ್ರು ಅದು ಅನ್ಯಾಯನ ಧ್ವಂಸ ಮಾಡಕ್ಕೆ, ನ್ಯಾಯನ ಉಳ್ಸಕ್ಕೆ ತಿಳ್ಕೊ. ಪ್ರಭಾಕರ್ ಅವ್ರ ಹಂಗೆ ನೀರು ಸುರಿಸ್ತಾ ಇದ್ದಾರೆ. ಅವನು, ಪ್ರಭಾ ನಾವೆಲ್ಲ ಆಕ್ಷನ್ ಪಿಕ್ಚರ್ಸೇ ಮಾಡ್ತಾ ಇದೀವಿ, ಮಧ್ಯದಲ್ಲಿ ಒಂದು ಸೆಂಟಿಮೆಂಟ್ ಪಿಕ್ಚರ್ ಮಾಡೋಣ ಅಂತ ಅವರು ಡೈರೆಕ್ಟರ್ ಮಾತ್ರ ಮಾತಾಡ್ಬೇಕಂತ ಹೇಳಿದ್ರು. ನಾನು ಹೋಗಿದ್ದಿಲ್ಲ. ಅಯ್ಯೋ ಚೆನ್ನಾಗಿದೆಯಪ್ಪ, ಹಂಗಪ್ಪ ಹಿಂಗಪ್ಪ ಅಂತ ಏನೇನೋ ಮಾತಾಡಿದ ಮೇಲೆ, ನೋಡಮ್ಮ ನಿಮ್ಮ ಹತ್ರ ಡೇಟ್ ಇಲ್ಲ ಅಂತ ನನಗೆ ಗೊತ್ತು. ಒಂದು ಪಿಕ್ಚರ್ಗೆ ಮಧ್ಯದಲ್ಲಿ ಒಂದು ದಿನ ಹಾಫ್ ಡೇ ಗ್ಯಾಪ್ ಇಟ್ಕೊಂತೀರಲ್ವಾ, ಆ ಥರ ಎಷ್ಟಿದ್ರೆ ಅಷ್ಟು ಕೊಡಿ. ಹಾ, ಅಲ್ಲ, ನೀವು ಮಾನಸ ಬಗ್ಗೆ ಹೇಳುವಾಗ ಯಾವುದೋ ಒಂದು ಭಾವನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಯಾಕೆ? ಅದು ಯಾವತ್ತು ನಾವು ಡೈಲಿ 3 ಶೂಟಿಂಗ್ ಮಾಡೋಳು, 3 ಪಿಕ್ಚರ್ ಮಾಡೋಳು. ಯಾರು ಮಾಡ್ತಾರೆ? ಏನು ಯಾಕೆ ಕೂಗಾಡ್ತಾ ಇದ್ದೀರಾ? ಏನೇ ಹೀಗೆ ನಾನು ನಿನ್ ಗಂಟೆ ನೋಡ್ಕೊಳ್ಳೋ ರೀತಿ? ಯಾವತ್ತೂ ಒಂದು ದಿನ ನಾವು ಅನುಕೂಲ್ ಯಾಕೆ ನಾನು ಸಾಯಿಸ್ತೀನಿ ಅಂತ ಹೇಳಿಲ್ಲ ಸರ್. ದುಡ್ಡಿಗೆ ಅನುಕೂಲ ಆಗತ್ತೆ ಅನ್ಕೂಲ್ ಮಾಡೋಣ ಮಾಡಿ, ಒಂದು ಹಾಫ್ ನಲ್ಲಿ ಮುಗಿಸ್ ಕಳಿಸ್ಬಿಡಿ ನಾನು ಅನ್ನೋರು ಅಷ್ಟೇ. ಆ ಪೇಷನ್ಸ್ ಯಾರಿಗಿರ್ತದೆ ಸರ್? ಇನ್ನೆಲ್ಲಿ ಹೋಗ್ಬೇಕಾಗಿತ್ತವ? ನಿಮ್ಗೆ ಹೇಗಿತ್ತು ಸರ್ ಸಂಭಾವನೆಯಿಂದ? ಇಂಡಸ್ಟ್ರಿನ ನಿರ್ಮಾಪಕರು ಬೆಳೆಸಲಿಲ್ಲ ಸರ್ ಆ ಕಾಲದಲ್ಲಿ. ತೆಲುಗು ತಮಿಳ್ ತರ ನಮ್ಮ ಇಂಡಸ್ಟ್ರಿ ಬೆಳೆಯಿಲ್ಲ ನೋಡಿ. ರಾಜ್ಕುಮಾರ್ ಅವರು ದೊಡ್ಡದಾಗಿ ತಗೊಂಡಿದ್ದು 1 ಲಕ್ಷ ಅಂತ ಹೇಳೋರು ಆ ಕಾಲದಲ್ಲಿ. ನಾನು ಇಂಡಸ್ಟ್ರಿಗೆ ಹೋಗುವಾಗ NTR, ಶಿವಾಜಿ ಗಣೇಶ್ ಎಲ್ಲರೂ 50,000 ತಗೊಳ್ಳೋರು ಆ ಕಾಲ. 70s ನಾನು ಹೇಳ್ತಾ ಇದ್ದೆ. 5-6 ಲಕ್ಷ ಫಸ್ಟ್ ಕಾಪಿ ಬರೋದು. NTR ಆಗಲಿ, ಕೃಷ್ಣ ಆಗಲಿ, ಸೋಹನ್ ಬಾಬು ಆಗಲಿ 5-6 ಲಕ್ಷ ಸಿನಿಮಾ ಮಾಡಬೇಕಂದ್ರೆ ಅವ್ರಿಗೆ 10% 10% ಅಮೌಂಟ್ ಹೀರೋ ಕೊಡ್ತೀವಿ, ಒಂದು 2% ಅಮೌಂಟ್ ಹೀರೋಯಿನ್ ಕೊಡ್ತೀವಿ, ಉಳಿದವ್ರಿಗೆ 1% ಕೊಡ್ತೀವಿ. ಅಂದ್ರೆ ಎಲ್ಲ 1 ಲಕ್ಷದಲ್ಲಿ ಕ್ಯಾಸ್ಟಿಂಗ್ ಎಲ್ಲ ಮುಗಿತದೆ. ಡೈರೆಕ್ಟ್ ಒಂದು 5,000 ಕೊಡ್ತಾರೆ ಆ ಕಾಲಕ್ಕೆ. ಉಳಿದ ಸಿನಿಮಾ ಖರ್ಚು ಮಾಡ್ತಾರೆ. ಅದೇ ರೀತಿ ಏನೇ ಬೆಳೆದ್ರು 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಮಾಡೋದ್ರಿಂದ ನಮಗೆ 50,000, 30,000, 40,000 ನಾಮ ಹಾಕೋರು ಬೇರೆ ಬೇರೆ.
ಅದು ಹೆಂಗೆ ಸಾಧ್ಯ ಆಯ್ತು? ಗುಂಡ ಹಾಕಲ್ಲ, ಸಿಗರೇಟ್ ಸೇದಲ್ಲ, ಜೂಜ್ ಆಡಲ್ಲ. ಮೇನ್ ಆಗಿ ಅದೆಲ್ಲ ನಾನು ಯಾಕೆ ದೂರ ಇಟ್ಕೊಂಡ್ರೆ ಚಿಕ್ಕವನಿಂದ 18th ಇಯರ್ನಿಂದ ಐ ಎಮ್ ಎ ಬ್ಲಡ್ ಡೋನರ್. 117 ಸಲ ರಕ್ತದಾನ ಮಾಡಿದೆ, 32 ಹೆಲ್ತ್ ಕ್ಯಾಂಪ್ಸ್ ಮಾಡಿದೆ. ಸಾಯಿ ಪ್ರಕಾಶ್ 3 ಟ್ರ್ಯಾಕ್ಸ್, 1 ಡೈರೆಕ್ಟ್, ಇನ್ನು ಸಮಾಜ ಸೇವೆ, 3 ಆಧ್ಯಾತ್ಮಿಕ. ಶರಣಂ 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 ಸಾಯಿ ಶರಣಂ ಭುವನಂ ಗಗನಂ ಅಖಿಲಂ. ನಿಮ್ಗೆ ಗೊತ್ತು ಸತ್ಸಾಯಿಬಾಬಾ ನಮ್ಮನ್ನು ಎಷ್ಟು ಇಷ್ಟಪಡ್ತಾರೋ. ರಾಜ್ಕುಮಾರ್ ಅವ್ರು ಕರ್ಕೊಂಡೋಯ್ದು, ಶಿವರಾಜ್ಕುಮಾರ್ ಕರ್ಕೊಂಡೋಯ್ದು, ಅಪ್ಪನ ಕರ್ಕೊಂಡೋಯ್ದು, ರಾಘೇಂದ್ರ ರಾಜ್ಕುಮಾರ್ ಕರ್ಕೊಂಡೋಯ್ದು, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗು, ಜಗ್ಗೇಶ್, ಮಾನಶ್ರೀ, ಇಂಡಸ್ಟ್ರಿಯಲ್ ಅಂತ ಎಲ್ಲರನ್ನ ಸ್ವಾಮಿ ಹತ್ರ ಕರ್ಕೊಂಡು ಆಶೀರ್ವಾದ ಮಾಡಿಸಿ. ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ. ರಾಜ್ಕುಮಾರ್ ಹೇಳೋ, ನನ್ನ ಮಂಡಿ ಸ್ವಲ್ಪ ನೋವು ಸ್ವಾಮೀಜಿ. ಹೌದಾ, ನಾನೊಂದು ಸಾಲಿಗ್ರಾಮ ಸೃಷ್ಟಿ ಮಾಡಿ ಕೊಡ್ತೀನಿ, ನೀವು ಚೆನ್ನಾಗಿ ಅಭಿಷೇಕ ಮಾಡ್ಕೊಂಡು ಹಾಕೊಳ್ಳಿ, ವಾಸಿ ಆಗ್ಬಿಡ್ತದೆ. ಎಲ್ಲ ಆದ್ಮೇಲೆ ಸ್ವಾಮಿ ನನಗೆ ಸ್ವಲ್ಪ ಶಾಂತಿ ಬೇಕು ಅಂದ್ರೆ, ಅಯ್ಯಯ್ಯೋ ರಾಜ, ಇದನ್ನ ಮಾರ್ಕೆಟ್ ಸಿಕ್ಕುತ್ತಪ್ಪ, ಕಿಲೋಗ್ರಾಮ್ ಲೆಕ್ಕ, ಕೆಜಿ ಲೆಕ್ಕ ತಗೊಳಕ್ಕೆ ನಿನ್ನ ಹತ್ರ ಇದೆಯಲ್ವಾ, ಹಿಂದೆ ಮುಂದೆ ತೆಗೆದು ಬಿಡಿ. ನನಗೆ ಬೇಕು ಶಾಂತಿ ಅಂತ ಹೇಳಿದ್ರಲ್ವಾ, ನನಗೆ ಶಾಂತಿ ಬೇಕಂತ, ನನಗೂ ಬೇಕಾದ್ರೆ ತೆಗೆದ್ಬಿಟ್ಟೆ, ಇರೋದೆಲ್ಲ ಶಾಂತಿ ಅಲ್ವಾ ರಾಜ್ಕುಮಾರ್ ಅಂತ ಕ್ಲಾರಿಫೈ ಮಾಡಿ. Embodiments of divine Atma. ಅಂಬರೀಷ್ ಅವ್ರು ಆಕ್ಚುಲಿ ನನ್ನ ಪರಿಚಯ ಇರುವಾಗದಿಂದ ಪಿಕ್ಚರು ಸೊಳ್ಳಿನ ಸರ್ದಾರ್ ಎಲ್ಲ ಮಾಡುವಾಗ ಮದುವೆ ಆಗಲಿಲ್ಲ. ನನ್ಗೆ ಯಾಕೆ ಅವ್ರು ಮದುವೆ ಮಾಡಿಸ್ಬೇಕಂತ ಆಸೆ ಇತ್ತು. ಈಗಿನ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತೀವಿ? ಆ ಕಾಲದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರಿ. ಈಗ ಏನು ಮಾತಾಡ್ಲಿಕ್ಕೆ ಅನ್ಸುತ್ತೆ ಅಂದ್ರೆ, ನನ್ನ ನೋವು ಏನಂದ್ರೆ ಸರ್, ಒಬ್ಬ ಡಾಕ್ಟರ್ ಆಗ್ಬೇಕಂದ್ರೆ MBBS ಮಾಡಬೇಕು, ಜನರಲ್ ಫಿಸಿಷಿಯನ್ ಅಂತೀವಿ, ಆಮೇಲೆ MD ಅಂತೀವಿ, MS ಅಂತೀವಿ, ಸ್ಪೆಷಲೈಸೇಷನ್ ಒಂದೊಂದೊಂದೊಂದೊಂದು ಮಾಡ್ತೀವಿ ಸರ್. ಏನು ಡಿಗ್ರಿ ಮಾಡಿದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತ? ಒಬ್ಬ ಲಾಯರ್ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ಆಡಿಟರ್ ಆಗ್ಬೋದು, ಏನು ಕಲಿದೆ ಬರ್ತಾ ಇದೀವಿ ನಾವು ಇಂಡಸ್ಟ್ರಿಗೆ. ಮಾಡಿ ಕಲೀಲೇಬೇಕಾ ಅಂದ್ರೆ ಕಲೀಲೇಬೇಕು ಸರ್. ಈಗ ಈ ಕೆಮೆರಾ ಆಪರೇಟ್ ಮಾಡ್ತಾ ಇದ್ದಾರೆ, ದೇವರಾಣಿ ನಾನು ಆಪರೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಕಲೀಲಿಲ್ಲ, ನನ್ನ ಡಿಪಾರ್ಟ್ಮೆಂಟ್ ಎಲ್ಲ ಅಂತ ನಾನು ಕಲೀಲಿಲ್ಲ. ನಾನು ಕ್ಯಾಮೆರಾಮನ್ ಮಾಡಬೇಕಾದ್ರೆ ನಾನು ಕಲೀಲೇಬೇಕು. ಇವಾಗ ನಾನು ಕತೆ ಬರ್ತೀನಲ್ಲ ಸರ್, ಸಂಭಾಷಣೆ ಮಾಡೋ ಕೆಪಾಸಿಟಿ ಇದೆಯಲ್ಲ ಸರ್, ಹಾಡು ಬರೆಯೋ ಕೆಪಾಸಿಟಿ ಅಲ್ಲ ಸರ್, ನಾನು ಯಾಕೆ ಸಂಭಾಷಣೆ ಅಂತ ನಾನು ಹೆಸರು ಹಾಕೊಳ್ಳಲ್ಲ, ನಾನು ಬರೆಯಲ್ಲ. ಅದನ್ನ ನಂಬ್ಕೊಂಡು ಬದುಕೋರಿದ್ದಾರೆ, ಅದರಲ್ಲಿ ಪ್ರಾವೀಣ್ಯತೆ ಇರೋರು ಇರ್ತಾರೆ. ದರ್ಶನ್ ಮಾಡೋಂಗೆ ಆಗಿಲ್ಲ ಮಾತುಕತೆ ಏನೋ ನಡೆದಿತ್ತ? ಅಭಿಮಾನ ಸಂಘದ ಅಸೋಸಿಯೇಟ್ ಒಬ್ಬರ ಅಧ್ಯಕ್ಷರಿದ್ದಾರೆ, ಅವರು ಒಂದ್ಸಲ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೇನೋ ಸೆಂಟಿಮೆಂಟ್ ಫಿಲಿಮ್ಸ್ ಅಷ್ಟು ಇಷ್ಟ ಇಲ್ಲ. ದೇವೇಗೌಡರು CM ಸ್ವಾಮಿ ಆಶೀರ್ವಾದ ಮಾಡ್ತಾರಂತ ಹೇಳಿದ್ದಾರೆ. ಸತ್ಸವ ಮೈಕು ಕೊಟ್ಟಿದ್ದಾರೆ, ಎಲ್ಲರನ್ನ ಮಾತಾಡ್ತಾ ನಮ್ಮ ಪ್ರಧಾನಮಂತ್ರಿ ದೇವೇಗೌಡರು ಅಂದ್ರು. ಎಲ್ಲರೂ CM ಸ್ಟೇಜ್ ಮೇಲೆ ಇರೋ ಜನ ತಪ್ಪು ಮಾತಾಡಿದ್ದಾರೆ, ನಮ್ಮ ಪ್ರಧಾನಮಂತ್ರಿ ದೇವೇಗೌಡರು ಅಂತ ಕಂಟಿನ್ಯೂ ಮಾಡಿದ್ದಾರೆ. ಇದು ಜನವರಿ ಫೆಬ್ರವರಿ ನಡೀತು, ಏಪ್ರಿಲ್ ಮೇನಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ನಮಸ್ಕಾರ, ನಾನು ಗಣೇಶ್ ಕಾಸರಗೋಡು, ಬ್ರ್ಯಾಂಡೆಡ್ ಹ್ಯಾಸ್ ಹಿರಿಯ ಸಿನಿಮಾ ಪತ್ರಕರ್ತ. ನಾನೀಗ ಬಿಯಾಂಡ್ ಲಿಮಿಟ್ಸ್ ಅಂತ ಒಂದು ಚಾನಲ್ಗಾಗಿ ಮಾತಾಡ್ತಾ ಇದ್ದೀನಿ. ಮಾತಾಡಲಿಕ್ಕೆ ನಮ್ಮ ಹತ್ರ ನಾವು ಆಹ್ವಾನ ಕೊಟ್ಟಿರೋದು ದಿ ಗ್ರೇಟ್ ಲೆಜೆಂಡ್. ಹೆಸರು ಈಗ ಹೇಳಲ್ಲ, ಅವರು ಫೋನು ಎತ್ತಿದಾಗೆಲ್ಲ ಸಾಯಿರಾಮ್ ಅಂತಾರೆ, ಈಗ ಗೊತ್ತಾಗಿರ್ತದೆ ನಿಮಗೆ. ಓಂ ಸಾಯಿ ಪ್ರಕಾಶ್ ಅವರು ಸಾಧನೆ ತುಂಬ ದೊಡ್ಡದು ರೀ, ಅವ್ರದ್ದು ಅದ್ಭುತ ಸಾಧನೆ. ಅದೆಲ್ಲಿಂದಲೂ ಆಂಧ್ರ ಪ್ರದೇಶದಿಂದ ಬಂದು ಕರ್ನಾಟಕದಲ್ಲಿ ನೆಲೆ ನಿಂತು 105 ಸಿನಿಮಾ ಮಾಡೋದಂದರೆ ಖಂಡಿತ ಅದು ಹುಡುಗಾಟದ ವಿಚಾರ ಅಲ್ಲ. ಇಲ್ಲ, ಯಾರೂ ಮಾಡಿಲ್ಲ, ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಅಂಥ ಒಂದು ಸಾಧನೆ, ಒಂದು ದಾಖಲೆ ಬರೆದಂತಹ ದಿ ಗ್ರೇಟ್ ಲೆಜೆಂಡ್ ಸಾಯಿ ಪ್ರಕಾಶ್ ಅವರನ್ನು ಇನ್ವೈಟ್ ಮಾಡೋಣ. ಸರ್ ನಮಸ್ತೆ. ಸಾಯಿರಾಮ್ ಸರ್. ಸಾಯಿರಾಮ್, ಖುಷಿ ಆಗುತ್ತೆ ಸರ್ ನಿಮ್ಮ ಹತ್ರ ಮಾತಾಡಲಿಕ್ಕೆ. ಫೋನಲ್ಲಿ ಮಾತಾಡೋದು ಎಷ್ಟು ಖುಷಿಯೋ ಹಾಗೆ ಹೀಗೆ ಮಾತಾಡೋದು ಅಷ್ಟೇ ಖುಷಿ. ಥ್ಯಾಂಕ್ ಯು. ಸಾಯಿರಾಮ್ ಅಲ್ಲಿಂದಲೇ ಹೊರಡ್ತೀರಿ. ಹೌದು ಸರ್. ಈಗೇನೋ ನೀವು ಮೊದಲು ಹೇಳಿದಾಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಟ್ಟಿದೆ. ವೈಟ್ ನಾನು ಸಾಮಾನ್ಯವಾಗಿ ಇದು ನಿಜ ಅಲ್ವಾ? ಎಸ್, ವೈಟ್ ಬ್ಲ್ಯಾಕ್ ಎಲ್ಲ ಬಣ್ಣವನ್ನು ತಗೊಳುತ್ತೆ, ನುಂಗ್ಬಿಡುತ್ತೆ. ವೈಟ್ ಎಲ್ಲ ಕಲರ್ ಇರುತ್ತೆ, ಬಟ್ ಪ್ರತಿಫಲಿಸುತ್ತೆ, ಅದು ಡೈರೆಕ್ಟ್ರು. ನಾನು ಸಾಮಾನ್ಯವಾಗಿ ಈಗಿಂದಲ್ಲ ಸರ್, ನಮ್ದು ಯಾವುದು 30 ವರ್ಷ 35 ವರ್ಷ ಸ್ನೇಹ ಮೇಲಲ್ಲ. ನಾವು ಸೆಟ್ನಲ್ಲೇ ಭೇಟಿಯಾದ್ದು, ಇಲ್ಲದ್ರೆ ಪ್ರೆಸ್ ಮೀಟಲ್ಲಿ.
ಭೇಟಿ ಆದಾಗೆಲ್ಲ ನಿಮ್ಮನ್ನು ಆ ಡ್ರೆಸ್ಸನ್ನು ನೋಡ್ತಾ ಇದ್ವಿ, ಕಾಕಿ. ಕಾಕಿ ಡ್ರೆಸ್ಸಲ್ಲಿ. ಕಾಕಿ ಡ್ರೆಸ್ಸಲ್ಲಿ. ಅದು ಆವಾಗ ನಾವು ಕೇಳ್ತಾ ಇದ್ವಿ, ಯಾಕೆ ಇವರು ಕಾಕಿ ಡ್ರೆಸ್ನಲ್ಲಿ ಬರ್ತಾರೆ ಅಂತೇಳಿ. ಈಗಿನ ಪೀಳಿಗೆಗೆ ಗೊತ್ತೇ ಇಲ್ಲ ಅದ್ರದ್ದು ಏನು ಮಹತ್ವ ಏನು ಅಂತ ಗೊತ್ತಿಲ್ಲ. ನಿಮ್ಮ ಬಾಯಲ್ಲೇ ಅದೊಂದು ಅದರ ಬಗ್ಗೆ ಹೇಳಿದರೆ, ಒಂದು ಕರ್ಚಿಪ್ ಹೆಗಲಲ್ಲಿ. ಕಾಕಿ ಆ್ಯಕ್ಚುಲಿ ಮಿಲಿಟರಿ ಅವರು ಯೂಸ್ ಮಾಡ್ತಾರೆ. ಹೌದು, ಅಂದರೆ ಶಿಸ್ತು ಶಿಸ್ತು. ಎಸ್, ಡಿಸಿಪ್ಲಿನ್. ಎಸ್, ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಯೂನಿಫಾರ್ಮ್ ಅನ್ನೋದು ನಮ್ಮ ಮೈಂಡ್ ಸೆಟ್ಗೆ ಸೂಟ್ ಆಗಬೇಕು. ಓಕೆ. ಅದು ಹಾಕೊಂಡ್ರೆ ವಿ ಆರ್ ಆನ್ ಡ್ಯೂಟಿ ಅಂತ. ಎಸ್. ಅದರ್ವೈಸ್ ಏನಾಗತ್ತಂದ್ರೆ ಫ್ಯಾನ್ಸಿ ಆಗಿರುತ್ತೆ. ನನ್ನ ಫೀಲಿಂಗ್, ಬೇರೆಯವ್ರ ಜೊತೆ ನಮ್ಮ ಸಂಬಂಧ ಇಲ್ಲ. ಓಕೆ. ಅಷ್ಟೇನ್ ಡೈರೆಕ್ಟಾಗಿ ಕೆಲಸ ಮಾಡುವಾಗ ನಮ್ಮ ಡೈರೆಕ್ಟರ್ಸ್ ಹೇಳೋರು, ಮಳ್ಕೊಡೋ, ಪೊಸಿಷನ್ ಕೊಡು ಅಂತ. ಫಸ್ಟ್ ನಾನು ಬೇರೆ ಬೇರೆ ಡ್ರೆಸ್ ಹಾಕ್ತಿರೋದು. ಹುಡುಗ ಅಲ್ವ ಸರ್, ಹೌದು. 72, 74, 75 ಹುಡುಗ. ಸ್ವಲ್ಪ ಹಿಂಗೆ ಇರುತ್ತೆ ಸಿನಿಮಾ, ಒಂದು ಒಳ್ಳೆ ಡ್ರೆಸ್ ಹಿಂಗಿರ್ಬೇಕಂತ ಆಸೆ ಇರುತ್ತೆ. ಯಾವಾಗ ನಮ್ಮ ಗುರು ಎಲ್ಲ ಮಳ್ಕೊಳೋ, ಪೊಸಿಷನ್ ಕೊಡೋ, ಅದೆತ್ತೋ ಇದೊತ್ತು ಅನ್ನುವಾಗ ನನಗೆ ಸೂಟ್ ಆಗಲ್ಲ. ಇದು ಈ ಗ್ಲಾಮರು, ಈ ಬಿಲ್ಡಪ್ಪು, ಇದು ವರ್ಕೌಟ್ ಆಗಲ್ಲ. ನಾವೊಂದು ಯೂನಿಫಾರ್ಮ್ ಇಟ್ಕೊಡೋಣ, ಅವಾಗ ಒಂದು ಶಿಸ್ತು ಬರುತ್ತೆ. ಗಲೀಜಾದ್ರೆ ಪರವಾಗಿಲ್ಲ, ಗೊತ್ತಾಗಲ್ಲ ಎಸ್ ಅನ್ನೋದು ಅಸೋಸಿಯೇಟಿಗಿರುವಾಗ ಸ್ಟಾರ್ಟ್ ಮಾಡಿದ್ದೀನಿ. ಎಂಟೈರ್ ಇಂಡಿಯಾದಲ್ಲಿ ನನಗೆ ಗೊತ್ತಿರುವಾಗ ಸೌತ್ ಇಂಡಿಯಾದಲ್ಲಿ ಕೆ ವಿಶ್ವನಾಥ್ ಅವರು ಕಾಕಿ ಯೂಸ್ ಮಾಡ್ತಾರೆ. ಕೆ ಬಾಪಯ್ಯ ಅಂತ ಇದ್ದಾರೆ, ಅವ್ರು ಹಿಂದಿನಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ಈಸ್ ವೆರಿ ಬಿಗ್ ಡೈರೆಕ್ಟರ್. ಅವರು ಕಾಕಿ ಯೂನಿಫಾರ್ಮ್ ಯೂಸ್ ಮಾಡೋರು. ನಮ್ಮ ಸೆಟ್ ಬಾಯ್ಸ್ ಇಬ್ಬರು ಇದ್ದಾರೆ, ಅವರು ಕಾಕಿ ಯೂನಿಫಾರ್ಮ್ ಯೂಸ್ ಮಾಡೋರು. ವಿತ್ ಆಲ್ ರೆಸ್ಪೆಕ್ಟ್. ಅವರೇ ನಮಗೆ ಆಕ್ಚುಲಿ ಕೆಲಸ ಹೇಳ್ಕೊಟ್ಟಿದ್ದು, ನಾಟ್ ದಿ ಡೈರೆಕ್ಟರ್. ಹುಡುಗರು. ಹೌದು ಸರ್. ಸೆಟ್ ಬಾಯ್ಸ್ ಅಂದ್ರೆ ಏನು ಅನ್ಕೊಂಡಿದ್ದಾರೆ ನೀವು? ಡೈರೆಕ್ಟರ್ಸ್ ಬೇಕಷ್ಟೇ ಚೇಂಜ್ ಆಗ್ಬೋದು, ಅವರು ಪರ್ಮನೆಂಟ್ ಆಗಿ ಅಲ್ಲಿ ಇರ್ತಾರೆ ಸ್ಟುಡಿಯೋದಲ್ಲಿ. ಎಲ್ಲರೂ ನೋಡಿರ್ತಾರೆ. ಅವ್ರು ಶಾರ್ಟ್ ಇಟ್ಟ ತಕ್ಷಣ ಹೇಳ್ತಾರೆ ಅಂತಾರೆ ಅವರು. ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಾಗತ್ತೆ. ಅವ್ರು ನನಗೆ, ನಾನು ಹುಡುಗ ಅಲ್ಲ ಸರ್, ಓಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಓಡಾಡೋರು. ಕರಿಯರು ಏನ್ ಲೆನ್ಸ್ ಹಾಕಿದಾರೆ ಗೊತ್ತಾ? ಗೊತ್ತಿಲ್ಲ ಅಂತ. ಒಂದ್ಸಲ ನೋಡ್ಕೊಂಡು ಬನ್ನಿ. ಹೌದು ಸರ್, ಒಂದು ಲೆನ್ಸ್ ಹಾಕಿದ್ದಾರೆ, ಇಷ್ಟೇ ಏರಿಯಾ ಬರುತ್ತಾರೆ, ಯಾಕೆ ಕಾಗಿದಾರ ಆ ಕಡೆ ಸುಮ್ಮನೆ ಹಾರಾಡ್ತೀಯಾ ಅಂತ ಹೇಳೋರು ಅನ್ಬಿಟ್ಟೆ. ಅವರು ಎಲ್ಲ ಪಾಠ ಅದು. ಅವ್ರು ಹೇಳ್ಕೊಡೋರು, ಈ ಫ್ರೇಮ್ ನಲ್ಲೇ ಕೆಲಸ ಮಾಡಬೇಕು, ಈ ಫ್ರೇಮ್ ಹಿಂಗೆ ಇರುತ್ತೆ, ಇವಾಗ ನೋಡ್ಕೊ ಹೋಗಿ ಇಲ್ಲಿವರೆಗೆ ಇರುತ್ತೆ ಫ್ರೇಮ್ ಅಂತ. ಹಂಗೆ ಇರೋದು. ನಮ್ಮ ಗುರುಗಳಿಗಿಂತ ಇವರೇ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಏನು ವಂಡರ್ಫುಲ್ ಸರ್. ಈಗಲಷ್ಟೇ ಸರ್, ಸೆಟ್ ಬಾಯ್ಸ್ ಮಾಡಿಲ್ಲ ನೀವು ಇದನ್ನ, ಈ ಪಾಯಿಂಟ್ ಅನ್ನು ಹೇಳ್ತೀರಿ ಅಂತೇಳಿ. ಅವರೆಲ್ಲ ಮಾಸ್ಟರ್ಸ್ ಸರ್. ಅವರೆಲ್ಲ ದೊಡ್ಡವ್ರ ಹತ್ರ ಕ್ಯಾಮೆರಾಮನ್ ನೋಡಿರ್ತಾರೆ, ದೊಡ್ಡ ಡೈರೆಕ್ಟರ್ಸು, ಆರ್ಟಿಸ್ಟು ಎಲ್ಲ ನೋಡಿರ್ತಾರೆ. ಅವ್ರವ್ರ ಹಣೆ ಬರ ಎಲ್ಲ ಅವ್ರಿಗೆ ಜಾತಕ ಎಲ್ಲ ಗೊತ್ತಿರುತ್ತೆ. ಇವ್ನು ಟೇಕ್ ಒಂದು ಓಕೆ ಮಾಡಲ್ಲ ಸರ್ ಅಂತಲ್ಲ, ಫಸ್ಟ್ ಹೇಳ್ಬಿಡ್ತಾರೆ, ಇವ್ ನೋಡಿ ಸರ್ ಹಿಂಗ್ ಮಾಡ್ತಾರೆ ನೋಡಿ ಸರ್ ಅಂತ. ಓಕೆ, ಅವರೇ ನಮಗೆ ಪ್ರೇಕ್ಷಕರು ಫಸ್ಟ್. ಅವರು ರಿಸಲ್ಟ್ ಕೊಟ್ಬಿಟ್ರೆ ಅದೇ ಫೈನಲ್ ರಿಸಲ್ಟ್. ಇವರ ಕೈನಲ್ಲೇ ಒಬ್ಬ ಪ್ರೊಡ್ಯೂಸರು ಸಿನಿಮಾ ಕ್ಲಾಪ್ ಹೊಡಿಸ್ತಾನೆ, ಇವರ ಕೈನಲ್ಲಿ. ನೋಡಿ ಅವ್ರಿಗೆ ಎಷ್ಟು ಇವ್ರ ಮೇಲೆ ಪ್ರೀತಿ ಗೌರವ ಇದೆ. ಆ ಕಾಲದಲ್ಲಿ ಟೆಕ್ನಿಷಿಯನ್ಸ್ ತುಂಬಾ ವ್ಯಾಲ್ಯೂಬಲ್ ಸರ್, ದೊಡ್ಡ ಸಂಪದ ಅವರೆಲ್ಲ. ಡಿಕ್ಷನರಿ ಅಂತೀವಲ್ಲ ನಾವು, ಎನ್ಸೈಕ್ಲೋಪೀಡಿಯಾ ಅಂತೀವಲ್ಲ ಸರ್, ಟೆಕ್ನಿಷಿಯನ್ಸ್ ಹಂಗಿರೋರು ಸರ್ ಆ ಕಾಲದಲ್ಲಿ. 24 ಕ್ರಾಫ್ಟ್ಸ್ ಎಲ್ಲವನ್ನೂ ಅವರು ಅರ್ದು ಕುಡಿದಿರ್ತಾರೆ ಸರ್. ಯಾರು ಏನು, ಯಾರ ಹಣೆ ಬರ ಏನು, ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡಲ್ಲ, ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದು ಅವಾಗ ಎಲ್ಲರಿಗೂ ಗೊತ್ತಾಗತ್ತೆ. ಪ್ರತಿ ಹೀರೋಗೆ ಒಂದು DOP ಇರೋರು, ಅವರೇ ಮಾಡ್ತಾರೆ, ಬೇರೆ ಯಾರು ಮಾಡೋಕ್ಕಾಗಲ್ಲ, ಬೇರೆ ಯಾರನ್ನ ಒಪ್ಪಲ್ಲ ಅವರು. NTRಗೋಸ್ಕರ ಒಬ್ಬರು ಇರ್ತಾರೆ, MGRಗೋಸ್ಕರ ಒಬ್ಬರು ಇರ್ತಾರೆ, ಶಿವಾಜಿ ಗಣೇಶಗೋಸ್ಕರ ಒಬ್ಬರು ಇರ್ತಾರೆ, ಶೋಭನಗೋಸ್ಕರ ಒಬ್ಬರು ಇರ್ತಾರೆ, ಕೃಷ್ಣಗೋಸ್ಕರ ಒಬ್ಬರು ಇರ್ತಾರೆ. ಅಂದ್ರೆ ಆ ಟೀಮ್ ವರ್ಕ್, ಗುಂಪುಗಾರಿಕೆ ಅಲ್ಲ, ಟೀಮ್ ವರ್ಕ್. ನಮ್ಗೆ ಅವರು ಇದ್ರೆ ಕರೆಕ್ಟ್ ಆಗಿ ನಾನು ಇರ್ತೀನಿ ಎಕ್ಸ್ಪೋಸ್ ಮಾಡ್ತಾರೆ. ನಾಗೇಶ್ವರ ಅವರು 60 ವರ್ಷ 70 ವರ್ಷ ಯಾಕೆ ಮಾಡಿದ್ರು ಇಲ್ಲಿನೂ ನಿಮಗೆ ಒಂದು ಕಾಣಲ್ಲ. ಅವರೇ ಮಾಡೋರು. ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಒಬ್ರಿಗೊಬ್ಬರಿಗೆ. ಆಮೇಲೆ ಪ್ರಿಜುಡಿಸ್ ಇಲ್ಲ ಆ ಕಾಲದಲ್ಲಿ. ಸಕ್ಸಸ್ ಆದ ತಕ್ಷಣ ನನ್ನಿಂದ ಅನ್ನೋ ಯಾವ ಹೀರೋ ಇಲ್ಲಿವರೆಗೆ ಹೇಳಿಲ್ಲ ಸರ್. ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫೋಟೋಗ್ರಫಿ ಅದ್ಭುತ, ಏನ್ರಿ ಹಾಡುಗಳು ಮಾಡಿದ್ದಾರೆ ಅವರು, ಆ ಸೆಟ್ಟು ನೋಡಿದಾರಲ್ಲ ರೀ ಅಂತ ಹೇಳ್ತಾರೆ. ನನ್ನಿಂದ ಅಂತ ಅವತ್ತು ಆ ಕಾಲದಲ್ಲಿ ಹೇಳ್ಕೊಟ್ಟಿಲ್ಲ. ಅಷ್ಟು ಗೌರವ ಇರೋದು ಗುರುಗಳಂದ್ರೆ. ಡೈರೆಕ್ಟ್ ಅಂದ್ರೆ ಗೌರವ. ಆರ್ಟ್ ಡೈರೆಕ್ಟ್ರು
ಕಾಸ್ಟ್ಯೂಮರು ಆರ್ಟ್ ಡೈರೆಕ್ಟರ್ ಪ್ಲಾನ್ ಮಾಡ್ತಾರೆ ಕಾಸ್ಟ್ಯೂಮ್ ಡಿಸೈನ್ ಹಾಂ ಹಾಂ ಯಾಕೆ ಮಾಡಬೇಕು ಅನ್ನೋದು ಡೌಟ್ ಇರುತ್ತೆ. ಹೌದು. ಸೆಟ್ ಏನ್ ಕಲರ್ ಹಾಕಿದ್ದಾರೆ ಹ್ಮ್. ಅದು ಆರ್ಟ್ ಡೈರೆಕ್ಟರ್ ಗೊತ್ತು. ಹ್ಮ್. ಅದಕ್ಕೆ ಕಾಂಟ್ರಾಸ್ಟ್ ಕಲರ್ಸ್ ಆರ್ಟ್ ಡೈರೆಕ್ಟರ್ ಕರ್ಕೊಂಡು ಹೋಗಿ ಕಾಸ್ಟ್ಯೂಮರ್ ಪರ್ಚೇಸ್ ಮಾಡ್ತಾರೆ. ಹಾಂ 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 ನೋಡಿ ಸರ್, ಇವಾಗಿಲ್ಲ. ಇವಾಗ ಹೀರೋ ಬ್ರ್ಯಾಂಡೆಡ್ ತಗೊಂಡು ಬಾ ಅಂತಾರೆ. ಆಮೇಲೆ ಔಟ್ಡೋರ್ಗೆ ಹೋಗುವಾಗ ಎಲ್ಲಿ ಹೋಗ್ತಾ ಇದ್ವಿ ನಾವು, ವಾಟರ್ ಬ್ಯಾಕ್ ಡ್ರಾಪ, ಗ್ರೀನ್ ಬ್ಯಾಕ್ ಡ್ರಾಪ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಓಕೆ. ಅದಕ್ಕೆ ಸಂಬಂಧಪಟ್ಟ ಕಾಸ್ಟ್ಯೂಮೇ ಸೆಟ್ ಮಾಡಿದ್ರು. ನೋಡಿ ಹಳೆ ಕಾಲದಲ್ಲಿ ನೋಡಿ ಸರ್ ಎಷ್ಟು ಯೂನಿಫಾರ್ಮ್, ಹೌದು, ಹೌದು. ಎಷ್ಟು ಕಲರ್ಫುಲ್ ಆಗಿ ನಮಗೆ ಕಾಣುತ್ತೆ Yes, yes. ಕಾಸ್ಟ್ಯೂಮ್ ಎಲ್ಲ. ಹೌದು. ಇವಾಗ ಒಬ್ರಿಗೊಬ್ರು ಸಂಬಂಧ ಇಲ್ಲ. ಗ್ರೂಪ್ ನಲ್ಲಿ ಏನಾಗ್ತಾರೋ ಹೀರೋ ಹೀರೋಯಿನ್ ಅದೇ ಆಗ್ತಾರೆ. ಬಟ್ ನಿಮ್ಮ ಮಾತು ಕೇಳ್ತಾರ 100% ನಾಯಕರು? 100% ಸರ್. ನಮ್ಮ ಡೈರೆಕ್ಟ್ರು, ನಮ್ಮ ಆರ್ಟ್ ಡೈರೆಕ್ಟರ್, ನಮ್ಮ ಕ್ಯಾಮೆರಾಮನ್ ಓಕೆ ಮಾಡಿದ ಮೇಲೆ ಇನ್ನೊಂದು ಜೋಕ್ ಹೇಳ, ಹೇಳಿ ಸರ್, ಹೇಳಿ ಸರ್. ಡೈರೆಕ್ಟ್ ಓಕೆ ಅಂದ್ರೆ ಶಾರ್ಟ್ ಓಕೆ ಅಲ್ಲ ಆ ಕಾಲದಲ್ಲಿ. ಸೌಂಡ್ ಇಂಜಿನಿಯರ್ ಓಕೆ ಅನ್ಬೇಕು. ಅವಾಗ ಡಬ್ಬಿಂಗ್ ಇಲ್ಲ. ಇಲ್ಲ. ಹೌದು. ಆಮೇಲೆ ಡೈಲಾಗ್ ಅಸೋಸಿಯೇಟ್ ಅಂತ ಒಬ್ಬರು ಇರ್ತಾರೆ ಸೀನಿಯರ್. ಅವ್ರ ಡೈಲಾಗ್ ಕರೆಕ್ಟ್ ಇಲ್ಲ ಅಂದ್ರೆ ಅವ್ರು ಹೇಳ್ಬೇಕು. ಹೇಳ್ಬೇಕು. ಅದಾದ್ಮೇಲೆ ಕ್ಯಾಮೆರಾಮನ್ ಹೇಳ್ಬೇಕು. ಆಮೇಲೆ ಡೈರೆಕ್ಟ್ ಫ್ಲಾಗ್ ಎತ್ತಬೇಕು. ಓಕೆ. ನೋಡಿ ಸರ್, ಅಂಡರ್ಸ್ಟ್ಯಾಂಡಿಂಗ್ ಹಿಂಗಿದೆ. ಅದಕ್ಕೆ ಆ ಕಾಲದ ಪಿಕ್ಚರ್ಸ್ ಎಲ್ಲ ಕ್ವಾಲಿಟಿ ಹೆಂಗಿರೋದು. ನೀವು ಆ ಕಾಲ ಅಂತೇಳಿ ತುಂಬ ಸಲ ಹೇಳಿದ್ರಿ. ಈಗ ಈ ಮಾತು ಆರಂಭ ಆದಾಗ ಅದು ಯಾಕೆ ಹಾಗೆ? ಆ ಕಾಲ ಅಷ್ಟು ಚೆನ್ನಾಗಿತ್ತಲ್ಲ. ನಂಬಿಕೆ ಸರ್, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ. ಹೀರೋ ಕಥನೆ ಕೇಳಲ್ಲ ಸರ್ ಒಂದೊಂದ್ಸಲ, ಕೇಳಲ್ಲ. ನಂಬಿಕೆ. ಯಾರು? ಓ, ಮತ್ಸರ ಅವರ. ಓಕೆ. ಸೆಟ್ ಬಂದ ಮೇಲೆ ನನ್ನ ಡೈಲಾಗ್ ಕೂಡ ಅಂತ ಆ ಕಾಲದಲ್ಲಿ ಯಾವ ಹೀರೋ ಹೇಳಲ್ಲ. ಎಲ್ಲ ಕೂತ್ಕೊಳ್ಳೋರು ಕಲಾವಿದರೆಲ್ಲ ಒಟ್ಟಿಗೆ ಕೂತ್ಕೊಂಡು ರಿಹರ್ಸಲ್ ಮಾಡ್ತಾರೆ. ನೀನ್ ಹೆಂಗ್ ಹೇಳ್ತೀಯ, ನಾನು ಹೆಂಗ್ ಹೇಳ್ತೀಯ ಅಂತ. ಡೈರೆಕ್ಟರ್ ಬರಲ್ಲ, ಕೋ ಡೈರೆಕ್ಟ್ರಿ ಹೋಗಿ ಮಾನಿಟರ್ ಮಾಡಿದ್ಮೇಲೆ ಡೈರೆಕ್ಟರ್ ಬರ್ತಾರೆ, ನಾನು ನೋಡ್ತಾರೆ ಅಂತ ರೆಡಿ ಸರ್ ಟೇಕ್ ಮಾಡ್ತಾರೆ. ಸರ್, ಈ 105 ಸಿನಿಮಾ ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ನಿರೀಕ್ಷೆ ಇತ್ತ ಇಷ್ಟಕ್ಕೆ ಇಲ್ಲಿಗೆ ಬರ್ತೀನಿ ಅಂತ? ಸರ್, ಮಗು ಹುಟ್ಟುವಾಗ ಅವನು ಹೆಂಗ್ ಬೆಳಿತಾನೆ, ಏನ್ ಸಾಧನೆ ಮಾಡ್ತಾನೆ ಅಂತ ಅವನಿಗೆ ಗೊತ್ತಾಗಲ್ಲ ಸರ್. ತಾಯಿಗೆ ಗೊತ್ತಾಗತ್ತೆ, ತಾಯಿ ಆದ್ಮೇಲೆ ಗುರುಗಳಿಗೆ ಗೊತ್ತಾಗತ್ತೆ. ಅವ್ರು ಏನ್ ನಮ್ಗೆ ಹೇಳ್ಕೊಡ್ತಾರೋ, ಅವ್ರು ಯಾವ ರೀತಿ ನಮ್ಮನ್ನು ತಗೊಂಡೋಗ್ಬಿಡ್ತಾರೋ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗಲ್ಲ ಸರ್. ಪಿಕ್ಚರ್ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ ನಾವು. ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಿದ್ರೆ ಸಾಕು ಸಾಯಕ್ಕೆ ಮುಂಚೆ ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಒಂದು ಪಿಕ್ಚರ್ ಅಷ್ಟೇ, ಒಂದು ಪಿಕ್ಚರ್ ಮಾಡಿದ್ರೆ ಒಂದು ಡೈರೆಕ್ಟರ್ ಸಿನಿಮಾ ಅಂತ ತುಂಬಾ ಜನ ಓಡಾಡ್ತಾ ಇರ್ತಾರೆ. ಇವಾಗ ಒಂದು ಪಿಕ್ಚರ್ ಆ ಕಾರ್ಡ್ ಬಿದ್ದರೆ ಸಾಕು ಸರ್ ನಾವು ಅಂದ್ಬಿಟ್ಟೆ. ನಾನು 16 ವರ್ಷ ಕಾದಿದ್ದೆ ಸರ್ ಡೈರೆಕ್ಟರ್ ಆಗೋದಕ್ಕೆ. 16 ಇಯರ್ಸ್ ನಾನು ಕಲ್ತಿದ್ದು. 16 ಇಯರ್ಸ್ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಸ್ಟೋರಿ ರೈಟರ್ ಆಗಿ, ಡೈಲಾಗ್ ಅಸೋಸಿಯೇಟ್ ಆಗಿ, ಡೈಲಾಗ್ ಅಸಿಸ್ಟೆಂಟ್ ಆಗಿ 16 ವರ್ಷ ಕೆಲಸ ಮಾಡಿದ್ದೀನಿ ನಾನು. 18 ಕೆಲಸ ಮಾಡಿದ್ದೀನಿ. ಕ್ಯಾಮೆರಾಮನ್ ಹತ್ರ ಕೆಲಸ ಮಾಡಿದ್ದೀನಿ, ಲಿರಿಕ್ ರೈಟರ್ ಹತ್ರ ಕೆಲಸ ಮಾಡಿದ್ದೀನಿ, ಡೈಲಾಗ್ ರೈಟರ್ ಹತ್ರ ಕೆಲಸ ಮಾಡಿದ್ದೀನಿ. ಯಾಕೆ ಹೇಳಿ? ವಿ ಶುಡ್ ನೋ ಆಲ್ ದಿ ಡಿಪಾರ್ಟ್ಮೆಂಟ್ಸ್. ಕಲಿಬೇಕು. ಡೈರೆಕ್ಟರ್ ಕ್ಯಾಟ್ ಅನ್ಕೊಂಡು ಸುಮ್ಮನೆ ಡೈರೆಕ್ಟರ್, ಪ್ರತಿಯೊಬ್ಬರು ಡೈರೆಕ್ಟೆಡ್ ಬೈ. ಏನ್ರಿ ಪುಟ್ಟಣ ಕಣಗಳು ಅವರು ಹಾಕೊಂಡೆ ಅವ್ರಿಗೆ ಮರ್ಯಾದಿರುತ್ತಾರೆ, ನಾವು ಹಾಕೊಂಡೆ ಮರ್ಯಾದಿರುತ್ತಾ? ಯಾಕೆ ಹೇಳಿ ಸರ್, ಅವ್ರ ಚರಿತ್ರೆ ನೋಡಿ ಸರ್, ಪುಟ್ಟಣ ಕಣಗಳ ಚರಿತ್ರೆ ನೋಡಿ ಸರ್. ಏನ್ ಸರ್, ಕರ್ನಾಟಕ ಅಂದ್ರೆ ಪುಟ್ಟಣ ಕಣಗಳು ಅಂತ ಹೇಳೋರು ಆ ಕಾಲದಲ್ಲಿ. ಆರ್ಟಿಸ್ಟ್ ಅಲ್ಲಿ ರಾಜ್ಕುಮಾರ್ ಬಗ್ಗೆ ಮಾತಾಡೋರು, ಡೈರೆಕ್ಟರ್ ಅಲ್ಲಿ ಪುಟ್ಟಣ ಕನಕ ಬಗ್ಗೆ ಮಾತಾಡೋರು, ತಮಿಳುನಾಡಿನಲ್ಲಿ ಬಾಲಚಂದ್ರ ಬಗ್ಗೆ ಮಾತಾಡೋರು, ತೆಲುಗಿನಲ್ಲಿ ದಾಸ ನಾರಾಯಣ ಬಗ್ಗೆ ಮಾತಾಡೋರು. ಅವ್ರಿಗೆ ಅರ್ಹತೆ ಇದೆ ಸರ್. ಪ್ರತಿಯೊಬ್ಬರು ಡೈರೆಕ್ಟೆಡ್ ಬೈ ಹಾಕೊಳಕ್ಕೆ ಒಂದು ಮರ್ಯಾದೆ ಬೇಡ ಸರ್. ನಾನು 105 ಪಿಕ್ಚರ್ ಮಾಡಿದ್ದೀನಿ. ನೀವು ಯಾವತ್ತಾದ್ರೂ ನನ್ನ ಹೆಸರು ಮೇಲೆ ಬರಿದ್ದಾಗ್ಲಿ, ಡೈರೆಕ್ಟೆಡ್ ಬೈ ಆಗ್ಲಿ ನೀವು ನೋಡಿರಲ್ಲ. ಏನಿರುತ್ತೆ? ಮಾಮೂಲಾಗಿರುತ್ತೆ ಸರ್. ಒಂದು ನಿರ್ದೇಶನ ಅಷ್ಟೇ, ಓಂ ಸಾಯಿ ಪ್ರಕಾಶ್ ಅಷ್ಟೇ ಇರುತ್ತೆ. ಒಂದೊಂದು ನಿರ್ದೇಶನ ಆಗಲ್ಲ. ಅದು ಒಂದು ನಮ್ಮ ಲೀಫ್ ನಲ್ಲಿ ಒಂದು ಇರುತ್ತೆ ಅಷ್ಟೇ ಸರ್. ಪುಟ್ಟಣ ಕನಗಳವರು, BR ಪಂತಲವರು, ರಂಗ ಅವರು, ಮಹಾನುಭಾವರು, ಎಲ್ಲರೂ ವಿಜಯ್ ಅವರು, ಇವರೆಲ್ಲ ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಸರ್ ಕರ್ನಾಟಕದಲ್ಲಿ. ಆ ಚರಿತ್ರೆ ನೆರಳಲ್ಲಿ ನಾವು ಹಂಗೆ ಜೀವನ ಮಾಡ್ತಾ ಇದ್ದೀವಿ. ಬಟ್ ಅವರು 105 ಮಾಡಿಲ್ವಲ್ಲ? ಆಗ್ಬೋದು. ಚರಿತ್ರೆ ಒಂದೊಂದು ಪಿಕ್ಚರ್ ನೀವು ತಗೊಳ್ಳಿ. ದಾಖಲೆ ನಿರ್ಮಿಸಿದ್ದು ಅದು. ವಿಜಯ್ ಅವ್ರ ಫಿಲಿಮ್ಸ್ ತಗೊಳ್ಳಿ. ನಾವು ಪುಟ್ಟಣ ಕನಗರು ಪ್ರತಿ ಚಿತ್ರಣ ಒಂದು ಹಿಸ್ಟ್ರಿ ಅಲ್ಲ ಸರ್. ಪ್ರತಿ ಚಿತ್ರ ಒಂದು ಹಿಸ್ಟ್ರಿನೇ.
ಬಿ ಆರ್ ಪಂತಲ್ ಅವರು ಆ ಕಾಲದಲ್ಲಿ ಸ್ಕೂಲ್ ಮಾಸ್ಟರ್ ಮಾಡಿದ್ದಾರೆ. ಏನದು? ಈ ಕಾಲ ಸಿನಿಮಾ ಸರ್ ಅದು. ಹೌದು. ಅವ್ರು ಆಗ್ಲೇ ಊಹೆ ಮಾಡಿದ್ದಾರೆ ಮಕ್ಕಳು ಈ ರೀತಿ ಸಫಾ ಮಾಡಿಬಿಡ್ತಾರೆ ತಂದೆ ತಾಯಿ ಅಂತ ಆ ಕಾಲದಲ್ಲೇ ತೋರಿಸಿದ್ದಾರೆ. ರಂಗ ಅವ್ರು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ಸರ್. ಅದು ಸರ್ ಚರಿತ್ರೆ ಅಂದ್ರೆ ನಾವು ಮಹಾಭಾರತ ರಾಮಾಯಣ ಅಂತ ಹೇಳ್ತೀವಲ್ಲ ಸರ್, ಅದು ಅವರು. ಈಗ ಸಮಾಜದಲ್ಲಿ ಏನೋ ಇವ ನಡೀತಾ ಇದಲ್ಲ ಸರ್, ಅದು ನಾವು ಅಷ್ಟೇ. ಅಷ್ಟು ಬಿಟ್ಟು ಅವ್ರ ತರ ಅರ್ಹತೆ ಅಷ್ಟು ನಮ್ಗೆ ಹೇಳ್ಕೊಳ್ಳೋಷ್ಟು. ಅದು ನಿಮ್ಮ ಸೌಜನ್ಯ ಸರ್, ಅದು ನಿಮ್ಮ ಸೌಜನ್ಯ, ಅದು ಒಂದು ಮಾನವೀಯತೆ. ಆ ದೃಷ್ಟಿಯಿಂದ ನೀವು ಅದನ್ನು ಹೇಳ್ತಾ ಇದ್ರಿ. ಬಟ್ ನಮಗೆ ಸಂಬಂಧಪಟ್ಟು ನೀವು ಎಸ್ ಎ ಜರ್ನಲಿಸ್ಟ್ 105 ಸಿನಿಮಾ ಮಾಡೋದು, ಅದರಲ್ಲಿ ಒಂದು 90% ಸಕ್ಸಸ್ ಆಗೋದು, 90% ಇನ್ನೂ ಜಾಸ್ತಿ ಇದೆ ಸಕ್ಸಸ್ ಆಗೋದು, ಇದೆಲ್ಲ ಅಂದ್ರೆ ಸಕ್ಸಸ್ ಅಲ್ಲಿ 2 ವಿಧ ಸರ್. ಜನ ನೋಡೋದು, ಜನ ಹಾಕಿದ ದುಡ್ಡು ಪ್ರೊಡ್ಯೂಸರ್ ಬಂದ್ರೆ ಸಕ್ಸಸ್ ಅಂತ ಆ ಕಾಲದಲ್ಲಿ. ಹೌದು. ಆಮೇಲೆ ಬಿ ಸೆಂಟರ್ಸು, ಸಿ ಸೆಂಟರ್ಸು 5 ವರ್ಷಕ್ಕೆ, 10 ವರ್ಷಕ್ಕೆ, 15 ವರ್ಷಕ್ಕೆ, 20 ವರ್ಷಕ್ಕೆ, 25 ವರ್ಷಕ್ಕೂ ಸಿನಿಮಾ ಓಡೋದು ಆ ಕಾಲದಲ್ಲಿ. ನೆಗೆಟಿವ್ ರೇಟ್ಸ್ ಮಾರೋ 5 ವರ್ಷ ಆದ್ಮೇಲೆ, 10 ವರ್ಷ ಆದ್ಮೇಲೆ ಸಕ್ಸಸ್ ಅಂದ್ರೆ. ಇವಾಗ ಸಕ್ಸಸ್ ಅಂದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಸಾಯಿ ಪ್ರಕಾಶ್ ಪಿಕ್ಚರ್ ಫಸ್ಟ್ ಕಾಪಿ ಬಂದ್ರೆ, ಕಾಪಿ ನೋಡಿದ ತಕ್ಷಣ ಬಿಸ್ನೆಸ್ ಆಗೋದು ಬಿಗಿನಿಂಗ್ ಟೈಮ್ನಲ್ಲಿ. ಆಮೇಲೆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ರೆ ಆವತ್ತೇ ಬಿಸ್ನೆಸ್ ಆಗೋದು. ಅದು ಸಕ್ಸಸ್. ಹೌದು. ಇದು ನಾವು ಬರೆದಿದ್ದೀವಿ. ಆ ಕಾಲದಿಂದ ನೀವೇನು ಮಾಡ್ಕೊಂಡು ಬಂದಿದ್ದೀರೋ ಅದರ ಬಗ್ಗೆ ಎಲ್ಲ ನಾವು ಬರೆದಿದ್ದೀವಿ. ಹೌದು. ಸೊ ಅದರಿಂದ ಹೇಳ್ತಾ ಇರೋದು ಲೆಜೆಂಡ್ ಅಂದ್ರೆ ಆಗ್ಬೋದು, ಆದ್ರೂ ದೊಡ್ಡವ್ರನ್ನ ಗೌರವ ಕೊಡ್ಬೇಕು ಸರ್. ಅದು ಖಂಡಿತ. ಅವ್ರ ಕೆಳಗಡೆ ನಾವು ಇರ್ಬೇಕಂತ ಆಸೆ ಅಷ್ಟೇ. ಅವ್ರ ಕೆಳಗಡೆ ನಾವಿರ್ಬೇಕು. ಯಾಕಂದ್ರೆ ತಂದೆ ತಾಯಿ ಇಲ್ದೆ ನಾವಿಲ್ಲ, ಅಕ್ಕ ಅನ್ನ ಇಲ್ದೆ ನಾವಿಲ್ಲ, ಗುರುಗಳಿಲ್ದೆ ನಾವಿಲ್ಲ. ಅವ್ರ ಸಾಧನೆ ಕೆಳಗಡೆ ನಾವಿದ್ದೀವಿ, ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಐ ಆಲ್ವೇಸ್ ರೆಸ್ಪೆಕ್ಟ್ ಟು ದಿ ಗ್ರೇಟ್ ಡೈರೆಕ್ಟರ್ಸ್. ಐ ರೆಸ್ಪೆಕ್ಟ್ ದಮ್. ಅವನ್ನ ತುಂಬ ಕಲ್ತಿದ್ದೀವಿ ನಾವು. ಡೈರೆಕ್ಟರ್ ಆಗಿ ಮುಂಚೆ ಬಾಲಚಂದ್ರ ಅವ್ರ ಪಿಕ್ಚರು, ಪುಟ್ಟನ್ ಕಮಲ್ ಅವ್ರ ಪಿಕ್ಚರ್ಸ್ ತುಂಬ ನೋಡೋದು. ಆ ಎಮೋಷನ್ಸ್ ಹೆಂಗೆ ತೆಗಿತಾರೆ, ರಿಕಾರ್ಡಿಂಗ್ ಹೆಂಗೆ ಪ್ಲಾನ್ ಮಾಡ್ತಾರೆ ಅವರು, ಇದನ್ನು ಲಾಂಗ್ ಶಾಟಿಗೆ ಹಾಕಿಡ್ತಾರೆ ಅವರು, ಕ್ಲೋ ಶಾಟ್ ಯಾಕೆ ತೆಗಿತಾರೆ, ಇದೆಲ್ಲವನ್ನು ಕಲ್ತಿದ್ದೀವಿ ಸರ್ ನಾವು. ಅದಕ್ಕೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡೋದು. ನೀವು ಆಂಧ್ರ ಪ್ರದೇಶದ ಅಲ್ಲಿ ಹುಟ್ಟಿರೋದು ಅಲ್ವಾ, ತೆಲುಗು ಬೆಲ್ಟ್. ಹೌದು. ಸೊ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಓದ್ತಾ ಇರುವಾಗೆ ನನಗೆ ಡ್ರಾಮಾ ಫೀಲ್ಡ್ನಲ್ಲಿ ಪರಿಚಯ ಇದೆ. ಸ್ಕೂಲ್ನಲ್ಲಿ ಡ್ರಾಮಾ ಆಡೋದು, ವಿಲೇಜ್ನಲ್ಲಿ ಡ್ರಾಮಾ ಆಡೋದು, ನಾನಿಲ್ಲದೆ ಯಾವ ಹಬ್ಬನೂ ನಡೆಯಂಗಿಲ್ಲ. ಅಷ್ಟು ನನ್ನ ಊರವರೆಲ್ಲ ಇಷ್ಟಪಡೋದು. ಕಾಲೇಜ್ ಬರುವಾಗ ಯೂನಿವರ್ಸಿಟಿ ಲೆವೆಲಲ್ಲಿ ಡ್ರಾಮಾ ಮಾಡ್ತಾ ಬಂದಿದ್ದೀನಿ. ನಮ್ಮೂರವರು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ ತೆಲುಗಿನಲ್ಲಿ. ಅವ್ರ ತಮ್ಮ ಹೀರೋ ಆಗಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವನು ನಾನು ತುಂಬ ಕ್ಲೋಸ್ ಫ್ರೆಂಡ್ಸ್. ನನ್ನನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಹಾಕೊಂಡಿದ್ದಾರೆ. ಓಕೆ. ಒಂದು 10 years 12 years ಕೆಲಸ ಮಾಡ್ತಾ ಇರುವಾಗ ಫಸ್ಟ್ ಟೈಮು ಒಂದು ಸೂಪರ್ ಹಿಟ್ ಡೈರೆಕ್ಟರ್ ಪಿನಿಸಿಟಿ ರವಿರಾಜ ಅಂತ ನನ್ನ ಕಥೆ ತಗೊಂಡು ಸಿನಿಮಾ ಮಾಡಿದ್ದಾರೆ ಆ ಕಾಲದಲ್ಲಿ. ಅರ್ಜುನ್ ಸರ್ಜಾ ಹೀರೋ. ಫಸ್ಟ್ ಟೈಮ್ ಒಬ್ಬ ಅಸೋಸಿಯೇಟು ಕಥೆನ ಒಂದು ದೊಡ್ಡ ಡೈರೆಕ್ಟರ್ ತಗೊಂಡು ಸಿನಿಮಾ ಮಾಡಿದ್ದಂದ್ರೆ ನಮ್ಗೆ ಹೆಂಗಿರ್ಬೋದು. ಡಾಕ್ಟರೇಟ್ ಪಡೆದಂತ ಅನುಭವ, ಆನಂದ ಇರುತ್ತೆ. ನಮ್ಮ ಮದರ್ ಕನ್ಸನ್ ಅವರು ದೇ ಡಿಡ್ ಎ ಬಿಗ್ ಫಿಲಿಮ್, ಒಂದು ಮಲ್ಟಿ ಸ್ಟಾರರ್ ಫಿಲಿಮ್. ಅದರಲ್ಲಿ ಕೃಷ್ಣರಾಜು, ಮೋಹನ್ ಬಾಬು, ಸಾಹಸಿಂಹ ವಿಷ್ಣುವರ್ಧನ್ ಅವರು ತಗೊಂಡಿದ್ದಾರೆ. ಅವರು ಓಕೆ. ರಾಧಿಕಾ, ಜಯಸುಧಾ, ಇಟ್ಸ್ ವೆರಿ ಬಿಗ್ ಫಿಲ್ಮ್. ವಿಷ್ಣುವರ್ಧನ್ ಅವರಿಗೆ ತೆಲುಗು ಬರೋಲ್ಲ, ಜನರಲ್ ಆಗಿ ಮಾತಾಡ್ಬೋದೇ ಹೊರತು ಡೈಲಾಗ್ ಇಲ್ಲಷ್ಟು ತೆಲುಗು ಅವ್ರಿಗೆ ಬರಲ್ಲ. ಭಾರತಿ ಅವ್ರಿಗೆ ಬರುತ್ತೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಏನು ಮಾಡಿದ್ದಾರೆ ಅಂದರೆ ವಿಷ್ಣುವರ್ಧನ್ ಪರಿಚಯ ಮಾಡಿಸಿ, ಇವ್ರಿಗೆ ಟೋಟಲ್ ಡೈಲಾಗ್ ಕೋಚಿಂಗ್ ನೀವೇ ನೋಡ್ಕೋಬೇಕು, ಎಲ್ಲಿ ತೊಂದರೆ ಆಗಬಾರ್ದು. ಅವಾಗ ಸೆಟ್ನಲ್ಲಿ ಅವರು ದೊಡ್ಡ ಹೀರೋ, ಇವರು ದೊಡ್ಡ ಹೀರೋ, ಇವ್ರ ಅವಮಾನ ಆಗಬಾರ್ದು, ಒನ್ ಮೋರ್ ಕೇಳಬಾರ್ದು ಅನ್ನೋದು. ವಿಷ್ಣುವರು ನನ್ನ ಹೆಗಲ ಮೇಲೆ ಕೈ ಹಾಕಿ ನನ್ನ ಚೆನ್ನಾಗಿ ನೀವು ಏನು ಹೇಳೋ ಅದು ಕೇಳ್ತೀನಿ ನಾನು, ಗುರುಗಳು ಶಾರ್ಟ್ ಇದನ್ನೆಲ್ಲ ಮಾಡಿಸ್ಕೊ, ನೀವೇ ಡೈರೆಕ್ಟರ್ ಹೇಳಿ, ನೀವೇ ಡೈರೆಕ್ಟ್ ಅನ್ಕೊಳ್ಳಿ, ನನ್ನನ್ನು ಚೆನ್ನಾಗಿ ನೋಡ್ಕೊ ಅಂದ್ರೆ ಮನೆ ಕರ್ಕೊಂಡಿದ್ರೆ. ಭಾರತೀಯವ್ರ ಪರಿಚಯ ಇತ್ತು. ನಾನು ಡೈಲಾಗ್ ಎಲ್ಲ ಟೇಪ್ ರೆಕಾರ್ಡ್, ಚಿಕ್ಕ ಟೇಪ್ ರೆಕಾರ್ಡ್ ಇರೋದು, ಕ್ಯಾಸೆಟ್ನಲ್ಲಿ ಡೈಲಾಗ್ ಎಲ್ಲ ರೆಕಾರ್ಡ್ ಮಾಡಿ ಪಾಜಸ್ ಎಲ್ಲ ಹಾಕಿ ಮೇಡಮ್ ಕನ್ನಡದಲ್ಲಿ ಕನ್ನಡ ತೆಲುಗಿನಲ್ಲಿ ಬರೆದು ಕೊಡೋರು. ಅವರು
ಟ್ರೈನಿಂಗ್ ಕೊಟ್ಟಿದ್ದೀನಿ. ಅದ್ಭುತವಾಗಿ ಸೆಟ್ನಲ್ಲಿ ವಿಷ್ಣುವರ್ಧನ್ ಅವರು ಗೆದ್ದಿದ್ದಾರೆ. ನೆಕ್ಸ್ಟ್ ನಮ್ಮ ಇನ್ನೊಂದು ಮದರ್ ಕನ್ಸರ್ನ್ ಇದೆ. ಅವರು KSR ದಾಸ್ ಡೈರೆಕ್ಷನ್ ನಲ್ಲಿ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಸತ್ಯಂ ಶಿವಂ ಸುಂದರಂ. ವಿಷ್ಣುವರ್ಧನ್ ಟ್ರಿಬಲ್ ರೋಲ್. ಅದಕ್ಕೆ ಸ್ಕ್ರೀನ್ ಪ್ಲೇ ಬರಿ ಅಂತ ವಿಷ್ಣುವರ್ಧನ್ ಕೇಳಿದ್ದಾರೆ KSR ದಾಸ್ ಅವರು. ನಾನು ಬರೆಯಕ್ಕಾಗಲ್ವಾ ಅಂತ ದಾಸ್ ಅವ್ರು ಹೇಳಿದ್ದಾರೆ. ಅವನು ಬರಿತಾನೆ ನೋಡಿ, ಒಂದು ಹುಡುಗ, ನೀನು ಸ್ವಲ್ಪ ಅಂತ ವಿಷ್ಣುವರ್ಧನ್ ಹೇಳಿ ನನಗೆಲ್ಲ ಸ್ಕ್ರೀನ್ ಪ್ಲೇ ಬರೆಸಿದ್ದಾರೆ ವಿಷ್ಣುವರ್ಧನ್. ಎಲ್ಲರೂ ಓಕೆ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಯಾಕೋ ವಿಷ್ಣುವರ್ಧನ್ ನನ್ನನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಅವರು ನನಗೆ ಕೆಲಸ ಮುಗೀತು, ಸ್ಕ್ರೀನ್ ಪ್ಲೇ ಮುಗೀತಲ್ವಾ, ಐ ವಾಂಟ್ ಟು ಸೇ ಬಾಯ್, ಇನ್ನೊಂದು ಸಿನಿಮಾಗೆ ಹೋಗ್ಬೇಕು. ಅವ್ರು ಒಪ್ಪಲಿಲ್ಲ ವಿಷ್ಣುವರ್ಧನ್, ಜೊತೆ ಇರಬೇಕು, ನೀವು ಜೊತೆಲಿರಬೇಕು. ಕನ್ನಡ ಅಲ್ಲಿ ತೆಲುಗು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸಂತೋಷ, ಇಲ್ಲಿ ಕನ್ನಡ ನಾನು ನಿನ್ಗೆ ಹೇಳ್ಕೊಡ್ತೀನೋ, ನನ್ನ ಜೊತೆಲಿರಿ ಅಂತ ಹೇಳಿದ್ದಾರೆ. ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಾಗ ಒಂದಿನ ಸಣ್ಣ ಪ್ರಾಬ್ಲಮ್ ಆಯ್ತು ಸೆಟ್ನಲ್ಲಿ. ಅದು ಆ್ಯಕ್ಚುಲಿ ಇಟ್ ತೆಲುಗು ರೀಮೇಕ್. ಚಿರಂಜೀವಿ ಮಾಡಿದ್ದಾರೆ, ರಾಧಿಕಾ ಮಾಡಿದ್ದಾರೆ. ಇಲ್ಲಿ ವಿಷ್ಣುವರ್ಧನ್ ಅವರು ಸೇಮ್ ರಾಧಿಕಾನ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಒಂದು ಸನ್ನಿವೇಶದಲ್ಲಿ ಆ ಕಾಲದಲ್ಲಿ ಕ್ಲೋಸ್ ಲಿಪ್ ಟು ಲಿಪ್ ಇದೆ. ಆ ಕಾಲದಲ್ಲಿ 85 ಆ ಕಾಲದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಶಾಟ್ ಅದು. ಅವ್ರ ಜೀವನದಲ್ಲಿ ಒಬ್ಬರಿಗೊಬ್ಬರು ಒಂದಾಗಿದ್ದಾರೆ ಅನ್ನೋ ಒಂದು ಸನ್ನಿವೇಶ ಡೈರೆಕ್ಟರ್ ಆ ರೀತಿ ತೆಲುಗಲ್ಲಿ ತೆಗಿದ್ದಾರೆ. ರಾಧಿಕಾ ರೆಫ್ಯೂಜ್ ಟು ಆಕ್ಟ್ ವಿತ್ ದಟ್ ಶಾಟ್. ತೆಲುಗಿನಲ್ಲಿ ಚಿರಂಜೀವಿ ಮಾಡಿದ್ದಾರೆ, ಇಲ್ಲಿ ಮಾಡಲ್ಲ ಅಂತ ಹೇಳಿ. ಏನಪ್ಪ ನಮ್ಮ ವಿಷ್ಣುವರ್ಧನ್ ಅವರನ್ನು ಈ ತರ ಅಮ್ಮ ನೋಡುದು. ವಿಷ್ಣು ತುಂಬಾ ಬೇಜಾರು ಮಾಡಿದ್ರು, ಮ್ಯಾಕ್ ರೂಮ್ಗೆ ಹೋಗಿ ಮತ್ತೆ ಬೇಜಾರಾಗ್ಬಿಟ್ಟು ನಾನು ಏನಂತ ನಾನು ಹೋಗಿದ್ದೀನಿ, ನಾನು ಹೀರೋ ಅಲ್ವಾ, ನಾನು ನಂಬರ್ 1 ಅಲ್ವಾ, ಚಿರಂಜೀವಿನೇ ಹೀರೋನ, ಹಂಗೆ ಹಿಂಗೆ ಅಂತ ಹೇಳಿದಾರೆ. ಬೇಜಾರು ಮಾಡ್ಕೋಬೇಡಿ, ನನಗೊಂದು 10 ನಿಮಿಷ ಟೈಮ್ ಕೊಡಿ. ಆ ಕಾಲದಲ್ಲಿ ಏನಂದ್ರೆ ಡೈರೆಕ್ಟರ್ಗಿಂತ ಅಸೋಸಿಯೇಟ್ಗೆ ಆರ್ಟಿಸ್ಟ್ಗೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಏನೇ ಕಷ್ಟ ಇದ್ರು ಏನೇ ಇದ್ರು ನಮ್ಮ ಹತ್ರ ಹೇಳ್ತಾರೆ, ಡೈರೆಕ್ಟರ್ ಹೇಳಕ್ಕಾಗಲ್ಲ. ನಾನು ರಾಧಿಕಾ ರೂಮ್ಗೆ ಹೋಗಿದ್ದೀನಿ, ಬಾಗಿಲು ಹಾಕಿದ್ದೀನಿ. ಏನು ಅಂದ್ರು, ನೋಡಮ್ಮ ನಾವು ಸಿನಿಮಾ ಮಾಡ್ತಾ ಇದ್ವಿ, ಇಟ್ಸ್ ನಾಟ್ ಲೈಫ್, ರೀಮೇಕ್ ಮಾಡ್ತಾ ಇದ್ದೆ ನಾವು. ಅದು ತುಂಬಾ ವಿಶೇಷವಾದಂಥ ಶಾಟ್ ಅದು. ನಾನು ತೆಲುಗಂದ್ರೆ ಚಿರಂಜೀವಿ ಇಸ್ ಕ್ಲೋಸ್ ಫಾರ್ ಅಸ್, ಐ ವಿಲ್ ಡೂ, ವೈ ಐ ವಾಂಟ್ ಟು ಡೂ ಇನ್ ಕನ್ನಡ, ನೋ ನಥಿಂಗ್. ನಾವು ಆಕ್ಸೆಪ್ಟ್ ಮಾಡಿದ್ವಿ, ಅವರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಹೌದು. ಈಗ ನಾವು ಅವನ್ನ ಹಟ್ ಮಾಡೋದ್ರಲ್ಲಿ ನಮ್ಗೆ ಬರೋದು ಏನು ಬರಲ್ಲ. ಇಟ್ಸ್ ಎ ಬಿಗ್ ಇಶ್ಯೂ ಆಗತ್ತೆ ಆಮೇಲೆ. ಸಿಂಪಲ್ ಥಿಂಗ್. ಕೊನೆಗೆ ಏನ್ ಮಾಡಿದಿರಿ ಸರ್? ಮಾಡಿಸಿದ್ದೀನಿ. ಹೌದು, ಮಾಡಿಸಿದ್ದೀನಿ. ಒಪ್ಕೊಂಡ್ರು? ಅಂದ್ರೆ ನಮ್ಗೆ ಹೇಳ್ದೇಳು ಸರ್, ಹೇಗೆ ಅಷ್ಟು ಕನ್ವಿನ್ಸ್ ಮಾಡಿದೆ? ಹೇಗೆ? ಒಂದೇ ಹೇಳಿದ್ವಿ ನಾವು, ವಿ ಶುಡ್ ರೆಸ್ಪೆಕ್ಟ್ ದಿ ಹೀರೋ, ಅಷ್ಟೇ. ಅವ್ರು ಚಿರಂಜೀವ ವಿಷ್ಣುವರ್ಧನ್ ನಮಗೆ ಬೇಕಾಗಿಲ್ಲ. ವಿ ವಾಂಟ್ ಟು ಜಸ್ಟಿಫೈ ದಿ ಕ್ಯಾರೆಕ್ಟರ್. ರೈಟ್. ನಾವೇನ್ ಬೇಡವ ನಿಮ್ಗೆ, ಇಷ್ಟೇ ಸಾಕ ಜೀವನ, ಮುಗ್ದೋಯ್ತಾ? ನಮ್ಮ ಸ್ಟೈಲ್ ಇರುತ್ತಲ್ವ, ಕೈ ಇಟ್ಕೊಳ್ಳೋದು, ಹಂಗೆ ಇಟ್ಕೊಳ್ಳೋದು, ಗಡ್ಡೆ ಇಟ್ಕೊಳ್ಳೋದು, ಏನಿರುತ್ತಲ್ವಾ. ಡೈರೆಕ್ಟರ್ ಶಾಕು, ಎಲ್ಲರೂ ಶಾಕು. ಶಾರ್ಟ್ ರೆಡಿ. ಇದೇಗೆ ಸಾಧ್ಯ ಆಯ್ತು? ಸ್ಟಾರ್ಟ್ ಮಾಡಿದ್ದಾರೆ. ಡೇ ಟು ಡೇ ವಿಷ್ಣುವರ್ಧನ್ ನಾನು ಇಷ್ಟ ಆಗ್ತಾ ಇದ್ದೀನಿ. ನಾನು ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರೀತಾರೆ, ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡಿದಾನೆ ಬಡಿ ಮಗ. ಹೌದು, ದೊಡ್ಡ ದೊಡ್ಡ ಪ್ರಾಬ್ಲಮ್ ಇದು. ಅವಮಾನ ಅಲ್ವಾ? ಹೌದು, ದೊಡ್ಡ ಅವಮಾನ. ಅವಮಾನ ಅಲ್ಲ, ಸೆಟ್ನಲ್ಲಿ ಮಾಡಲ್ಲ ಅಂದ್ರೆ ತುಂಬಾ ಅವಮಾನ ಆಗತ್ತಲ್ವಾ. ಇದು ಸಾಲ್ವ್ ಮಾಡಿದಾನೆ. ಇನ್ನು ನನ್ನ ಬೋದ ಮೇಲೆ ಕೈ ಹಾಕೊಂಡು ನಿಂತ್ಕೊಳ್ಳೋದು ಸ್ಟೇಡಿಗೆ ಬಂದ್ರು ವಿಷ್ಣುವರ್ಧನ್ ಅವ್ರು. ನನ್ನ ಮಾಡ್ತಾರೆ ಅಷ್ಟು ಇಷ್ಟ, ತುಂಬಾ ತುಂಬಾ ಇಷ್ಟಪಟ್ಟಿದ್ದಾರೆ. ಫಸ್ಟ್ ಕಾಪಿ ಬಂತು. ಫಸ್ಟ್ ಕಾಪಿ ಬಂದ್ಮೇಲೆ ಎಲ್ಲ ವಿಷ್ಣುವರ್ಧನ್ ಅವರೆಲ್ಲ ನೋಡಿದ್ದಾರೆ. ಆಲ್ ಗಾನ್ ಟು ಚೆನ್ನೈ. ಇದು ನಡೆದಿದ್ದು ಮಂಗಳವಾರ. ಸತ್ಯಂ ಶಿವಂ ಸುಂದರಂ. ಬುಧವಾರ ಎಲ್ಲರೂ ಹೋಗಿದ್ದಾರೆ. ದೇ ಗಾನ್ ಟು ಇದು. ಗುರುವಾರ ಪ್ರಿಂಟ್ ಡೆಲಿವರಿ ಮಾಡ್ಬೇಕು ನಾವು. ಶುಕ್ರವಾರ ಬಿಡುಗಡೆ ಆಗತ್ತೆ. ಬೆಂಗಳೂರು ಪ್ರಿಂಟ್ಸ್ ಲೇಟ್ ಆಗಿ ಕೊಡ್ತೀವಿ. ಹುಬ್ಳಿ, ಧಾರವಾಡ ಆ ಕಡೆದೆಲ್ಲ ಬೇಗ ಕೊಡ್ಬೇಕು ನಾವು. ಕೊಟ್ಟರೆ ಅವರು ತಗೊಂಡಾಗ ಅನುಕೂಲ ಆಗತ್ತೆ. ಆ ಕಾಲದಲ್ಲಿ ಮೊಬೈಲ್ ಇಲ್ಲ, ಲ್ಯಾಂಡ್ ಫೋನ್. 85-86 ನಮಗೇನು ಇಲ್ಲ. ಲ್ಯಾಬ್ನಿಂದ ಫೋನ್ ಬಂತು, KCN ಮೂವೀಸ್ಗೆ 5-6 ರೀಲು ನಾನ್ ಸಿಂಕ್ ಅಂತ.
ಏಟ್ರು ಹೋಗಿದ್ದಾರೆ, ಅಸೋಸಿಯೇಟ್ ಹೋಗಿದ್ದಾರೆ, ಯಾರಿಲ್ಲ ಇಲ್ಲಿ ಎಕ್ಸೆಪ್ಟ್ ಬಿ. ಪ್ರೊಡ್ಯೂಸರ್ ಕಡೆವ ನಾನು ಒಬ್ಬನೇ ಉಳಿದಿದ್ದೀನಿ. ಕೆ ಎಸ್ ಎನ್ ಗೌಡ್ರು, ಮೋಹನು, ಚಂದ್ರು ಅವರು ಒಳಗಡೆ ಆಫೀಸ್ ಒಳಗೆ ಕಳೆದ್ರು. ಗೊತ್ತಾಗಬಾರ್ದು. ರಿಲೀಸ್ ಕ್ಯಾನ್ಸಲ್ ಆಗ್ಬಿಡ್ತಲ್ಲ ಸರ್. ಬೆಳಗ್ಗೆಲ್ಲ ನೈಟ್ ಬಂದ್ಬಿಡ್ತಾರೆ ಎಲ್ಲ ಪ್ರಿಂಟ್ ತಗೊಂಡು. ಬೆಳಗ್ಗೆ 5-6 ಗಂಟೆಗೆಲ್ಲ ಲ್ಯಾಬ್ಗೆ ಬಂದ್ಬಿಡ್ತಾರೆ. ಬಂದು ಪ್ರಿಂಟು ಸೋ 13 ಪ್ರಿಂಟು ಗದಗು, 14 ಪ್ರಿಂಟು ಹುಬ್ಳಿ, ಈ ಥರ ನಂಬರ್ ಹಾಕಿರ್ತೀವಿ ನಾವು. ಆ ಪ್ರಕಾರ ಹಚ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಆಫೀಸಲ್ಲಿ ಚೀಟಿ ಕೊಡ್ತಾರೆ, ಆ ಚೀಟಿ ನಮಗೆ ಕೊಡ್ತಾರೆ, ನಾವು ಡೆಲಿವರಿ ಮಾಡ್ತಾ ಇರ್ತೀವಿ ನಾವು. ಅವಾಗ ಕೆ ಎಸ್ ಎನ್ ಕುಮಾರ್ ಅವ್ರ ಆಫೀಸ್ನಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಪೋಸ್ಟರ್ಸ್ ಎಲ್ಲ ಡಿವೈಡ್ ಮಾಡೋದು, ಯಾರ್ಯಾರಿಗೆ ಏನು ಕೊಡಬೇಕು, ಫೋಟೋ ಕಾರ್ಡ್ಸು, ಅದೆಲ್ಲ ನಮ್ಮ ಕುಮಾರ್ ಮಾಡೋಂಥದ್ದು. ಒಳಗೆ ಕರೆದ್ರು. మరి ಏನು ಮಾಡೋದು, ಎಲ್ಲ ವೇನಲ್ಲಿದ್ದಾರೆಲ್ಲ ಹೋಗ್ತಾ ಇದ್ದಾರೆ. ಅವ್ರು ರೀಚ್ ಆದ ಯಾವಾಗ, ಬರೋದು ಯಾವಾಗ, ಸರಿ ಮಾಡೋದು ಯಾವಾಗ, ಪ್ರಿಂಟ್ ಡೆಲಿವರಿ ಮಾಡಿದೆ ಯಾವಾಗ, ಸಾಯಿ ಪ್ರಕಾಶ್ ಏನು ಈ ಕಥೆ ಏನು ಮಾಡಬೇಕು ಏನಂತ ಹೇಳಿದೆ. ಸರ್ ನಾನು ಬರೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್, ಬಿಟ್ಬಿಡಿ ನನ್ನ, ಐ ಕಾಂಟ್ ಟಚ್ ದಿ ನೆಗೆಟಿವ್. ಆಲ್ರೆಡಿ ಅದೆಲ್ಲ ಗ್ರೇಡಿಂಗು ಎಲ್ಲ ಆಗಿರುತ್ತೆ. ಅದು ಕೋಟಿಂಗ್ ಎಲ್ಲ ಮಾಡಿರ್ತಾರೆ ಸರ್. ಅದೇನು ಸ್ವಲ್ಪ ಏನೇ ಆದ್ರೂ ಯು ಕಾಂಟ್ ರೀಶೂಟ್ ದೆಮ್. ಬೈ ಮಿಸ್ಟೇಕ್ ಏನು ಬಿದ್ರೂ ಅದು ಕಷ್ಟ. ಅದು ಮುಟ್ಟಬಾರದು ಸರ್. ಅದು ಈಗ ಹುಟ್ಟಿದ ಮಗು ಥರ ಹಂಗೆ, ಅದೆಲ್ಲ ಗೊತ್ತಿಲ್ಲಪ್ಪ, ಏನು ಮಾಡಿದ್ದೀವಿ ನಾವು, ಲ್ಯಾಬ್ಗೂ ಸರಿ ಮಾಡಬೇಕು, ನೀವು ಯಾಕಿದೆಯಾ ಇಲ್ಲಿ ಹಂಗೆ ಅಂತ ಸ್ವಲ್ಪ ರೂಪ ಹಾಕಿದ್ದಾರೆ ಸರ್. ರೂಪ ಕುಮಾರ್ಗೆ ಹೇಳು, ಕುಮಾರ್ ಕರ್ಕೊಂಡೋಗ ಅವ್ರನ್ನ ಲ್ಯಾಬ್ಗೆ ಅಂದರು. ಹೋಗ್ತಾ ಯೋಚನೆ ಮಾಡ್ತಾ ಇದ್ದೀನಿ, ಏನು ನಾನು ಹೋಗಿ ಏನು ಮಾಡೋದು. ಐ ಆಮ್ ನಾಟ್ ಎಡಿಟರ್, ಐ ಹ್ಯಾವ್ ನೋ ರೈಟ್ ಟು ಟಚ್ ದ ನೆಗೆಟಿವ್. ಬಟ್ ರಿಲೀಸು ಪೋಸ್ಟ್ಪೋನ್ ಆಗುತ್ತೆ, ಥಿಯೇಟರ್ಸ್ ಎಲ್ಲ ಬುಕ್ ಮಾಡಿದರೆ ತೊಂದರೆ ಆಗುತ್ತೆ, ಅವಮಾನ ಆಗುತ್ತೆ ಕಂಪನಿಗೆ ಅಂತ ಯೋಚನೆ ಮಾಡುವಾಗ ಪ್ರೊಜೆಕ್ಷನ್ ನೋಡಿ ಟಿಫಿನ್ ಮಾಡಿ ಕೈ ತೊಳ್ಕೊಂತ ಎಡಿಟ್ರಿಗೆ ದಾಸ್ ಅವ್ರು ಏನೋ ಹೇಳ್ತಾ ಇದ್ದಾರೆ. ಆ ಗಟ್ಟಿ ಮೇಲೆ ಏನೋ ಓವರ್ಲ್ಯಾಪ್ ಆಯಿತು, ಸರಿ ನೋಡಿ ತೆಗೆದುಬಿಡಿ ಅಂತ ಹೇಳಿದ್ದು ಸ್ವಲ್ಪ ಕೇಳ್ಕೊಂಡಿದ್ದೆ ನಾನು. ಹೋಗಿ ನೋಡಿದ್ರೆ ಅದು 5-6 ರೀಲ್ ಮಧ್ಯದಲ್ಲಿ ಆ ಸೀನ್ ಇದೆ. ಮೇ ಬಿ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಂತ ಲ್ಯಾಬ್ ಅವ್ರ ಹತ್ರ ಹೋಗಿ ಅವನ್ನೇ ಕರೆದು, ಇದು ಯಾವುದು ಲಿಪ್ ಟು ಲಿಪ್ ಕಿಸ್ ಅದಲ್ಲ, ಅದಲ್ಲ ಬೇರೆ ಸೀನ್. ಅದು ಶೂಟಿಂಗ್ ಟೈಮ್, ಇದು ರಿಲೀಸ್ ಟೈಮ್. ಗಟ್ಟಿ ಮೇಲೆ ಅನ್ನೋದು ಓವರ್ಲ್ಯಾಪ್ ಆಯ್ತು, ಅತ್ರ ಅದೇ ಸೀನ್ ಅನ್ಕೊಳ್ಳಿ. ಆ ಸೀನ್ ನಲ್ಲಿ ಗಟ್ಟಿ ಮೇಲೆ ಬರ್ತದೆ, ಮದುವೆ ಆಯ್ತು ಅನ್ನೋದು. ಅಲ್ಲ, ನಾನೇನು ಭಯ ಬಿದ್ದು ಅದನ್ನು ಮತ್ತೆ ಶೂಟ್ ಮಾಡಕ್ಕೆ. ಅದು ರಿಲೀಸ್ ಆದಾಗ ಇತ್ತ ಆ ಪೋರ್ಷನ್? ಇದೆ ಸರ್, ಈಗಲೂ ಇದೆ. ಈಗಲೂ ಇದೆ, ಯು ಕ್ಯಾನ್ ವಾಚ್. ಅಲ್ಲಿ ಹೋಗಿ ಚೆಕ್ ಮಾಡುವಾಗ ಜಾಯಿಂಟು 2 ಜಾಯಿಂಟ್ ಇಲ್ಲ, ಒಂದೇ ಜಾಯಿಂಟ್. ಅಂದ್ರೆ ದೇ ಮಿಸ್ಡ್, ರಿಮೂವ್ ಮಾಡಿದರೆ ಜಾಯಿಂಟ್ ಮಾಡಲಿಲ್ಲ ಅಂತ. ಅದು ಕಟ್ ಮಾಡಿ ಜಾಯಿಂಟ್ ಮಾಡಿ ಆರ್ಡರ್ ಮಾಡಿದ್ವಿ. ಕುಮಾರ್ ಅವ್ರು ನನ್ನನ್ನು ಯಶವಂತಪುರಿಯನ್ನು ಕರ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ತಿಂಡಿ ತಿನ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ವಿ. ಪುನಃ ಲ್ಯಾಬ್ಗೆ ಹೋಗಿದ್ದೀವಿ. ಅಲ್ಲೊಂದು ಕ್ಲಾತ್ ಹಾಕೊಂಡು ಮಲ್ಕೊಂಡಿದ್ವಿ ಲ್ಯಾಬ್ನಲ್ಲಿ. 1:15 ಗಂಟೆಗೆ ಎಬ್ಬಿಸ್ತಾರೆ. ರೀಲ್ ರೆಡಿ ನೋಡಿ ಅಂತಾರೆ. ಅಂದರೆ ಅವಾಗ ಹಬ್ಬ ಥರ ಇರುತ್ತೆ, ಯಾರು ರಿಲೀಸ್ ಆದ್ರೆ ನಿದ್ರೆ ಮಾಡೋರು ಯಾರು ಇರಲ್ಲ. ಎಬ್ಸಿದ್ದಾರೆ, ನೋಡಿದ್ವಿ, ಚೆನ್ನಾಗಿತ್ತು. ಅಲ್ಲಿಂದ ಫೋನು, ಲ್ಯಾಂಡ್ಲೈನು ಯಾರ್ದಾನೆ. ಆವಾಗ ಚಂದ್ರು ಅವರು, ಗೌಡ್ರು, ಮೋಹನು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈಗ ಗುಡ್ ಜಾಬ್ ಅಂತ ಪ್ರೊಡ್ಯೂಸರ್ಗೆ ಹೇಳಿದ್ದಾರೆ. ನೋಡ್ರಿ, ನೆಕ್ಸ್ಟು ನೀವೇನಾದ್ರು ಪಿಕ್ಚರ್ ಕೊಟ್ರೆ ಸಾಯಿ ಪ್ರಕಾಶ್ ಅವ್ರಿಗೆ ನಾವು ಫೈನಾನ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ವಂಡರ್ಫುಲ್. ಗೊತ್ತಿಲ್ಲದೆ ವಿಷ್ಣುವರ್ಧನ್ ತೆಲುಗು ಬಂದು, ತೆಲುಗಿಂದ ನಾನು ಕರ್ಕೊಂಡು ಬಂದು ಇಲ್ಲಿ ಕೇಸನ್ ಎಲ್ಲ ಪರಿಚಯ ಆಗಿ ರಿಲೀಸ್ ನಿಲ್ಬೇಕಾದಂತ ಸಿನಿಮಾನ ನಾವು ರಿಲೀಸ್ ಆಗೋ ತರ ಮಾಡಿ ಆ ರಾಧಿಕಾ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಇಷ್ಟೆಲ್ಲ. ರಾಧಿಕಾ ಪ್ರಾಬ್ಲಮ್ ಇದೆಯಲ್ಲ ಸರ್, ಅದು ಇದೆಲ್ಲದಕ್ಕಿಂತ ಟೆಕ್ನಿಕಲ್ ಬೇರೆ ಪ್ರಾಬ್ಲಮ್ ಅದು. ಹಬ್ಬ ಅದನ್ನ ಹ್ಯಾಂಡಲ್ ಮಾಡಿದ ರೀತಿ ಮಾತ್ರ ವಂಡರ್ಫುಲ್. ಅದು ನಾವು ಸುದ್ದಿ ಬರ್ಲಿಕ್ಕೆ ನಮ್ಗೆ ಆಗಿಲ್ಲ, ಒಳಗೆ ಹೋಗಿಲ್ಲ. ಅದು ಅವಾಗ ಮೀಡಿಯಾ ಇಷ್ಟು ಪವರ್ಫುಲ್ ಇಲ್ಲ. ಅವು ಮೀಡಿಯಾ ಇದ್ರೆ ಅದು ಬೇರೆ ತರ ಇರೋದು. ಹೌದು, ಮಡ್ರಾಗೋ ತರ ಆಗೋದು, ಗಲಾಟೆಗಳಾಗಿದೆ, ಬ್ಲೇಡ್ ಆಗಿದೆ. 2 ದಿವಸ 3 ದಿವಸ ತೋರಿಸಿ ಮುತ್ತುಕೊಳ್ಳಿಲ್ಲ ಅಂದ್ರೆ ಮುತ್ತುಕೊಳ್ಳಿಲ್ಲ ಅನ್ನೋದೇ ಇದಾಗತ್ತೆ. ಆಮೇಲೆ ಹೆಂಗೆ ಡೈರೆಕ್ಟರ್ ಆಗಿದ್ದೀನಿ, ನಮ್ಮ ಯಾರು ಕೈದಿ ಸಿನಿಮಾ ಮಾಡಿದ ಪ್ರೊಡ್ಯೂಸರು, ಸತ್ಯಂ ಸಿಂಹ ಮಾಡಿದ ಪ್ರೊಡ್ಯೂಸರು ದಾಸ್ ಅವ್ರದ್ದು ನೆಕ್ಸ್ಟ್ ಕಾಲ್ ಶೀಟು ಟೈಗರ್ ಪ್ರಭಾಕರ್. ಪ್ರೊಡ್ಯೂಸರ್ ಏನು ಹೇಳಿದಾರೆ ಅಂದ್ರೆ ಕಥನಂದು, ದಾಸ್ ಅವ್ರ ಡೈರೆಕ್ಟ್. ಸಾಯಿ ಪ್ರಕಾಶ್ ಕಥೆ ಓಕೆ ಆಯಿತು, ಪ್ರಭಾಕರ್ ಅವ್ರಿಗೆ ಒಂದ್ಸರಿ ಹೇಳ್ಬಿಡಿ. ಹೇಳಿದ್ರೆ ಅವರು ಕೇಳಿದ ಮೇಲೆ ಶೆಡ್ಯೂಲ್ ಪ್ಲಾನ್ ಮಾಡಿಕೊಡ್ತಾರೆ. ದಾಸ್ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನೀವು ಹೋಗ್ಬೋದು ಅಂತ ಹೇಳಿದ್ದಾರೆ.
ಕುಂದಾಪುರದಲ್ಲಿದ್ದಾರೆ ಟೈಗರ್ ಪ್ರಭಾಕರ್ ಅವರು. ನಾನು ಕುಂದಾಪುರ ಹೋಗಿದ್ದೀನಿ, ಹೋಟೆಲ್ ರೂಮ್ ತಗೊಂಡು ಸ್ನಾನ ಮಾಡಿಕೊಂಡು ಆ ಸಮುದ್ರ ಹತ್ತೆಲ್ಲ ಶೂಟಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಹೋಗಿದ್ದೀನಿ. ಏನ್ ರಜಾ ಈ ಕಡೆ ಬಂದ್ಯಾ ಅಂದ್ರೆ ಅದೇ ದಾಸ್ ಫೋನ್ ಮಾಡಿದ್ದಾರೆ, ಒಂದು 3:30ಗೆ ನಾನು ಬರ್ತೀನಿ, ನೀವು ರೆಡಿ ಆಗಿರ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ 3:15 ಗಂಟೆಗೆ ಬಂದಿದ್ದಾರೆ. ಹುಡುಗನ ಕಲಿಸಿದ್ದಾರೆ. ನಾನು ಸ್ನಾನ ಇನ್ನೊಂದ್ಸಲ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಪುಟ್ಟೆಲ್ಲಿ ಇಟ್ಕೊಂಡು, ಯಾಕಂದ್ರೆ ಫ್ರೆಶ್ ಆಗಿರ್ಬೇಕಲ್ಲ ಅಂತ ಬಂದು ಕೂತಿದ್ದೀನಿ. ರಜಾ ಅಂದರು. ಕೇಳಿದ್ದೀನಿ. ಗುಡ್, ದಾಸ್ ಅವ್ರು ಕೇಳಿ ನಾನೆಲ್ಲ ಪ್ಲಾನ್ ಮಾಡ್ತೀನಿ, ಬರ್ಕೊಳ್ಳೋ ಅಂತ ಯಾರೋ ಹುಡುಗ ಅಸಿಸ್ಟೆಂಟ್ ಯಾರೋ ಇದ್ದಾರೋ ಅವ್ರು ಹೇಳ್ತಾ ಇದ್ದಾನೆ. ನನ್ನ ಹಂಗೆ ಕೂತಿದ್ದೀನಿ. ಕೆಲಸ ಮುಗಿತಲ್ಲ ಹೋಗಂತ ಹೇಳ್ತಾರೆ ಪ್ರಭಾಕರ್. ಹೇಳಿಲ್ಲ ಇನ್ನೇನು? ಹೌದು. ಇಲ್ಲ ಸರ್, ಒಂದು ಸಣ್ಣ ಪ್ರೊಡ್ಯೂಸರ್ ಅವ್ರು ಹೇಳಿದ್ದಾರೆ, ಆ ಕಥೆ ಆದ್ಮೇಲೆ ನೀನೊಂದು ಕತೆ ಹೇಳ್ಕೊ, ನೀನ್ ಡೈರೆಕ್ಷನ್ ಸ್ವಾಮಿ ಮಾಡ್ಬೋದು. ಕಾರ್ಯ ಸುಕಾರ್ಯ. ಹಾ ಪ್ರೊಡ್ಯೂಸರ್ ಹಂಗೆ ಮಾಡ್ತಾರೆ ಸರ್, ಹೌದು. ಹ್ಮ್ ಲಂಚ ಕೊಡ್ತಾರೆ ಸುಮ್ಮನೆ, ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡಂತ ಹೇಳ್ತಾ ಇರ್ತಾರೆ. ಓಕೆ. ಕಂಪನಿ ಅಸೋಸಿಯೇಟ್ ಬೇರೆ ಅಲ್ವಾ. ರಜಾ ಈಗ ತಾನೇ ಕತೆ ಕೇಳಿದ್ವಿ. ಇನ್ನು ಮತ್ತೆ ನನಗೆ ಅಸಿಸ್ಟೆಂಟ್ ಯಾರು ಇದ್ದಾರೆ, ಅಣ್ಣ ಪಾಪ ಹುಡುಗಿಯನ್ನು ಆಸೆ ಪಡ್ತಾ ಇದ್ದಾರೆ, ಕತೆ ಚೆನ್ನಾಗಿ ಹೇಳ್ತಾರೆ, ಕೇಳ್ಬಿಡೋಣ ಅಂದ ಅಂದ್ಕೊಂಡ್ರು. ಅಂದರು. ಕತೆ ಹೇಳಿದ್ರು ಸರ್. ಪ್ರಭಾಕರ್ ಅವ್ರು ಹಂಗೆ ನೀರು ಸುರಿಸ್ತಾ ಇದ್ದಾರೆ. ಅವನು, ಪ್ರಭಾ ನಾವೆಲ್ಲ ಆಕ್ಷನ್ ಪಿಕ್ಚರ್ಸೇ ಮಾಡ್ತಾ ಇದ್ದೀವಿ, ಮಧ್ಯದಲ್ಲಿ ಒಂದು ಸೆಂಟಿಮೆಂಟ್ ಪಿಕ್ಚರ್ ಮಾಡೋಣ ಅಂತ ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಯ್ತು ಅವ್ರು ಯಾರೆಲ್ಲ ಕೊನೆಗಲ್ ನಾಗಭೂಷಣ ಅಂತ. ಹೋ ದೊಡ್ಡ ಸಂಭಾಷಣೆಕಾರರು, ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಸಂಭಾಷಣೆ ಬರಲಿಕ್ಕೆ. ಅವ್ರಿಗೆಲ್ಲ ಪ್ರಭಾಕರ್ಗೆಲ್ಲ ಅವರೇ ಅಲ್ವಾ ಹೌದು. ಅಸೋಸಿಯೇಟ್ ಮಾಡೋರು, ಡೈಲಾಗ್ ಬರೆಯೋರು. ಅದೇ ಪಿಕ್ಚರ್ ಮುತ್ತಿನಂತ ಮನುಷ್ಯ, ಸೂಪರ್ ಡೂಪರ್, ಅದು ನನ್ನ ಫಸ್ಟ್ ಪಿಕ್ಚರ್ ಹಿಟ್. ಮುತ್ತಿನಂತ ಮನುಷ್ಯ. ಇನ್ನು ಪೂಜೆ ಮಾಡಿ ರೆಡಿ ಮಾಡ್ಕೋಬೇಕು, ಅಜಂತ ಅವ್ರು ಅಡ್ಡ ಬಂದರು. ಸಾಯಿ ಪ್ರಕಾಶ್, ನಾವ್ ಏನ್ ಹೇಳಿದ್ವಿ, ನೀವು ಡೈರೆಕ್ಟ್ ಆದ್ರೆ ನಮ್ಮ ಕಂಪನಿಲಿ ಫಸ್ಟ್ ಪಿಕ್ಚರ್ ಮಾಡ್ಬೇಕಂತ ಹೇಳಿಲ್ವಾ ಅಂದ್ರು. ಇಲ್ಲ ಸರ್, ಇಲ್ಲ ನಮ್ದು ಸ್ಟಾರ್ಟ್ ಮಾಡಿ. ಸಾಹಸವೀರ ಓಕೆ. ಎರಡು ಯಾವ ಡೈರೆಕ್ಟರ್ಗೆ 2 ಪಿಕ್ಚರ್ ಒಟ್ಟಿಗೆ ಸ್ಟಾರ್ಟ್ ಮಾಡೋ ಭಾಗ್ಯ ಯಾರಿಗಿಲ್ಲ, ಸಿಗ್ಲಿಲ್ಲ. ಯಾರು ಸಿಗಲ್ಲ. ಪಿಕ್ಚರ್ ರಿಲೀಸ್ ಆದ್ಮೇಲೆ ಚೆನ್ನಾಗಿದ್ರೆ ಸರಿ, ಇಲ್ಲ ಅಂದ್ರೆ ಮಾಡಿದಂಥವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಹೌದು. ಎರಡೂ ಇದು ಅದೊಂದು ಶೆಡ್ಯೂಲ್, ಇದೊಂದು ಶೆಡ್ಯೂಲ್, ಇದೊಂದು ಶೆಡ್ಯೂಲ್ ಮಾಡಿದ್ವಿ. ಬಟ್ ಅವ್ರು ಏನು ಅಜಂತ ಅವ್ರು ಆಸೆ ಪಟ್ಟಿದ್ದಾರೋ, ಮುತ್ತಿನಂತ ಮನುಷ್ಯ ಒಂದು ಸಾಂಗ್ ಕೊಡ್ಲಿಲ್ಲ ಚಕ್ರವರ್ತಿ ಅವರು, ಡಿಲೇ ಆಯ್ತು. ಸಾಹಸವೀರ ರೆಡಿ ಆಯ್ತು, ಫಸ್ಟ್ ಅವ್ರ ಪಿಕ್ಚರ್ ರಿಲೀಸ್ ಆಯ್ತು, ಆಮೇಲೆ ಮುತ್ತಿನಂತ ಮನುಷ್ಯ ರಿಲೀಸ್ ಆಯ್ತು. ಓಕೆ. ಇದು ಕನ್ನಡ ಇಂಡಸ್ಟ್ರಿಗೆ ಬಂದ, ನಾನು ಬಯಸದೆ ಬಂದ ಭಾಗ್ಯ, ಎಂತ ಭುವನೇಶ್ವರ್ ಆಶೀರ್ವಾದ. ಇದೇ ಸ್ಟೋರಿ ಅಲ್ಲ, ಸಿನಿಮಾ ನೋಡಲೇಬೇಕಾಗಿಲ್ಲ, ನಿಮ್ದು ಸ್ಟೋರಿನೇ ಸಾಕು. ಈ ರೀತಿ 2 ಪಿಕ್ಚರ್ ಒಟ್ಟಿಗೆ ಸ್ಟಾರ್ಟ್ ಆಗಿ ಇದು ನಡೀತಾ ಇರುವಾಗ ಶ್ರೀನಿವಾಸ್ ಮೂರ್ತಿ, ಜೈ ಜಗದೀಶ್ ಆ ಪಿಕ್ಚರ್ ಮಾಡಿದ್ದಾರೆ ಅಜಂತ ಅವ್ರದ್ದು. ರೀ ನಮ್ಗೊಂದು ಪಿಕ್ಚರ್ ಮಾಡ್ಬೇಕ್ರಿ ಅಂತ ಶ್ರೀನಿವಾಸ್ ಮೂರ್ತಿ ಅವ್ರದ್ದು ಸ್ವಲ್ಪ ಗತ್ತಲ್ವ, ಹೌದು, ಪ್ರೀತಿಯಿಂದಲೂ ಬೈತಾರ. ನಮ್ ಪಿಕ್ಚರ್ ಮಾಡ್ಬೇಕ್ರಿ, ಕತೆ ಹೇಳ್ತೀನಿ ಬರೋ ಭಾನುವಾರ, ಏನ್ ಕೆಲಸ ಇಟ್ಕೋಬೇಡ್ರಿ ಅಂದ. ಸರಿ ಸರ್ ಅಂತ ಹೇಳಿದೆ ನಾನು. ಅದೇ ತಾಯಿಗೂ ಬತ್ತರ್ಲೆ ಮಗ. ದಟ್ ವಾಸ್ ಮೈ ಫಸ್ಟ್ ಬೆಸ್ಟ್ ಹಿಟ್. ಓಕೆ. ಕಾಶಿನಾಥ್ ಹೀರೋ, ಚಂದ್ರಿಕಾ ಹೀರೋಯಿನ್, ಜೈ ಜಗದೀಶ್, ಶ್ರೀನಿವಾಸ್ ಮೂರ್ತಿ, ನಮ್ಮ ಕಬೀರ್ ಲಾಲ್ ಫೋಟೋಗ್ರಫಿ, ಟ್ರಿಕ್ ಫೋಟೋಗ್ರಾಫಿ, ನ್ಯಾಷನಲ್ ಹೆಸರು ಮಾಡಿದಂಥವ್ರು. ಸಂತೋಷ್ ಥಿಯೇಟರ್ದಲ್ಲಿ ಆ ಕಾಲದಲ್ಲಿ 10 ವೀಕ್ಸ್ ಹೋಯ್ತು ಸರ್. ಇಬ್ಬರು ಚೆನ್ನಾಗಿ ದುಡ್ಡು ಮಾಡಿದಂಥ ಅದ್ಭುತವಾದ ಸಿನಿಮಾ ತಾಯ್ಕೋ ತರ್ಲೆ ಮಗ. ಅದು ಹಿಟ್ ಆಯ್ತು. ಒಂದು 25 ವರ್ಷ ಹಿಂದೆ ನೋಡಲಿಲ್ಲ ಸರ್. ಅಲ್ಲಿಂದ 25 ವರ್ಷ ನೋಡಿಲ್ಲ. ಇದಾಗ್ತಾರೋ ಗೋಲ್ಮಾಲ್ ರಾಧಾಕೃಷ್ಣ ಬಂತು, ಅದಾಗ್ತಾರ ನಾವು ಸ್ವಂತ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೊತ್ತಿಗೆ ಮಾಲಶ್ರೀ ಸಿಕ್ಬಿಟ್ರು ನನಗೆ, ದೇವ್ರು ಕೊಟ್ಟಿದ್ದು ವರ. ಹೇಗೆ ಅದು? ಆಕ್ಚುಲಿ ಅವರ ಆಂಟಿ ತೆಲುಗು ಪಿಕ್ಚರ್ಸ್ ನಲ್ಲಿ ಪೋಷಕ ನಟಿ. ಓಕೆ. ನಮ್ಮ ಪಿಕ್ಚರ್ಸ್ ಪೋಷಕ ನಟಿ ಸರ್ ಅವರು. ಶ್ರೀದುರ್ಗ ಹುಡುಗಿ ಹೆಸರು, ಮಾಲಶ್ರೀ ಅಲ್ಲ, ಚೈಲ್ಡ್ ಆರ್ಟಿಸ್ಟು. ನಾವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ ಆ ಕಾಲದಲ್ಲಿ ಅವ್ರ ಆಂಟಿಗೆ. ನಾವು ಸ್ವರ್ಣ ಸಂಸಾರ ಸಿನಿಮಾ ಮಾಡ್ತಾ ಇದ್ದೀವಿ, 4 ಜನ ಬಂದು 4 ಜನ ನೋಡ್ತಾ ಇದ್ದಾರೆ ಅಲ್ಲಿ.
ನಾನು ನೋಡಿದ್ದೀನಿ ಈ ಮುಖದಲ್ಲಿ ಎಲ್ಲೋ ನೋಡಿದಿರಲ್ವ ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರು ಅವ್ರು ಅನ್ಕೊಂತೀವಿ ಈ ಮುಖ ಎಲ್ಲೋ ನೋಡಿದೀವಲ್ವ ಅಂತ. ತೆಲುಗುನವ ರಘುಬಾಬು, ಸುಧಾಕರ್, 4 ಜನ ಓಕೆ. ಅವರು ಒಂದು ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ. ಕಾಶಿನಾಥ್ ಡೈರೆಕ್ಷನ್ನಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದಾರೆ ಸರ್. ಓಕೆ. ಆ್ಯಕ್ಚುಲಿ ಅದು ಒಂದು ರೀಮೇಕ್ ಪಿಕ್ಚರ್, ಪೊಲೀಸ್ ನೆಂತಿ. ತೆಲುಗು ಪರವಾಗಿಲ್ಲ, ಇಟ್ಸ್ ನಾಟ್ ಎ ಬಿಗ್ ಹಿಟ್. ಕನ್ನಡ ಅಷ್ಟು ಇಷ್ಟ ಆಗಲಿಲ್ಲ, ಯಾವರೇಜ್ ಫಿಲಿಮು, ಬಟ್ ಚೆನ್ನಾಗಿದೆ. ನನ್ನ ಸಲಹೆ ಕೇಳಿದ್ದಾರೆ. ನಾನು ಹೇಳಿದ್ದೀನಿ ಕಾಶಿನಾಥ್ ಆಡಿಯನ್ಸ್ ಬೇರೆ, ಅವರು ಡಬಲ್ ಮೀನಿಂಗು ಬೇರೆ ಥರ ಇರುತ್ತೆ. ಇಲ್ಲಿ ಆ ಥರ ಕ್ಯಾರೆಕ್ಟರ್ ಅಲ್ಲ. ಅನಂತನಾಗ್ನ ಇಟ್ಕೊಂಡ್ರೆ ಅಂದ್ರೆ ಮಾಡಿ ತಪ್ಪಾಗತ್ತೆ ಸರ್. ಅವರ ಸ್ಟೈಲೇ ಬೇರೆ, ಒಂದು ಕ್ಲಾಸಿಕ್. ಇದು ಗಲೀಜು. ತಂದೆ ಪ್ರತಿದಿನ ಒಂದು 100 ಬೈಗಳು ಬೈತಾನ ಅವನು. ಶಶಿಕುಮಾರ್ನ ಮುಖ್ಯಮಂತ್ರಿ ಚಂದ್ರ ಅವ್ರು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಡಿ ನೀವು. ಮಾರ್ಕೆಟು ಒಳ್ಳೆಯವನ್ನ ಇಟ್ಕೊಂಡೆ ನಿಮ್ಗೆ ವರ್ಕೌಟ್ ಆಗುತ್ತೆ, ಇಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ದೀನಿ. 1 ವಾರ ಆದಮೇಲೆ ಬಂದರು. ಬಂದ ಮೇಲೆ ನೀವು ಹೇಳಿ ಸರ್ ಏನು ಮಾಡೋದು ಅಂತ. ನಾನೊಂದು ಹೇಳ್ತೀನಿ, ಅದು ನಡೆದರೆ ನಿಮ್ಮ ಲೈಫು ಪಿಕ್ಚರ್ ಹಿಟ್ ಕೊಡ್ತೀನಿ, ಇಲ್ಲಾಂದ್ರೆ ಕಷ್ಟ, ನಾನು ಮಾಡೋಕ್ಕಾಗಲ್ಲ, ನಾನು ಬ್ಯುಸಿಯಾಗಿದೆ ಅಂತ ಹೇಳಿದೆ. ಏನಂದ್ರು, ಶ್ರೀದುರ್ಗ ಹೆಸರು ಗೊತ್ತಾ? ಯಾಕೆ ಗೊತ್ತಿಲ್ಲ? ಚಂದ್ರಲೇಖ ಯಾಕೆ ಗೊತ್ತಿಲ್ಲ? ಅಂದ್ರೆ ಅವರು ಕೇಳಿ ಅವ್ರೇನೋ ಡೇಟ್ ಕೊಟ್ಟರೆ ಈ ಪ್ರಾಜೆಕ್ಟ್ ನಾನು ಮಾಡಿಕೊಡ್ತೀನಿ, ಅದರ್ವೈಸ್ ನೀವೇನು ಅಂದ್ಕೊಂಡು ನನಗೆ ಮಾಡಿಕೊಡಿ, ಅದು ನಿಮ್ಮ ಇಷ್ಟ, ನಾನೇನು ಡಿಸ್ಟರ್ಬ್ ಮಾಡಲ್ಲ ಅಂತ. ನೀವು ಹೋದ ತಕ್ಷಣ ಅಯ್ಯೋ ಈ ಅಂತ ಮಾತಾಡ್ಕೊಂಡಿದ್ದಾರೆ. ಎಲ್ಲ ಆದಮೇಲೆ ಶುಭಂಕಾರ್ಡ್ ಏನು ಹೇಳಿದ್ರೆ ಡೇಟೇ ಇಲ್ಲ ಮಾಡೋಕ್ಕೆ, ಒಂದು 1 year 2 years ಆಗತ್ತಂತ ಅವರ ಆಂಟಿಯನ್ನೇ ಹೇಳಿದ್ದಾರೆ. ಡೈರೆಕ್ಟ್ರ್ ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ದಾರೆ. ನಾನು ಹೋಗಿದ್ದೀನಿ. ಅಯ್ಯೋ ಚೆನ್ನಾಗಿದೆಯಪ್ಪ, ಹಂಗಪ್ಪ ಹಿಂಗಪ್ಪ ಅಂತ ಏನೇನೋ ಮಾತಾಡಿದ ಮೇಲೆ, ನೋಡಮ್ಮ ನಿಮ್ಮ ಹತ್ರ ಡೇಟ್ ಇಲ್ಲ ಅಂತ ನನಗೆ ಗೊತ್ತು, ಒಂದು ಪಿಕ್ಚರ್ಗೆ ಮಧ್ಯದಲ್ಲಿ ಒಂದು ದಿನ ಹಾಫ್ ಗ್ಯಾಪ್ ಇಟ್ಕೊಂತೀರಲ್ವಾ, ಆ ಥರ ಎಷ್ಟಿದ್ರೆ ನನಗೆ ಅಷ್ಟು ಕೊಡಿ. ಡೇಟ್ ನೋ ಕನ್ಫರ್ಮ್ ಡೇಟ್ಸ್. ರಘುಬಾಬು ಅವರ ಮಾಮನೇ ಫೈನಾನ್ಸ್. ಓಕೆ. ಈ 4 ಜನ ಆರ್ಟಿಸ್ಟ್ ಪ್ರೊಡ್ಯೂಸರ್ಸ್. ಮಾಲಶ್ರೀ ಒಪ್ಕೊಂಡಿದ್ದಾರೆ, ಸಿನಿಮಾ ಚೆನ್ನಾಗಿದೆ ನಾನು ಮಾಡ್ತಂದು ಒಪ್ಕೊಂಡಿದ್ದಾರೆ. ಹೀರೋ ಯಾರು ಅನ್ನೋದು ಡಿಸ್ಕಷನ್. ಓಕೆ. ಒಂದು 2 weeks ಬ್ಯಾಕ್ ಸಂಪಿಗೆ ಥಿಯೇಟರ್ನಲ್ಲಿ ಯುದ್ಧಕಾಂಡ ನೋಡಿದ್ದೀನಿ ನಾನು. ಅದರಲ್ಲಿ ಡಿಸ್ಕೋ ಶಾಂತಿ, ಶಶಿಕುಮಾರ್ ಆ್ಯಕ್ಟ್ ಮಾಡಿದ್ದಾರೆ. ಕ್ರೂಡ್ ವಿಲನ್ಸ್, ಭಯಂಕರ ವಿಲನ್ಸ್ ಅವರು. ಓಕೆ. ಇವನೇನೋ ಸ್ವಲ್ಪ ಚೆನ್ನಾಗಿ ಕಾಣಿದೆ ನನ್ನ ಕಣ್ಣಿಗೆ. ಚಾಮುಂಡೇಶ್ವರಿ 18 ನಡೀತಾ ಇದೆ, ಆ ಕಾರ್ನಲ್ಲಿ ಸಿಗರೇಟ್ ಸೇರ್ತಾ ಇದ್ದಾನೆ ಅದೇ ಹುಡುಗ. ಹೋಗಿ ಹೆಗಲ ಮೇಲೆ ಕೈ ಹಾಕಿನಿ, ಯಾರು ಸರ್ ನೀವು ಅಂದ. ನಾನು ಡೈರೆಕ್ಟರ್ ಅಯ್ಯ. ಹೌದಾ ಸರ್, ನಾನು ನಿಮ್ಮ ಯುದ್ಧಕಾಂಡ ನೋಡಿದ್ದೀನಪ್ಪ, ತುಂಬ ಚೆನ್ನಾಗಿ ಮಾಡಿದೆ ಅಂತ. ಹೌದಾ ಸರ್? ಸರ್ ನಾನು 2 ವಾರದಲ್ಲಿ ನಿಮ್ಗೊಂದು ಮೆಸೇಜ್ ಕೊಡ್ತೀನಿ ಅಂತ. ಕೊಡಿ ಸರ್, ಹೋಗಿ ಸರ್ ಅಂತ ಟಕ್ಮ ಸಿಗರೇಟ್ ಬಿಸಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಅವನು ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ ನಾನು. ಇವು ಫ್ರೆಶ್ ಆಗಿ ಬರ್ತಾ ಇದ್ದಾನೆ, ಬೈದ್ರು ಜನ ಏನು ಅನ್ಕೊಳ್ಳಲ್ಲ. ಇವ್ರಿಗೇನು ಹಿಂದೆ ಮುಂದೆ ಆ ಥರ ಏನು ಮಾರ್ಕೆಟ್ ಇರಲಿಲ್ಲ. ಇನ್ನೊಂದು ವಾರ ಇದೆ, ಇವನು ಆ್ಯಕ್ಟ್ ಮಾಡ್ತಾರಂತ ನಾನು ಆ ಫೈನಾನ್ಸ್ಗೆ ಹೇಳಿದ್ದೀನಿ. ರೇಪುಲ್ చేసి నా కొడుకు పెట్టి సినిమా చేస్తా ಹೊಟ್ಟೆ నువ్వు తెలుగు ರೇಪ್ ಮಾಡೋನ್ ಕರ್ಕೊಂಡು ಸಿನಿಮಾ ಮಾಡಿರ್ತೀಯ, ಮುಗೀತು ಬಿಡಿ, ಬಟ್ಟೆ ಹಾಕೊಳ್ರು ಅಂತ ಹೇಳಿದಾರೆ. ನಾನು 4 ಜನ ಬಂದು ಏನು ನಮ್ಮ ಅಂಕಲ್ ಹಂಗೆ ಹೇಳ್ತಾರಂದ್ರೆ, ಅವ್ರಿಗೆ ಗೊತ್ತಿಲ್ಲ ಬಿಡಿ, ನಿಮ್ಗೆ ಲಾಸ್ ಆದರೆ ನಾನು ದುಡ್ಡು ಕೊಡ್ತೀನಿ, ನಿಮ್ಗೆ ಎಷ್ಟು ಲಾಸ್ ಆಗುತ್ತೋ ದಟ್ ಐ ವಿಲ್ ಪೇ, ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊ. ಬೇಡ ಸರ್, ಏನು ಬೇಡ ಸರ್, ನಿಮ್ಮ ಇಷ್ಟ ಪ್ರಕಾರ ಮಾಡಿ ಸರ್ ಅಂತ ಹೇಳಿದೆ. ಒಂದು ಶೆಡ್ಯೂಲ್ ಆಯಿತು, ರಶ್ ನೋಡ್ಕೊಂಡಿದ್ದಾರೆ. ಮೋತಿ ಮಾಲ್ನಲ್ಲಿ ಎಲ್ಲರೂ ಫುಲ್ ಬಾಟಿ ಕುಡಿದ್ಬಿಟ್ಟು ಕುಣಿದಾಡ್ತಾ ಇದ್ದಾರೆ, ನಮ್ಮ ಪಿಕ್ಚರ್ ಇಟ್ಟು ಅಂತ. ಹಿಂಗೋ ಕಾಪಿ ತೆಗೆದಿದ್ದೀನಿ. ಆವಾಗ ಪ್ಯಾಲೇಸ್ ಹೋಟ್ಲ್ ಅಂತ ಇರೋದು, ನೀವು ನೋಡಿದ್ರ? ಪ್ಯಾಲೇಸ್ ಹೋಟ್ಲ್, ಅಲ್ಲೇ ಮ್ಯಾಕ್ಸಿಮಮ್ ಶೂಟಿಂಗ್. ಫ್ರಂಟ್ ಪೊಲೀಸ್ ಸ್ಟೇಷನ್, ಬ್ಯಾಕ್ ಪೋಸ್ಟ್ ಆಫೀಸ್, ಮಧ್ಯದಲ್ಲಿ ಬೆಡ್ರೂಮ್ಗಳು, ಕಲೆಕ್ಟರ್ ಆಫೀಸ್, ಅಲ್ಲೇ ಔಟ್ಸೈಡ್ ಮ್ಯಾರೇಜ್, ಈ ಥರ ಮ್ಯಾಕ್ಸಿಮಮ್. ಕಲೆಕ್ಟರ್ ಆಫ್ 60 ಇರೋದು ಬೆಂಗಳೂರು ಪ್ಯಾಲೇಸ್. ಇಲ್ಲಿಂದ ಅಲ್ಲಿ ಶಿಫ್ಟು, ಇಲ್ಲಿ ಮಾಡೋದು, ಯಾವಾಗ ಬಂದರೆ ಯಾವಾಗ ಮಾಡೋದು. ಅವ್ರು ಬರೋಷ್ಟೊಳಗೆ ಎಲ್ಲ ಸೀನ್ಗಳು ಮಾಡ್ಕೊಳ್ಳೋದು. ಅವ್ರು ಬಂದ ತಕ್ಷಣ
ಆ ಬ್ಯಾಲೆನ್ಸ್ ವರ್ಕ್ ಮಾಡೋದು ಫಿನಿಶ್ ಮಾಡಿದೆ. ಕಾಪಿ ಬಂತು. ತಗೊಳ್ಳೋರು ಯಾರಿದ್ದಾರೆ ಸಿನಿಮಾನ, ಯಾವ ರೇಟಿಗೆ ಮಾರಬೇಕಿದು ಅನ್ನೋರಂದ್ರೆ ಅದು ಬೇರೆ ವಿಷಯ. ನಂಜುಂಡಿ ಕಲ್ಯಾಣ ಅದೆಲ್ಲ ಕಂಪ್ನಿಯವ್ರು ಮಾಡ್ತಾರೆ. ಔಟ್ ಸೈಡ್ ಫಸ್ಟ್ ಪಿಕ್ಚರ್ ಇದು. ಓಕೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಿಮ್ಗೆ ಏನೇ ಲಾಸ್ ಆದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಲ್ವಾ, ನೀವೇ ರಿಲೀಸ್ ಮಾಡಿ. ಅವ ನಮ್ಗೆ ಹೊರ್ತು ಗೊತ್ತಾಗತ್ತೆ. ಹೌದು. ಬಿಟ್ಟರೆ ನಾವು ಇವಾಗ 30 ಲಕ್ಷ ಖರ್ಚಾಯಿತು, 30 ಲಕ್ಷಕ್ಕೆ ಮಾರಬೇಕು, ಇಲ್ಲ 25 ಲಕ್ಷ ಮಾರಬೇಕು, ಲಾಸ್ ಆಗತ್ತೆ, ಇದೆಲ್ಲ ತೊಂದರೆ ಆಗತ್ತೆ. ನನ್ನ ಮಾತು ಕೇಳಿ ನೀವು ರಿಲೀಸ್ ಮಾಡಿ ಅಂತ ಹೇಳಿದೆ. ರಿಲೀಸ್ ಮಾಡಿದ್ದೀವಿ ಸರ್. ನೋಡ್ಬೇಕು ಸರ್, ಕರ್ನಾಟಕ ಫುಲ್ಲು ಆ ವೇವ್ ನೋಡ್ಬೇಕು ಪೊಲೀಸ್ ಅಂತೆ. ಅದರಲ್ಲಿ ವಿನಯ್ ಪ್ರಸಾದ್ ಹೌದು. ಅಲ್ಲಿ ಡಬ್ಬಿಂಗ್ ಅನ್ನೋರ್ಗೆ ಡಬ್ಬಿಂಗ್ ಮಾಡಕ್ಕೆ ಬಂದಿದ್ದಾಳೆ. ನಮ್ಮ ವೈಟ್ ಆ್ಯಂಡ್ ವೈಟ್ ರಾಮನ್ನ ಮ್ಯಾನೇಜರ್ ಇದ್ದಾರೆ. ಆ ಹುಡುಗಿ ಆ್ಯಕ್ಟ್ ಮಾಡ್ತಾರೆ ಕೇಳಿ ಸರ್ ಅಂತ ಹೇಳಿದ್ರು ವಿನಯ್ ಪ್ರಸಾದ್. ಏನವರು ಮಾಡ್ತಂತ ಹೇಳಿದರೆ ಹತ್ತಿ ಕ್ಯಾರೆಕ್ಟರ್ ಹಾಕ್ಸಿದ್ವಿ. ದೇವರಾಜ್ ಕ್ರೂಡಿವಿಲ್ಲ ಆ ಕಾಲದಲ್ಲಿ, ಅವರು ಒಂಥರ ಸರ್ಕಾಸ್ಟಿಕ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ವಿ. ಏನೇನೋ ಸೇರಿ ಪೊಲೀಸ್ ಎಂತಿ ಎಲ್ಲೋ ತಗೊಂಡಾಯ್ತು. ಮಹಾಲಕ್ಷ್ಮಿ ಶುರು ಆಯಿತು. 18 ಪಿಕ್ಚರ್ ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡಿದ್ವಿ ಸರ್. ಅಲ್ಲ, ನೀವು ಮಹಾಲಕ್ಷ್ಮಿ ಬಗ್ಗೆ ಹೇಳುವಾಗ ಯಾವುದೋ ಒಂದು ಭಾವನಾತ್ಮಕವಾಗಿ ಯೋಚನೆ ಮಾಡಿದ್ರಿ. ಯಾಕೆ ಅದು ನಾನು ಅಷ್ಟು ಸಪೋರ್ಟಾ? ಹೌದು ಸರ್. ಯಾವತ್ತೂ ನಾವು ಇಷ್ಟೊತ್ತು ಮಾಡಬೇಕು. ಡೈಲಿ 3 ಶೂಟಿಂಗ್ ಮಾಡೋರು ನಮಗೆ, 3 ಶಿಫ್ಟ್, 3 ಪಿಕ್ಚರ್ ಮಾಡೋಳು ನಮಗೆ. ಓಕೆ. ಯಾರು ಮಾಡ್ತಾರೆ ಸರ್? ಏ, ಎಷ್ಟು ದುಡ್ಡು ಕೊಟ್ಟರು ಮಾಡ್ತಾರ ಸರ್? ಇಲ್ಲ, ಸಾಧ್ಯ ಇಲ್ಲ ಸರ್. ಖಂಡಿತ ಇಲ್ಲ. ಒಂದು ಮಾಡುವಷ್ಟರಲ್ಲೇ ಸುಸ್ತಾಗಿರ್ತದೆ ಅಂತಲ್ಲಿ 3ರಲ್ಲಿ. ಯಾವತ್ತೂ ಒಂದು ದಿನ ನಾವು ಅಂಕುಲ್ ಯಾಕೆ ನಾನು ಸಾಯಿಸ್ತೀನಿ ಅಂತ ಹೇಳಿಲ್ಲ ಸರ್. ಇಲ್ಲ. ಪ್ರೊಡ್ಯೂರ್ಗೆ ಅನುಕೂಲ ಆಗತ್ತೆ ಅಂಕುಲ್, ಮಾಡೋಣ ಬಿಡಿ ಅಂದ್ರೆ ನಂದು ಹಾಫ್ನಲ್ಲಿ ಮುಗಿಸ್ ಕಲಿಸ್ಬಿಡಿ ನಾನು ಅನ್ನೋರು ಅಷ್ಟೇ. ಆ ಪೇಷನ್ಸ್ ಯಾರಿಗಿರ್ತದೆ ಸರ್? ಇಲ್ಲ. ಬಟ್ ಈ ಕಾರಣಕ್ಕಾಗಿ ನನ್ನ ಜೊತೆ ಒಂದು ಕೋತಿ ಆಕ್ಟರ್ ಮಾಡಿದ್ರು ಗೆಲ್ತದೆ ಅಂತ ಹೇಳಿದ್ದು ಅಂದರೆ ಕಮೆಂಟ್. ಅದು ನಿಜಾನೋ ಸುಳ್ಳು? ಸುಳ್ಳಲ್ಲ, ನಾವೇ ಬರೆದಿರೋದು. ಅದಕ್ಕೆ ಮಹಾಲಕ್ಷ್ಮಿನೇ ತಪ್ಪು ಸರ್. ಯಾರಾದರೂ ಮಾತಾಡಬಾರ್ದು. ಯಾಕಂದರೆ ಆ ದುರಹಂಕಾರ ಬಂದ್ಬಿಡುತ್ತಾ ಸಾಮಾನ್ಯವಾಗಿ? ನಿಮಗೆ ಬರಬೇಕಿತ್ತು ಅಹಂಕಾರ, ಅಟ್ಲೀಸ್ಟ್ ಅಹಂಕಾರ ಆದರೂ ಇರಬೇಕಿತ್ತು. ಅದಿಲ್ವೇ? ಅದು ಆರ್ಟಿಸ್ಟ್ಗೆ ಟೆಕ್ನಿಷಿಯನ್ಸ್ಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆರ್ಟಿಸ್ಟ್ ನನ್ನಿಂದ ಅಂತ ಹೇಳ್ಕೊಂತಾರೆ, ನನ್ನಿಂದ. ಟೆಕ್ನಿಷಿಯನ್ ಯಾವತ್ತೂ ನಮ್ಮಿಂದ ಅಂತ ಹೇಳ್ತಾರೆ. ಆ ಡಿಫ್ರೆನ್ಸ್ ಇರುತ್ತೆ. ವ್ಯತ್ಯಾಸ ಕಷ್ಟ. ಒಂದೊಂದ್ಸಲ ನೋಡ್ತಾ ಇದ್ರು ಆರ್ಟಿಸ್ಟ್ ಪ್ರಾಬ್ಲಮ್ ಇರುತ್ತೆ. ಯಾವ ಟೆಕ್ನಿಷಿಯನ್ಗೆ ಇನ್ನೂ ಟೆಕ್ನಿಷಿಯನ್ ಪ್ರಾಬ್ಲಮೇ ಬರಲ್ಲ. ಓಕೆ. ನನ್ನ ಜೊತೆಲಿ ಇಷ್ಟೋ ಡೈರೆಕ್ಟರ್ಸ್ ಪ್ಯಾರಲ ಮಾಡಿದ್ವಿ ನಾವು. ಯಾವತ್ತೂ ಒಬ್ರಿಗೊಬ್ರಿಗೆ ಏನು ವೈಷಮ್ಯ ಇರಲಿಲ್ಲ. ಬಟ್ ಆರ್ಟಿಸ್ಟ್ ನೀವು ನೋಡ್ತಾನೆ ಇದ್ದೀರಿ ನೀವು. ಅವ್ರು ಹಿಟ್ಟಾದ್ರೆ ಇವ್ರು ಬೇಜಾರು, ಇವ್ರು ಫ್ಲಾಟ್ ಆದ್ರೆ ಅವ್ರು ಸಂತೋಷ ಇರುತ್ತೆ. ಪಾರ್ಟಿಗಳು ಮಾಡ್ಕೊಂತಾರೆ, ಏನೋ ಹೇಳ್ತಾರೆ. ಕಲಾವಿದರಿಗೂ ಟೆಕ್ನಿಷಿಯನ್ಗೆ ಸಣ್ಣ ಡಿಫ್ರೆನ್ಸ್ ಇದೆ. ನಮಗೆ ಪೇಷನ್ಸ್ ಜಾಸ್ತಿ ಇರುತ್ತೆ. ನಾವು ಅನ್ಕೊಳ್ತೀವಿ, ಅವರು ನಾನು ಅಂತ ಹೇಳ್ಕೊತಾರೆ. ಅದು ಆ ವಿಷಯನ ಫಸ್ಟ್ ಬರೆದಿರೋದೇ ನಾವು. ಅದೇ ಆಗ ಆ ಪತ್ರಿಕೆಗೆ ಒಂದು ಕೋತಿ ಜೊತೆ ಆ್ಯಕ್ಟ್ ಮಾಡಿದ್ರು ಕೂಡ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದು ನಾವು ಹೇಳ್ಬಾರ್ದು. ತುಂಬ ದೊಡ್ಡ ಡಿಸ್ಕಷನ್ ಎಲ್ಲ ಆಯಿತು. ಹೇಳ್ಬಾರ್ದು, ತಪ್ಪು ಯಾವತ್ತೂ ಸರ್. మరి ಎಲ್ಲ ಪಿಕ್ಚರ್ ಹಿಟ್ ಆಗಲಿಲ್ವೇ? ಇಲ್ಲ. ಹಿಟ್ ಆಗಲ್ಲ. ಯಾಕಂದರೆ ಅದು ಟೀಮ್ ವರ್ಕ್ ಸರ್. ಹೌದು. ಶಶಿಕುಮಾರ್ ದೊಡ್ಡ ಹೀರೋ ಅಲ್ಲ, ಪೊಲೀಸ್ ಅಂತ. ಬಟ್ ಆ ಪಾತ್ರೆಗೆ ಅವನೇ ಅದ್ಭುತವಾಗಿ ಮಾಡಿದ್ದಾನೆ. ಅಲ್ಲಿಂದ ಅವನು ಸುಪ್ರೀಂ ಹೀರೋ ಆಗಿದೆ. ನಾವು ದೇವರಾಜು ಸಣ್ಣ ಪುಟ್ಟ ಪಾತ್ರ, ಈ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನೆಕ್ಸ್ಟ್ ನಾವೇ ಅವನಿಗೆ ಗೃಹ ಪ್ರವೇಶ ಕೊಟ್ಟಿದ್ದೀವಿ, ಎತ್ತಕರ್ಲ ಕೊಟ್ಟಿದ್ದೀವಿ. ನಾವೇ ಹಂಗೆ ತಗೊಂಡು ಬಂದಿದ್ದೀವಿ. ನಾವು ನಮ್ಮ ಟೆಕ್ನಿಷಿಯನ್ ಅಂದರೆ ಶಿಲ್ಪಿಗಳಿದ್ದಾಗ ಸರ್, ಒಂದು ಕಲ್ಲನ್ನ ಒಂದು ಶಿಲ್ಪವಾಗಿ ಕೆತ್ತೀವಿ ನಾವು. ತಗೊಂಡೋಗಿ ಒಂದು ದೇವಸ್ಥಾನ ಇಡ್ತೀವಿ ನಾವು. ಇಟ್ಟಿದ ಮೇಲೆ ಈ ಶಿಲ್ಪಿನೂ ಒಳಗಡೆ ಹೋಗಿ ಅಭಿಷೇಕ ಮಾಡಂಗಿಲ್ಲ. ಅದು ಬೇರೆ, ಇದು ಬೇರೆ. ನಾವು ಲೈನಲ್ಲಿ ಹೋಗಿ ದರ್ಶನ ಮಾಡಬೇಕು ಹೊರತು ಇಲ್ಲ ನಾನೇ ಕೆತ್ತಿದ್ದು ಅಂತ ಹೇಳ್ಕೊಂಡ್ರು ಅವಮಾನ ಆಗತ್ತೆ. ನಾನೇ ಕೆತ್ತಿದ್ದು ಅಂತ ಅವಮಾನ ಆಗತ್ತೆ. ಅವ್ರಿಗೆ ಅದೃಷ್ಟ ಸರ್ ಅದು. ನಾವೆಲ್ಲ ಸೇರಿ ವೈಟ್ ಪೇಪರ್ಗೆ ಸ್ಟ್ಯಾಂಪ್ ಪೇಪರ್ಗೆ ಎಷ್ಟು ಡಿಫ್ರೆನ್ಸ್ ಇದೆಯೋ, ಆ ಸ್ಟ್ಯಾಂಪ್ ಅನ್ನೋದು ಅವ್ರ ಮುಖ. ಅವ್ರು ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ. ಈ ಶ್ರಮ ಫೌಂಡೇಶನ್ ಅಷ್ಟೇ. ಫೌಂಡೇಶನ್ ಕಲ್ಲು ನಮ್ಮ ಕಾಣುತ್ತೆ, ಕಣ್ಣಿಗೆ ಮೇಲಿರುತ್ತೆ ಕಾಣುತ್ತೆ. ಅದೇ ಕಲಾವಿದರು ಅವ್ರ ಅದೃಷ್ಟ, ಪುಣ್ಯ ಮಾಡಿ ಬಂದಿರ್ತಾರೆ.
ಇವಾಗ 100 ಕೋಟಿ 200 ಕೋಟಿ ತೊಗೊಳ್ತಾ ಇದ್ದಾರೆ ಅಂದರೆ ಯಾವ ಟೆಕ್ಸ್ಟ್ ತೊಗೊಳಕ್ಕಾಗತ್ತೆ ಸರ್? ಇಲ್ಲ ಇಲ್ಲ. ಅವ್ರು ಪುಣ್ಯ ಮಾಡಿದ್ದಾರೆ ಸರ್, ಹಾ. ಅವ್ರು ಅದೃಷ್ಟವಂತರು ಕಲಾವಿದರು. ನಿಮಗೆ ಹೇಗಿತ್ತು ಸರ್ ಸಂಭಾವನೆಯನ್ನು? ಆ ಕಾಲದಲ್ಲಿ ಇಂಡಸ್ಟ್ರಿನ ನಿರ್ಮಾಪಕರು ಬೆಳೆಸಲಿಲ್ಲ ಸರ್. ಆ ಕಾಲದಲ್ಲಿ ಹಾಂ. ನಿರ್ಮಾಪಕರು ಇಂಡಸ್ಟ್ರಿನ ಹ್ಞೂ. ಬೆಳೆಸಲಿಲ್ಲ. ಹ್ಞೂ. ಯಾಕೆ ಅದು? ಎಷ್ಟು ಬೆಳೆಸಬೇಕಾಯ್ತು. ತೆಲುಗು ತಮಿಳ್ ಥರ ನಮ್ಮ ಇಂಡಸ್ಟ್ರಿ ಬೆಳೆಯಿಲ್ಲ ನೋಡಿ. ಹ್ಞೂ. ಯಾಕಂದರೆ ರಾಜ್ಕುಮಾರ್ ಅವರು ದೊಡ್ಡದಾಗಿ ತೊಗೊಂಡಿದ್ದು 1 ಲಕ್ಷ ಅಂತ ಹೇಳೋರು ಆ ಕಾಲದಲ್ಲಿ. ಹ್ಞೂ. ನಾನು ಇಂಡಸ್ಟ್ರಿಗೆ ಹೋಗುವಾಗ NTR, ಶಿವಾಜಿ ಗಣೇಶ್ ಎಲ್ಲರೂ 50,000 ತೊಗೊಳ್ಳೋರು ಆ ಕಾಲದಲ್ಲಿ. ಹ್ಞೂ. ಹ್ಞೂ. 70s ನಾನು ಹೇಳ್ತಾ ಇದ್ದೆ. ಓಕೆ. 5-6 ಲಕ್ಷದಲ್ಲಿ ಫಸ್ಟ್ ಕಾಪಿ ಬರೋ ಸರ್. ಹ್ಞೂ. NTR ಆಗಲಿ, ಕೃಷ್ಣ ಆಗಲಿ, ಸೋಹನ್ ಬಾಬು ಆಗಲಿ 5-6 ಲಕ್ಷ ಸಿನಿಮಾ ಮಾಡಬೇಕಂದ್ರೆ ಅವ್ರಿಗೆ 10% 10% ಅಮೌಂಟ್ ಹೀರೋ ಕೊಡ್ತೀವಿ, ಹಾಂ. ಒಂದು 2% ಅಮೌಂಟ್ ಹೀರೋಯಿನ್ ಕೊಡ್ತೀವಿ, ಉಳಿದವ್ರಿಗೆ 1% ಕೊಡ್ತೀವಿ. ಅಂದರೆ ಎಲ್ಲ 1 ಲಕ್ಷದಲ್ಲಿ ಕ್ಯಾಸ್ಟಿಂಗ್ ಎಲ್ಲ ಮುಗೀತದೆ. ಡೈರೆಕ್ಟ್ಗೆ ಒಂದು 5,000 ಕೊಡ್ತಾರೇನೋ ಆ ಕಾಲಕ್ಕೆ, ಉಳಿದ ಸಿನಿಮಾ ಖರ್ಚು ಮಾಡ್ತಾರೆ. ಓಕೆ. ಅದೇ ರೀತಿ ಏನೇ ಬೆಳೆದ್ರು 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ ಮಾಡೋದ್ರಿಂದ ನಮಗೆ 50,000 30,000 40,000 ನಾಮ ಹಾಕೋರು, ನಾಮ ಹಾಕೋರು. ನಮ್ಮ ಜಿ ಉದಯಶಂಕರ್ ಒಂದ್ಸಲ ನನ್ನಲ್ಲಿ ಕರ್ಕೊಂಡು ಹೋಗಿದ್ರು. ಅವರ ಜನಾರ್ದನ್ ಹೋಟ್ಲಲ್ಲಿ ರೂಮ್. ಅವರು ದಿಂಬು ತೆಗೆದು ತೋರಿಸಿದ್ರು, ಇದು ಚೆಕ್, ಬೌನ್ಸ್ಡ್ ಚೆಕ್ ಅಂತ. ಈ ಥರ ಇರೋದು. ಹಾಂ. ಇಂಡಸ್ಟ್ರಿ ಬೆಳೆಸಿ ಅವಕಾಶ ಮಾಡಿಕೊಡ್ಲಿಲ್ಲ. ನಿರ್ಮಾಪಕರು ಡೆವಲಪ್ ಮಾಡಬೇಕಾಯಿತು. ಯಾಕೆ ಅವ್ರ ಪಾಡಿಗೆ ಅವರೇ ಸುಖ ಅನುಭವಿಸ್ತಾ ಇದ್ರ? ಅದೂ ಇಲ್ಲ. ಅವರು 2 ವೀಲರ್ ಬರೋರು, ಹೌದು. 2 ವೀಲರ್ ಬರೋರು ಪ್ರೊಡ್ಯೂಸರ್ಸ್. ಏನೋ ಸರ್ ಇಂಡಸ್ಟ್ರಿನ ಬೆಳೆಸಬೇಕು, ಒಳ್ಳೆ ಸ್ಟುಡಿಯೋ ಕಟ್ಕೋಬೇಕು, ಒಂದು ಫಿಲ್ಮ್ ಸಿಟಿ ಮಾಡಬೇಕು, ಕನಸಾಗಿ ಇದ್ಬಿಡ್ತು. ಇದುವರೆಗೆ ನನಸು ಆಗಲಿಲ್ಲ. ಎಲ್ಲಿದೆ? ಎಷ್ಟು ವರ್ಷದಿಂದ? ನಮ್ಗೆ ಏನಿದೆ ಹೇಳಿ ಸರ್ ಇವಾಗ? ಹೌದು, ಕರೆಕ್ಟಾಗಿ ಏನಿದೆ ಹೇಳಿ? ಇಲ್ಲಿ ಏನಿಲ್ಲ. ಆಂಧ್ರ ಪ್ರದೇಶದಲ್ಲಿದೆ. ಸೂಪರ್ ಸರ್, ಸೂಪರ್. ಎಷ್ಟು ಒಳ್ಳೆ ಸ್ಟುಡಿಯೋಸ್ ಇದೆ ಸರ್ ಅಲ್ಲಿ. ರಾಮೋಜಿ ಫಿಲ್ಮ್ ಸಿಟಿ ಇದೆಲ್ಲ ಸರ್. ಅಯ್ಯೋ, ಜಯಲಲಿತಾ ಕಾಲದಲ್ಲಿ ಸ್ಟುಡಿಯೋ ಎಲ್ಲ ಮಾಡಿ ಕೊಟ್ಟಿದ್ದಾರಲ್ಲ ಸರ್, ಅದ್ಭುತ ಕೊಟ್ಟಿದ್ದಾರೆ ಸರ್. ಏನಿದೆ ಇವಾಗ? ನಮಗೆ ಹೇಳ್ಕೊಳಕ್ಕೆ ಏನಿಲ್ಲ, ಬರೀ ನಾವೆಲ್ಲ ಉಳಿದೀವಿ ಅಷ್ಟೇ. ಈಗ ನಿಮ್ಮ ಈ ಸಿನಿಮಾದಕ್ಕೆ ಬರೋಣ ಸರ್. ಈ ಹೊಸ ಸಿನಿಮಾ 105ನೇ ಸಿನಿಮಾ, ಅದು ಏನು ಸರ್ ಸಬ್ಜೆಕ್ಟ್? ಅದು ಸೆಪ್ಟೆಂಬರ್ 10. ಹಾಂ. ಆ ದಿನ ವಿಶೇಷ ಏನಂದ್ರೆ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನ. ಓಕೆ. ಹಾಂ. ಪೇರೆಂಟ್ಸ್ ಡೇ, ಆ ಥರನೇ ಲವರ್ಸ್ ಡೇ, ಈ ಥರ ಏನೇನು ನಾವು ವಾಟರ್ಸ್ ಡೇ, ಫಾರೆಸ್ಟ್ ಡೇ ಏನು ಇಟ್ಕೊಂತೀವೋ ಅದೇ ಥರ ಸೆಪ್ಟೆಂಬರ್ 10 ಆತ್ಮಹತ್ಯೆ ನಿವಾರಣಾ ದಿನ. ವಿಶ್ವದಾದ್ಯಂತ ಈಗ ಬರುವಂಥ ಸೆಪ್ಟೆಂಬರ್ 10ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ. ಅದು ಸಬ್ಜೆಕ್ಟ್. ಅದು ಸಬ್ಜೆಕ್ಟ್. ಆತ್ಮಹತ್ಯೆ ಸಮಸ್ಯೆಗೆ ಪರಿಷ್ಕಾರ ಅಲ್ಲ. ಸಮಸ್ಯೆ ಬರುವಾಗ ಸಮಸ್ಯೆ ಎದುರಿಸಬೇಕೆ ಹೊರತು ಎದುರ್ಕೋಬಾರದು. ಸಹಾಯಕ್ಕೆ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ ಅನ್ನೋದೇ ಕಾನ್ಸೆಪ್ಟ್. ಬಟ್ ನಿಮ್ಮ ಲೈಫಲ್ಲಿ ಅದಾಗಿಲ್ವಲ್ಲ? ಆಗತ್ತೆ ಸರ್. ಮನುಷ್ಯ ಹೇಗೆ ಆಗೋದು? ವೀಕ್ನೆಸ್ ಆಫ್ ಮೈಂಡ್. ಯಾಕೆ ಆಯ್ತದ ಸರ್? ನನಗೆ ಅದು ನಾವು ಬರ್ದಿದ್ದೀವಿ, ಸಿಕ್ಕಾಪಟ್ಟೆ ಬರ್ದಿದ್ದೀವಿ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮೊಮೆಂಟ್ ಬರುತ್ತೆ. ಹಾಂ. ಈ ಸಿನಿಮಾ ಬರುವಾಗ ಏನು ಮಾಡ್ಬೇಕಂತ ಸೊಲ್ಯೂಷನ್ ಕೊಟ್ಟಿದ್ದೀವಿ ನಾವು. ಹಾಂ. You should speak with your parents, you should speak with family doctor, you should expose with your friend. ನಿಮ್ಮ ಗರ್ಲ್ ಫ್ರೆಂಡ್ ಆಗ್ಬೋದು, ವೈಫ್ ಆಗ್ಬೋದು, ಮಕ್ಕಳಾಗ್ಬೋದು, ಅವ್ರ ಹತ್ರ ಹೇಳ್ಕೋಬೇಕು ನಾವು. ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರೆ, ಸಬ್ಜೆಕ್ಟ್, ಅದೇ ಸಬ್ಜೆಕ್ಟ್. ನೀವು ತಪ್ಪಿಸ್ಕೊಂಡು ಹೋಗ್ಬಿಡ್ತೀಯ, ನಿಮ್ಮ ಫ್ಯಾಮಿಲಿ ಗತಿ ಏನಾಗುತ್ತೆ? ಬಟ್ ನೀವು ಅದನ್ನು ಯೋಚನೆ ಮಾಡಿಲ್ವ ಸರ್ ಆಗ? ಹೆಂಡತಿ ಕೇಳ್ತಾರೆ, ಏನು ಆ್ಯಕ್ಚುಲಿ ಇದು ಟ್ಯಾಬ್ಲೆಟ್ ತೊಗೊಂಡಿದ್ದ? ಹಾಂ. ಈಗ ಏನು ಮಾಡ್ತೀವಿ ಅಂದರೆ ನಮ್ಮ BP ಇರುತ್ತಲ್ಲ, ಹೌದು, ನಾವು ಒಂದು ಟ್ಯಾಬ್ಲೆಟ್ ತೊಗೋಬೇಕು, ಹುಚ್ಚುಚ್ಚಾಗಿ ಏನೇನೋ ತೊಗೊಂಡ್ಬಿಟ್ಟು ತಪ್ಪು ಮಾಡ್ತೀವಿ. ಅಂದ್ರೆ ಆ ಮೊಮೆಂಟ್ನಲ್ಲಿ ಯಾವ್ದಾದ್ರು ಒಂದು ಫೋನ್ ಕಾಲ ಯಾರೋ ಒಬ್ರು ಬರೋದು ಆಗಿರ್ತಿದ್ರೆ ತಪ್ಪಿ ಹೋಗ್ತಿದ್ರು. ಎಂಥ ದೊಡ್ಡವರು ಅದನ್ನು ಯಾವತ್ತೋ ಒಂದು ದಿನ ತಪ್ಪು ಮಾಡ್ತಾರೆ ಸರ್. ದೀಪಿಕಾ ಪಡುಕೋಣೆ, ಶಿ ಆಲ್ಸೋ ಅಟೆಂಪ್ಟೆಡ್ ಸುಸೈಡ್. ಆಮೇಲೆ ಅವರ ಒಂದು ಕೌನ್ಸಿಲಿಂಗ್ ಸೆಂಟರ್ ಇಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಅಬ್ದುಲ್ ಕಲಾಂ ಅವರು ಒಂದ್ಸಲ ಅನ್ಕೊಂಡಿದ್ದಾರಂತೆ, ಅವರ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಈ ರೀತಿ ಇರುತ್ತೆ ಸರ್. ಎಂಥ ದೃಢವಾದ ಮನಸ್ಸಿದ್ರು ಒಂದೊಂದ್ಸಲ ಸೋಲ್ತೀವಿ ನಾವು. ಆ ತಪ್ಪೇ ನನ್ನ ಜೀವನದಲ್ಲಿ. ಬಟ್ ಅದು ನಿಮ್ಮ ಇದಕ್ಕೆ ಸಂಬಂಧಪಟ್ಟ ಒಂದು ಸಿನಿಮಾದ ಸೋಲು ಅಲ್ಲ, ಒಂದು ಸಿನಿಮಾದ ಸೋಲು ಕಾರಣ ಅಲ್ಲ. ಇಲ್ಲ. ಅಂದರೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್
ನಾವು ಯಾವತ್ತೂ ಏನಂದ್ರೆ ಸರ್, ನಾವು ಯಾರ ಹತ್ರ ಒಂದು ಜಾಸ್ತಿ ಸಾಲ ಮಾಡಲ್ಲ, ಏನಿಲ್ಲ, ಫೈನಾನ್ಸ್ ಓವರ್ ತಗೊಳ್ಳಲ್ಲ. ಕ್ಲಿಯರ್. ಅದೇ ವೈಟ್ ಡ್ರೆಸ್ಸೇ ಹೇಳ್ತದೆ. 10 ಲಕ್ಷ ಕೊಡೋನು ಹಾಂ 10 ಲಕ್ಷ ಕೊಟ್ಟಿರ್ತಾರಲ್ವ ಹೌದು. ಡಿಸ್ಟ್ರಿಬ್ಯೂಟರ್, ಹೌದು. ರಿಲೀಸ್ ಆದ ನಮ್ಮ ಸೋಮವಾರನೇ ನಮ್ಮ ಮನೆಗೆ ಬರ್ತಾನೆ, ಹಾ. ದುಡ್ಡು ವಾಪಸ್ ಕೊಡಿ ಅಂತ, ಲಾಸ್ ಆಗತ್ತಂತ. ಹಾಂ ಇದೆಲ್ಲದ ನೋಡಿದಿರ ಸರ್? ಅಯ್ಯಪ್ಪ. ಹಾಂ ತಪ್ಪಲ್ಲ ಸರ್? ಇನ್ನೊಂದು ಸಿನಿಮಾ ಮಾಡ್ತೀವಿ, ವಾಪಸ್ ಕೊಡ್ತೀವಿ. ಹಾಂ ಮನೆ ಬಿಟ್ಟೆ ಮನೆಯಿಂದ ಆಚೆನೆ ಹೋಗ್ಲಿಲ್ಲ ಸರ್. ಆಮೇಲೆ ಆ ಪಿಕ್ಚರ್ ನಾವು IDBI ಬ್ಯಾಂಕಿನಿಂದ ಲೋನ್ ತೊಗೊಂಡಿದ್ದೀವಿ, ಜಸ್ಟ್ 80 ಪೈಸೆ ಇಂಟ್ರೆಸ್ಟ್ ಲೆಕ್ಕದಲ್ಲೇ. ಯಾವ ಫಿಲ್ಮ್ ಸರ್ ಅದು? ಫಿಲ್ಮ್ ಯಾವುದು? ದೇವರು ಕೊಟ್ಟಂಗೆ. ದೇವ್ರು ಕೊಟ್ಟದ್ದು. ಅದು ಹಿಟ್ಟಲ್ವಾ? ವರ್ಕೌಟ್ ಆಗಲಿಲ್ಲ, ವರ್ಕೌಟ್ ಆಗಿಲ್ಲ, ಸಾಲಿಲ್ಲ. ಬಡ್ಜೆಟ್ ಜಾಸ್ತಿ ಆಯಿತು, ಇಂಟ್ರೆಸ್ಟ್ಗಳು ಜಾಸ್ತಿ ಆಯಿತು, ರೈನ್ ಎಫೆಕ್ಟು, ಲಾಸ್ಟ್ನಲ್ಲಿ ಎಲ್ಲ ಪ್ರವಾಹ ಎಲ್ಲ CG ಮಾಡಬೇಕು, ತುಂಬ ಟೈಮ್ ತೊಗೊಳ್ತು. ಸೆನ್ಸಾರ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬೇರೆ ಬೇರೆ ಆಗಿ ಅದು ಫ್ಲಾಪ್ ಆಗೋ ನಂಬರ್ ಆಫ್ ರೀಸನ್ಸ್ ಇದೆ. ಓಕೆ. ಆ್ಯಕ್ಚುಲಿ ಶಿವರಾಜ್ ಕುಮಾರ್ ರಾಧಿಕೆ ಮಾಡಬೇಕಾದ ಸಿನಿಮಾ ಅದು. ನಮ್ಮ ಪಿಕ್ಚರ್ ಸ್ಟಾರ್ಟ್ ಮಾಡೋ ಟೈಮಿಗೆ ಅವರು ಕುಮಾರಸ್ವಾಮಿ ಜೊತೆಲು ಹೋಗಿದ್ದ ಕಾರಣನೇ ನಮ್ಗೆ ಅವರು ಸಿಕ್ಕಲಿಲ್ಲ. ಓಕೆ. ಅವರಿದ್ದರೆ ಬೇರೆ ಥರ ಇರೋ ಸಿನಿಮಾ, ಬೇರೆ ಥರ ಇರುತ್ತೆ, ಜನ ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇರೋದು. ಏನೋ ನನಗೆ ಒಂದು ಬ್ಯಾಡ್ ಟೈಮ್ ಅಂತ ಹೇಳ್ಕೋಬೇಕಷ್ಟೆ. ಎಂಥ ಬುದ್ಧಿವಂತರಾದ್ರೂ ಹೇಳುತ್ತಾರಂತ ಹೇಳ್ತಾರಲ್ಲ ಸರ್, ಆ ಸಿನಿಮಾನಲ್ಲಿ ಹೇಳಿದ್ದೀನಿ. ಬಟ್ ಐ ರಿಕವರ್ಡ್ ಎ ಲಾಟ್. ಹೆಲ್ತ್ ಪಾಯಿಂಟ್ ಆಫ್ ನಲ್ಲಿ ಬೇಗ ರಿಕವರ್ ಆಗಿದ್ದೀನಿ. ಅದಾದ್ಮೇಲೆ 12 ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ ನಾನು. ಏನು ಸರ್ ಇದು? ಅದೊಂದು ಗಟ್ಟಿತನ ಬರೋದಿದೆಯಲ್ಲ ಒಳಗಡೆಯಿಂದ ಬರ್ಬೇಕದು. ಮನೇಲಿ ಹೇಗಿತ್ತು ರಿಯಾಕ್ಷನ್ ಎಲ್ಲ? ಮನೇಲಿ ರಿಯಾಕ್ಷನ್ ಹೇಗಿತ್ತು? ಅವ್ರು ಒಂದೇ ಕೇಳ್ತಾರೆ, ನಾವು ಜ್ಞಾಪಕ ಬಂದಿಲ್ವ ಅಂತ. ಸಾಕಲ್ಲ ಸರ್, ಮಹಾಭಾರತ ಬರೀಬೋದು ಆ ಡೈಲಾಗ್ ತಗೊಂಡು. ಹೌದು, ಮಹಾಭಾರತ ಬರೀಬೋದು, ಬರಿಬೋದು. ನಾನು ಜ್ಞಾಪಕ ಬಂದಿಲ್ವಾ ಅಂತ ಕೇಳಿದೆ. ಈವನ್ ಟುಡೇ ದೇರ್ ಇಸ್ ನೋ ಆನ್ಸರ್ ಫಾರ್ ದಟ್ ಕ್ವೆಶ್ಚನ್. ತಪ್ಪಲ್ವಾ ಸರ್? ತಪ್ಪು 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 ಮಾಡಿದ್ದು ತಪ್ಪು ತಪ್ಪು. ತಪ್ಪು ಕ್ಯೂಬ್ಡ್ ಅಂತ ಹೇಳ್ತಾರಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ, A² + B². ಇದು ಮಿಸ್ಟೇಕ್. ನನ್ನ ಕೆರಿಯರ್ನಲ್ಲಿ ದೊಡ್ಡ ಕಪ್ಪು ಮಚ್ಚ ಅಂದ್ರೆ ಅದೇ ಸರ್. ಯಾಕಂದ್ರೆ ಬೇರೆ ಡೈರೆಕ್ಟರ್ ಆಗಿ ನನ್ನ ಯಾರು ಬೈಲಿಲ್ಲ, ಒಂದು ಸ್ಟೋರಿ ರೈಟರ್ ಆಗಿ ಬೈಲಿಲ್ಲ. ಸಾಧ್ಯನೇ ಇಲ್ಲ, ನಾವೇ ನೋಡ್ತಾ ಇದ್ವಿ, ಅದೆಲ್ಲದಕ್ಕೆ ಸಾಕ್ಷಿಗಳು ನಾವು. ಎಸ್, ಸಾಯಿಬಾಬಾ ಸಿನಿಮಾ ನೋಡಿ ನನ್ನನ್ನ ಸಾಯಿಬಾಬಾ ಅಂತಾನೆ ಇಷ್ಟಪಡುವ ಜನ ಬೇಕಾಷ್ಟು ಜನ ಇದ್ದಾರೆ. ಇಷ್ಟು ಸಾಧನೆ ಮಾಡಿ ಒಂದು ಸಣ್ಣ ವಿಷಯಕ್ಕೆ ದೊಡ್ಡ ಕಪ್ಪು ಚುಕ್ಕ ನನ್ನ ಲೈಫ್ನಲ್ಲಿ ಇಟ್ಕೊಂಡಿದ್ದೀನಿ. 10 ಲಕ್ಷದ್ದು ಸಾಕು ಸರ್. ಅವನು ಕೊಡೋ ಟಾರ್ಚರ್ ಅಂತ ಹಂಗೆಲ್ಲ ಸರ್. ಅವ್ರು ಇವಾಗ ಜೀವಂತವಾಗಿಲ್ಲ, ಇರಲ್ಲ. ಯಾಕಂದ್ರೆ ಒಳ್ಳೆಯವ್ರ ಕಾಟ ಕೊಟ್ರೆ ದೇವರು ನಿಮ್ಮನ್ನ ಬಿಡಲ್ಲ ಸರ್, ಬಿಡಲ್ಲ. ಕೆಟ್ಟದ್ದು ಮರಿಬೇಕು ಸರ್, ಒಳ್ಳೇದನ್ನ. ಈ ಸಬ್ಜೆಕ್ಟ್ ನಿಮಗೆ ಯಾವುದು? ಸೆಪ್ಟೆಂಬರ್ 10th ಅಲ್ಲ? 10. ಅದು ಸಬ್ಜೆಕ್ಟ್ ಹೇಗೆ ಒಳೀತು? G.J. ರಾವ್ ಅಂತ ಒಂದು ಕಾರ್ಗಿಲ್ ವಾರ್ ಕ್ಯಾಪ್ಟನ್. ಓಕೆ. ಅವನು ಆ ಸಮಯದಲ್ಲೆಲ್ಲ ಯೋಚನೆ ಮಾಡ್ತಾನಂತೆ, ನಾವು ಯುದ್ಧಕ್ಕೆ ಬಂದು ಸಾಯ್ತಾ ಇದ್ದೀವಿ, ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ, ಯಾಕೆ ಸಾಯ್ತಾ ಇದ್ದಾರೆ ಅವರು? ಅವ್ರೇನೋ ಯುದ್ಧರಂಗ ಬಂದ್ರೆ ನಂತರ ಕಷ್ಟಪಡ್ತಾ ಇದ್ದಾರೆ, ಯಾಕೆ ಸಾಯ್ತಾ ಇದ್ದಾರೆ ಅಂತ ಗೂಗಲಲ್ಲೆಲ್ಲ ವರ್ಕೌಟ್ ಮಾಡಿದ್ದಾರೆ. ರೈತರು ಯಾಕೆ ಸಾಯ್ತಾ ಇದ್ದಾರೆ, ಅವ್ರು ಯಾಕೆ ಸಾಯ್ತಾರೆ, ಇವ್ರು ಯಾಕೆ ಸಾಯ್ತಾ ಇದ್ದಾರೆ ಅಂತ ಸಣ್ಣ ಬುಕ್ ಬರ್ಕೊಂಡಿದ್ದಾರೆ. ಓಕೆ. ನನ್ನ ಹತ್ರ ಬಂದೇನೆ, ಯಾರು ಹೇಳಿದ್ದಾರೆ, ಸಾಯಿ ಪ್ರಕಾಶ್ ಅಂತ ಇದ್ದಾರೆ, ತೆಲುಗು ಅವರು. ಅವ್ರ ಹತ್ರ ಹೋಗಿ ಏನಾದ್ರು ಪಿಕ್ಚರ್ ಮಾಡ್ಬೋದು, ಡಾಕ್ಯುಮೆಂಟ್ ಏನು ಮಾಡಿಕೊಡ್ತಾರೆ ಹಿಂಗೆ ಅಂತ. ಆ ಬುಕ್ ತಂದು ಕೊಟ್ಟಿದ್ದಾರೆ, ಓದಿದ್ದೀನೆಲ್ಲ. ಓದಿದ ಮೇಲೆ ನನಗೆ ಅನಿಸ್ತು, ಇದು ಜನಕ್ಕೆ ಬೇಕಾದ ಸಿನಿಮಾ ಇದು. ಓಕೆ. ಎಷ್ಟೋ ಮನರಂಜನೆ ಕೊಟ್ಟಿದ್ದೀವಿ, ಕಣ್ಣೀರು ತರ್ಸಾಗ ಮಾಡಿದ್ದೀವಿ, ಆಹಾ ಅಂತ ಸಿನಿಮಾ ಹೇಳುವಾಗಲೇ ಖರ್ಚೀಪ್ ಹೇಳೋ ಕಾಲ ಇತ್ತು, ಎಲ್ಲ ಮಾಡಿದ್ದೀವಿ. ಇದು ಒಂದು ಸಂದೇಶ ಇರಲಿ, ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ಐ ಹ್ಯಾವ್ ಟೇಕನ್ ದಟ್ ಫೀಲ್. ನಮ್ಮ ಸ್ವಂತ ಕನಸಿನಲ್ಲಿ ಈ ಸಿನಿಮಾ ಮಾಡಿದ್ದೀನಿ ನಾನು. ದೇವ್ರು ಕೊಡ್ದಂಗೆ ಆದ್ಮೇಲೆ ಮಿಸ್ಸಸ್ ಮಾಡಬಾರ್ದು ಅಂತ ಹೇಳಿದ್ರು. ಸಿನಿಮಾ ನಿರ್ಮಾಣ ಅಂದ್ರೆ ಅಷ್ಟೇ ಅಂತ ಹೇಳಿದವರು ಇದು ಒಪ್ಪಿದ್ದಾರೆ. ಅವರು ಸಮಾಜಕ್ಕೆ ಉಪಯೋಗ ಆಗತ್ತಲ್ವಾ ಸರ್, ಮಾಡಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಸಪೋರ್ಟ್ ಮಾಡಿದ್ರು. ಕರೆಕ್ಟ್ ಟೈಮ್ಗೆ ಈ ಕರೋನಾ ಬಂದ್ಬಿಡ್ತು. ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಸಿನಿಮಾ. ಹೌದು ಸರ್. ಓಕೆ. ಕರೋನಾ ಬಂದ ಮೇಲೆ ಟೋಟಲ್
ನಿಲ್ಸಿದ್ದೀನಿ ನಾನು ರಿಲೀಸ್ ನಿಲ್ಸಲೇಬೇಕು, ಬೇರೆ ದಾರಿ. 2021 22 ಪ್ರಾಬ್ಲಮ್ ಆಯಿತು. ಹಾ. ಆಮೇಲೆ ಬಿಟ್ಟಾಯ್ತು ನಾನು. ಆಸೆ ಬಿಟ್ಟಿದೆ ಅದು. ಬಿಟ್ಟಾಯ್ತು ಸರ್. ಬಿಟ್ಟಾಗಿ ಇನ್ನು ಕಾಲನೂ ಬದಲಾವಣೆ ಆಯ್ತಾ ಸರ್. ಇವಾಗ ಥಿಯೇಟರ್ ಸಿಕ್ಕದೇ ಕಷ್ಟ. ಹೌದು. ಒಂದು ಥಿಯೇಟರ್ 2 ಸಿನಿಮಾ ಹಾಕ್ತಾರೆ. ಈಗ ವೀರೇಶ್ನಲ್ಲಿ 4 ಸಿನಿಮಾ ಬೋರ್ಡ್ ಇಡ್ತಾರೆ. ಯಾವ ಸಿನಿಮಾ ಎಲ್ಲಿ ಹೋಗ್ತಾ ಗೊತ್ತಾಗ್ತಿಲ್ಲ ಅನ್ನೋ ಪರಿಸ್ಥಿತಿ. ಅವಾಗ ಪುನಃ ಯೋಚನೆ ಮಾಡಿದ್ವಿ, ನಾವು ಏನೋ ಆಸೆ ಪಟ್ಟು ಸಿನಿಮಾ ಮಾಡಿದ್ವಿ, ಅದನ್ನ ನಾವಿಲ್ಲ ನಿಲ್ಲಿಸಬಾರ್ದಂತ ಮಿಸ್ಸಸ್ ಹೇಳಿದ್ದಾರೆ. ತುಂಬಾ ಬೇಡ ಅಂದ್ರೆ ಸಿನಿಮಾ ನೀವು ಇಷ್ಟಪಟ್ಟು ಮಾಡಿದ್ರಿ, ಅದು ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲ, ನಾನು ರಿಲೀಸ್ ಮಾಡಲ್ಲ, ಡಾಕ್ಟ್ರಿಗೆ ತೋರಿಸ್ತೇನೆ, ನಾನು ಯಾರೊಬ್ಬ ಡಾಕ್ಟ್ರಿಗೆ, ನಾನು ಇಷ್ಟಪಡೋಂಥ ಡಾಕ್ಟ್ರಿಗೆ ಅಂತ ವಿಜಯನಗರ ನರಸಿಂಹ ಡಾಕ್ಟರ್ ರಾಜು ಅವರು ತೋರಿಸಿದೆ. ಅವರು ಅವ್ರ ಮಗ 5-6 ಫಿಲ್ಮ್ ರೆಡಿ ಆಗಿತ್ತು. ರೆಡಿ ಆಯ್ತು ಸರ್. ಆಗಲೇ ಸೆನ್ಸಾರ್ ಆಯ್ತು. ಓಕೆ. ಆಗಲೇ ಸೆನ್ಸಾರ್ ಆಯ್ತು. ಅಲ್ಲಲ್ಲ, ನೀವು ಈ ಕೊರೋನಾ ಟೈಮ್ನಲ್ಲಿ ನಿಂತೋಯ್ತು ಅಂತ ಹೇಳಿ ನಿಂತೋಗಿ ಅದೇ ವರ್ಷ ಸೆನ್ಸಾರ್ ಮಾಡಿಸಿದ್ದೆ ನಾನು. ಓಕೆ. 2020ನಲ್ಲಿ ಡಾಕ್ಟರ್ ಬಂದು ನೋಡಿದ್ದಾರೆ ಸರ್. ನೋಡ್ಬಿಟ್ಟು ಬಂದು ತಪ್ಕೊಂಡಿದ್ದಾರೆ ಅವರು. ಯಾಕೆ ಸರ್ ಇದು ಡಬ್ಬಲ್ ಇಟ್ಕೊಂಡ್ರಿ ನೀವು, ಇದು ರಿಲೀಸ್ ಆಗ್ಬೇಕು ಸರ್, ರಿಲೀಸ್ ಆದ್ರೆ ಚೆನ್ನಾಗಿರೋ ಸರ್. 10 ಜನ ನೋಡಿ, ಒಬ್ಬರು ಬತ್ತಿದ್ರು ನಿಮ್ಮ ಸಕ್ಸಸ್ ಆಗತ್ತೆ ಸರ್. ಇದು ದುಡ್ಡಿಗೆ ಯೋಚನೆ ಮಾಡಬೇಡಿ ಸರ್. ಏನಾಗತ್ತೆ ಸರ್, ಹೇಳಿ ಸರ್. ಇನ್ನೇನು ಸಾಂಗ್ ಶೂಟ್ ಮಾಡ್ತೀರಾ, ಫೈಟ್ ಮಾಡ್ತೀರ? ಇಲ್ಲ ಸರ್, ಏನು ಶೂಟ್ ಮಾಡಲ್ಲ ಸರ್, ಇದನ್ನ ದೊಡ್ಡದಾಗಿ ಖರ್ಚಾಗಲ್ಲ ಸರ್, ಸಿಂಪಲ್ ಆಗಿ ಆಗತ್ತೆ. ನಿಮ್ಗೇನಾದ್ರು ಬೇಕಾದ್ರೆ ಕೇಳಿ ಸರ್. ಹಬ್ಬಬ್ಬಾ, ಇದರಿಂದ ಸಪೋರ್ಟ್ ಇನ್ನೇನಿದೆ ಸರ್. ಏನಯ್ಯ ಈ ಸಿನಿಮಾಲ್ ಅಷ್ಟು ಪವರ್ ಇದೆ ಅಂತ ಅನ್ಕೊಂಡು ಆಮೇಲೆ ನಿಮ್ಯಾನ್ಸ್ಗೆ ಹೋಗಿದ್ದೀನಿ ನಾನು. 45 ಮೆಂಬರ್ಸ್ ಟೀಮ್ ನೋಡಿದ್ದಾರೆ ಸರ್. ಓಕೆ. ಎಲ್ಲ ಸಿನಿಮಾ ಮುಗಿತಾರ ಎಲ್ಲ ಎದ್ಬಿಟ್ಟು ಕ್ಲಾಸ್ ಮಾಡಿದ್ದಾರೆ ಸರ್. ನಾವು ತಲೆ ಕೆಡ್ಸ್ಕೊಂತ ಪ್ರತಿದಿನ ದೊಡ್ಡ ಕೋರ್ಸು, ಅದಕ್ಕೊಂದು ಕೌನ್ಸಿಲಿಂಗ್ ಅಂತ ಹೆಸರು ಇಟ್ಕೊಂಡು ಏನೇನು ಮಾಡ್ತಾ ಇರ್ತೀವಿ. ಸಾಯಿ ಪ್ರಕಾಶ್ ಸಿನಿಮಾ ಕೊಟ್ಬಿಡಪ್ಪ, ಈ ಸಿನಿಮಾ ತೋರಿಸ್ಬಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಡಲ್ಲ ಅಂತ ಹೇಳಿದ್ದಾರೆ ಸರ್. ಓಕೆ. ಇದು ನಡೀತಾ ಇರುವಾಗ ಹೈದ್ರಾಬಾದ್ನಲ್ಲಿ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಅದಕ್ಕೆ ತೆಲುಗು ಡಬ್ಬಿಂಗ್ ಮಾಡಿದಲ್ಲ, ಆ ಫಿಲ್ಮ್ ಕಲಿಸಿದೆ ನಾನು. ದೇ ಗೇವ್ ಪ್ರೊಡ್ಯೂಸರ್, ಸ್ಟೋರಿ, ಡೈರೆಕ್ಟರ್, ದೇ ಗೇವ್ ಅವಾರ್ಡ್. ಓಕೆ. ನನಗಿನ್ನೂ ಏನೋ ಇದರಲ್ಲಿ ಇನ್ನೂ ಇದೆಯಪ್ಪ ಅಂತ ಅಂದ್ರೆ ಆಕ್ಚುಲಿ ನಿಮಗೆ ಗೊತ್ತಿಲ್ಲ ಇದು ಈ ಬೆಳವಣಿಗೆ ಏನಾಗ್ತಾ ಇದೆ, ಇದ್ರಲ್ಲೆಲ್ಲ ಇದೆಯಾ ಅಂತ ಗೊತ್ತಾಗಲಿಲ್ಲ. ಸುಮನ್ ಅವರು ಬಂದರು, ಆರ್ಟಿಸ್ಟ್ ಸುಮನ್ ಶಿವಾಜಿ ಸುಮನ್. ಏನ್ ಸರ್ ಅವ್ರು ಮಾತಾಡಿದ್ದು ಸಿನಿಮಾ ನೋಡಿ, ಒಂದು 10 ನಿಮಿಷ ಮಾತಾಡಿದ್ದಾರೆ. ಓಕೆ. ಆಮೇಲೆ ರೋಶಿನಿ ಮೇಡಮ್ ಅಂತ ಒಂದು ಅಸೋಸಿಯೇಷನ್ ಇದೆ, ಈ ಸೆಪ್ಟೆಂಬರ್ 10th ಆರ್ಗನೈಸ್ ಮಾಡ್ತಾರೆ ಎವ್ರಿ ಇಯರ್. ಅವರೆಲ್ಲ ಬಂದು ಕಾಲಿ ನಮಸ್ಕಾರ ಮಾಡಿಬಿಟ್ಟು, ಸರ್ ಇಂಥ ಸಿನಿಮಾ ಮಾಡಿದ್ವಿ ಸರ್, ಹಿಂಗ್ ಸರ್ ಅಂತ. ಈಗ ಸೆಪ್ಟೆಂಬರ್ 10th ಹೈದ್ರಾಬಾದ್ನಲ್ಲಿ ದೇ ಆರ್ ಡೂಯಿಂಗ್ ಎ ವೆರಿ ಬಿಗ್ ಈವೆಂಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ರಿಲೀಸ್ಗೆ ನಾನು ತಲೆ ಹಾಕಿದ್ದೀವಿ. ಅಂದ್ರೆ ಏನಿದ್ರೆ ದುಡ್ಡು ಬೇಕಲ್ಲ. ಹೌದೌದು, ಯಾರು ದುಡ್ಡು ಕೊಡ್ತಾರಂತ ನಾವು ಅವ್ರು ತೊಂದರೆ ಕೊಡಬಾರದಲ್ವಾ. ಆಮೇಲೆ ಅವ್ರು ತೊಂದರೆ ಕೊಡ್ತಾರೆ, ತಪ್ಪಾಗತ್ತೆ. ಫ್ರೆಂಡ್ಶಿಪ್ ನಲ್ಲಿ ಹೇಳ್ತಾರೆ, ನನ್ನ ಇಷ್ಟಪಡಂತ ಅವರು ಒಂದು ಫ್ಯಾಮಿಲಿ ಡಾಕ್ಟರ್ ತರ ಅಂದ್ಬಿಟ್ಟು. ಅದಕ್ಕೆ ಧೈರ್ಯ ಮಾಡಿ ನಮ್ಮ ಎನ್ ಕುಮಾರ್, KCN ಕುಮಾರ್ ಅಂತ ಹೇಳಿದ್ರಲ್ವಾ, ಅವನ್ಗೆ ಹೇಳಿದ್ದೀನಿ, ನೋಡಪ್ಪ ನನಗೆ ಡಿಸ್ಟ್ರಿಬ್ಯೂಷನ್ ಅನುಭವ ನನಗೇನಿಲ್ಲ, ನೀವೇನಾದ್ರೂ ಮಾಡಿಕೊಡ್ತೀನಂತೆ, ಸಣ್ಣ ಅಮೌಂಟ್ ನಾನು ರೆಡಿ ಮಾಡ್ಕೊತೀನಿ, ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ ಅಂತ ಹೇಳಿದ್ದೀನಿ ನಾನು. ಅವರು ಈಗ ಇದೆಲ್ಲ ಅಡ್ವೈಸ್ ಮಾಡಿ ಕೊಟ್ಟಿದ್ದಾರೆ. ಓಕೆ. ನಿಮ್ಮ ಮಿಸಸ್ ನೋಡಿದ್ರ? ಸಿನಿಮಾ ನೋಡಿದ್ರು, ಏನಂದ? ತುಂಬಾ ಇಷ್ಟಪಟ್ಟಿದ್ದಾರೆ. ಬೇಕಿದ್ದು ಸಮಾಜಕ್ಕೆ ಅಂತ ಅವರು ಹೇಳಿದ್ದಾರೆ. ಎಲ್ಲರಿಗೂ ಏನಾಗುತ್ತಂದ್ರೆ ಸರ್, ಜೀವನದಲ್ಲಿ ಏನ್ ನಡೀತೋ ಅದು ಒಂದೊಂದು ಸಲ ಚುಚ್ಚುತ್ತೆ, ಮನಸ್ಸು ಚುಚ್ಚುತ್ತೆ. ನಾವು ತಪ್ಪು ಮಾಡಿದ್ರೆ ಇನ್ನೊಬ್ರು ತಪ್ಪು ಮಾಡಬಾರ್ದು ಅನ್ನೋದು ಹೇಳಕ್ಕೂ ನಿಮ್ಮ ಧೈರ್ಯ ಬೇಕು. ಈಗ ಧೈರ್ಯ ಇದೆ. ಅವನು ಮಾಡೋದೊಂದು ಇನ್ನೊಂದು ಮಾಡೋದು ಅಲ್ವಾ, ಹೇಳೋದೊಂದು ಮಾಡೋದೊಂದು. ಅದೇ ತಪ್ಪು ಮಾಡಿದ್ಮೇಲೆ ನಾವು ತಪ್ಪು ಮಾಡೋದು ಹೇಳ್ಬೋದು. ಹೌದಲ್ಲ ಸರ್, ನಾನು ತಪ್ಪು ಮಾಡಿದ್ದೀನಿ, ನೀವು ಮಾಡಬಾರ ಅಂತ ನನಗೆ ಐ ಹ್ಯಾಡ್ ರೈಟ್ ಟು ಟೆಲ್. ಅದರಿಂದ ಏನ್ ಕಲ್ಕೊಂಡಿದ್ದೀನಿ ನಾನು ಅನ್ನೋದು ಜನಕ್ಕೆ ಗೊತ್ತಾಯ್ತಲ್ಲ ಸರ್. ದಟ್ಸ್ ವೈ ಐ ಆಮ್ ದ ರೈಟ್ ಪರ್ಸನ್ ಟು ಟೆಲ್ ಗುಡ್ ಥಿಂಗ್ ಟು ದಿ ಸೊಸೈಟಿ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ತುಂಬಾ ಅದ್ಭುತವಾದಂಥ ಕಾನ್ಸೆಪ್ಟ್ಸ್, ಎಲ್ಲರೂ ಕೇಳಿದವರು ನೋಡಿದವರು. ನಿಮಗೆ ಡೈರೆಕ್ಟ್ ಅಂತಲ್ಲ, ಪ್ರೇಕ್ಷಕನಾಗಿ ನಿಮ್ಗೆ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ಸ್ ನಿಮಾನ್ಸ್ನವರು ಇವರೆಲ್ಲ ಹೇಳಿದ್ದು ಕೇಳಿ ಇನ್ನೂ ಕಾನ್ಫಿಡೆನ್ಸ್ ಖುಷಿ ಆಯ್ತು. ಅವಾರ್ಡ್ ಕೊಟ್ಟಿದ್ದಕ್ಕೆ ಇನ್ನೂ ಖುಷಿ ಇದೆಯಪ್ಪ ಇದರಲ್ಲಿ ಮೆಟೀರಿಯಲ್. ನಾವೇನು ಸಿಂಪಲ್ ಆಗಿ ಯೋಚನೆ ಮಾಡಿದೀವಿ, ಬಟ್ ಇದು ಸಿಂಪಲ್ ಅಲ್ಲ, ಇದು ಗ್ಯಾರಂಟಿ. ರಾಜು ಅವರು ಹೇಳಿದ್ದು ಒಂದೇ, 10 ಜನ ನೋಡಿ ಒಬ್ಬರು ಪ್ರಾಣ ಉಳಿಲಿ ಸರ್,
ಏನು ನೀವು ಕೋಟಿಗಳು ಹಾಕಿದ್ರೆ ನೀವು ಹೌದು. ಒಂದು ಪ್ರಾಣಕ್ಕೆ ಕೋಟಿ ಪ್ರಾಣ ಸಿಕ್ಕತ್ತಾ ಸರ್? ಮಸ್ಟ್ ರಿಲೀಸ್ ಸರ್ ಅಂತವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಮ್ಯಾನ್ಸ್ ಅವರು ಕ್ಲಾಪ್ ತಟ್ಟಿದ ತಕ್ಷಣ ಆಟೋಮೆಟಿಕ್ ನಮಗೆ ಇದರಲ್ಲಿ ನಾವೇನು ಅನ್ಕೊಂಡು ಸೈಡ್ ಇಟ್ಟಿದೀವಿ, ಅವಾರ್ಡ್ ಕೊಟ್ಟಿದ ತಕ್ಷಣ ಇನ್ನು ಖುಷಿ ಆಯ್ತು. ರಿಲೀಸ್ ಮುಂಚೆನೆ ಅಷ್ಟು ಅವಾರ್ಡ್ ಎಲ್ಲ ಕೊಟ್ಟು ಅವ್ರು ಸನ್ಮಾನ ಮಾಡಿ 10-15 ನಿಮಿಷ ಸುಮ್ಮನೆ ಮಾತಾಡಿ, ಆ NGO ಆರ್ಗನೈಸೇಷನ್ಸ್ ಇರುತ್ತಲ್ಲ ಸರ್, ಅವರೆಲ್ಲವೂ ತುಂಬಾ ಚೆನ್ನಾಗಿ ಮಾತಾಡಿ ಇವತ್ತು ಫೋನ್ ಮಾಡಿದ್ದಾರೆ 10th ಬರಬೇಕು ಆ ಫಂಕ್ಷನ್ಗೆ ಅಂತ ಹೇಳಿದ್ರ ಕೇಳಿದ್ದಾರೆ. ಅಂದ್ರೆ ಇದು ಸಮಾಜಕ್ಕೆ ನೀವು ಅಲ್ಲಿ ಹೋಗ್ಬೇಕು 10th ಸಮಾಜಕ್ಕೆ ಇದು ಉಪಯೋಗ ಆಗತ್ತೆ ಸರ್. ಯಾಕಂದ್ರೆ ಎಡುವುದು ಸಹಜ, ಎಡಿ ಬೀಳಬಾರದು, ಬದುಕಬೇಕು, ತಪ್ಪು ತಿದ್ಕೋಬೇಕು, ಆವಾಗ ನಾವು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು. ಆಮೇಲೆ ಎಫೆಕ್ಟ್ ಆಯ್ತಾ ಆರೋಗ್ಯಕ್ಕೆ ಅದೇನಾದ್ರು? ಅದೊಂದು 1 month 1.5 month ಪ್ರಾಬ್ಲಮ್ ಆಯ್ತು. ರಿಕವರ್ ಆಗಿದೆ ನಾನು. ಯಾಕಂದ್ರೆ ನನಗೆ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಆಮೇಲೆ ಅದು ಹೆಂಗೆ ಸಾಧ್ಯ ಆಯ್ತು? ಗುಂಡಾಕಲ್ಲ, ಸಿಗರೇಟ್ ಸೇದಲ್ಲ, ಏನಿಲ್ಲ, ಜೂಜಾಡಲ್ಲ. ಮೇನ್ ಆಗಿ ಅದೆಲ್ಲ ನಾನು ಯಾಕೆ ದೂರ ಇಟ್ಕೊಂಡ್ರೆ, ಚಿಕ್ಕವನಿಂದ 18th ಇಯರ್ನಿಂದ ಐ ಎಮ್ ಎ ಬ್ಲಡ್ ಡೋನರ್. ಓಕೆ. 117 117 ಸಲ ರಕ್ತದಾನ ಮಾಡಿದ್ದೀನಿ ನಾನು. ಓಹೋ, ಓಕೆ. 32 ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀನಿ ನಾನು. ಸಾಯಿ ಪ್ರಕಾಶ್ 3 ಟ್ರ್ಯಾಕ್ಸ್ ಸರ್, ಒಂದು ಡೈರೆಕ್ಟರ್, ಇನ್ನು ಸಮಾಜ ಸೇವೆ, ಈ ರಕ್ತದಾನ ಮಾಡೋದು, ಇದೆಲ್ಲ ಮಾಡೋದು. 3 ಆಧ್ಯಾತ್ಮಿಕ. ನಿಮಗೆ ಗೊತ್ತು ಸತ್ಸಾಯಿ ಬಾಬಾ ನಮ್ಮನ್ನು ಎಷ್ಟು ಇಷ್ಟಪಡ್ತಾರೋ. ಪ್ರಸಂಗ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡೋಗಿದ್ದೀನಿ, ಶಿವರಾಜ್ಕುಮಾರ್ ಕರ್ಕೊಂಡೋಗಿದ್ದೀನಿ, ಅಪ್ಪನ ಕರ್ಕೊಂಡೋಗಿದ್ದೀನಿ, ರಾಘೇಂದ್ರ ರಾಜ್ಕುಮಾರ್ ಕರ್ಕೊಂಡೋಗಿದ್ದೀನಿ, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗು, ಜಗ್ಗೇಶ್, ಮಾಲಶ್ರೀ, ಇಂಡಸ್ಟ್ರಿಯಲ್ ಅಂತ ಎಲ್ಲರನ್ನ ಸ್ವಾಮಿ ಹತ್ರ ಕರ್ಕೊಂಡು ಆಶೀರ್ವಾದ ಮಾಡಿಸಿದ್ರು. ಸಾಮಾನ್ಯವಾಗಿ ಸಿನಿಮಾವನ್ನು ಜಾಸ್ತಿ ಯಾರು ಸೇರಿಸಲ್ಲ. ಹೌದು, ದೂರ ಕರ್ಕೊಂಬರ್. ಬಟ್ ಸ್ವಾಮಿ ತುಂಬಾ ಇಷ್ಟಪಡೋರು. ರಾಜ್ಕುಮಾರ್ ಹೇಳೋ, ನನ್ನ ಮಂಡಿ ಸ್ವಲ್ಪ ನೋವು ಸ್ವಾಮೀಜಿ. ಹೌದಾ, ನಾನೊಂದು ಸಾಲಿಗ್ರಾಮ ಸೃಷ್ಟಿ ಮಾಡಿ ಕೊಡ್ತೀನಿ, ನೀವು ಚೆನ್ನಾಗಿ ಅಭಿಷೇಕ ಮಾಡ್ಕೊಂಡು ಹಾಕೊಳ್ಳಿ, ವಾಸಿ ಆಗ್ಬಿಡ್ತದೆ. ಎಲ್ಲ ಆದ್ಮೇಲೆ ಸ್ವಾಮಿ ನನಗೆ ಸ್ವಲ್ಪ ಶಾಂತಿ ಬೇಕು ಅಂದ್ರೆ, ಅಯ್ಯಯ್ಯೋ ರಾಜ, ಇದನ್ನ ಮಾರ್ಕೆಟ್ ಸಿಕ್ಕತ್ತಪ್ಪ, ಕಿಲೋಗ್ರಾಮ್ ಲೆಕ್ಕ, KG ಲೆಕ್ಕ ತಗೊಳಕ್ಕೆ, ನಿನ್ನ ಹತ್ರ ಇದೆಯಲ್ವಾ ಅಂತ. ರಾಜ್ಕುಮಾರ್ ನನ್ನನ್ನು ನೋಡಿದ್ದಾರೆ. ನಾನೇನ್ ಹೇಳ್ತೀನಿ ಸರ್, ಹೇಳಿದ್ದವ್ರು ನಿನ್ನ ಹತ್ರ ಇದೆಯಾ ಅಂತ. ನಿಮ್ಮ ಹತ್ರ ಇದೆಯಾ ಇಲ್ವೋ ನೀವು ಹೇಳ್ಬೇಕಾಯ್ತು. ಹಿಂದೆ ಮುಂದೆ ತೆಗೆದು ಬಿಡಿ ಅಂತ. ನನಗೆ ಬೇಕು ಶಾಂತಿ ಅಂತ ಹೇಳಿದ್ರಲ್ವಾ, ನನಗೆ ಶಾಂತಿ ಬೇಕಂತ. ನನಗೂ ಬೇಕಂತ ತೆಗೆದ್ಬಿಟ್ಟೆ, ಇರೋದೆಲ್ಲ ಶಾಂತಿ ಅಲ್ವಾ ರಾಜ್ಕುಮಾರ್ ಅಂತ ಕ್ಲಾರಿಫೈ ಮಾಡಿದ್ರು. ಸ್ವಾಮಿ ಈ ರೀತಿ ಚೆನ್ನಾಗಿ ಹೇಳ್ತಾರೆ. ಆ ರೀತಿ ಸ್ವಾಮಿ ನಾವು ಮಾಡಿದ ಸಿನಿಮಾ ನೋಡಿದ್ದಾರೆ, ನವರತ್ನಮಾಲ ಕೊಟ್ಟಿದ್ದಾರೆ. ಸಿನಿಮಾ ಚೆನ್ನಾಗಿ ಹೋಯ್ತು. ಹುಬ್ಳಿ ಆ ಭಾಗದಲ್ಲೆಲ್ಲ ಕರೆದ್ರು, ನೀವು ಸಿನಿಮಾ ಅವ್ರು ಏನ್ ಮಾಡ್ತಾರೆ, ಸಿನಿಮಾ ಚೆನ್ನಾಗಿ ಹೋದ್ರು ಅಂತ, ಒಂದು ಫಂಕ್ಷನ್ ಮಾಡ್ತೀವಿ ಸ್ವಾಮಿ ಅಂತ ಹೇಳಿದ್ರು. ನಾವು ಮಾಡೋಣ ಆಶ್ರಮದಲ್ಲಿ ಅಂತ ಹೇಳಿ, ಅಲ್ಲ ಸ್ವಾಮಿ ಹೆಸರು ಪೂರ್ತಿ ಸತ್ಸಾಯಿ ಬಾಬಾ. ಈಗ ಓಂ ಸಾಯಿ ರಾಮ್ ಅಂತೇಳಿ ಹೇಳೋದು ಅದಕ್ಕೆ ಸಂಬಂಧಪಟ್ಟ. ಹೌದು, ಅಷ್ಟೊಂದು ಪ್ರಭಾವ ಇದೆ. ಹೌದು. ಪುಟ್ಟಪತಿ ಬಾಬಾ ಗೊತ್ತಲ್ಲ ನಿಮ್ಗೆ? ಹೌದು, ಅವ್ರ ಬಗ್ಗೆ ನಾನು ಇಷ್ಟೊತ್ತು ಮಾತಾಡ್ತಾ ಇರೋದು. ನಮ್ಮ ಸಿನಿಮಾ, ನಾನು ಇಲ್ಲಿಂದ ಪಾದಯಾತ್ರೆ ವೈಟ್ ಫೀಲ್ಡ್ ಹೋಗಿದ್ದೀನಿ, 2 ಪ್ರಾಜೆಕ್ಟ್ ತಗೊಂಡು. ಕಾಪಿ ನಾನು ನೋಡ್ಲಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ August 15th ಅದು ಒಂದು 3-3:30 ಊಟ ಅರೇಂಜ್ ಮಾಡಿದ್ದೀನಿ ಎಲ್ಲರಿಗೂ. 300-400 ಜನ ಇದ್ದಾರೆ. ಅದು ಶೂಟಿಂಗ್ ಪ್ಲೇಸ್ ಇತ್ತು ನಮಗೆ, ದುಬೈ ಹೌಸ್ ಅಂತಿರೋದು ಆ ಕಾಲದಲ್ಲಿ, ವೈಟ್ ಫೀಲ್ಡ್ ನಲ್ಲಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ, ಎಲ್ಲ ಊಟ ಮಾಡಿದ್ದಾರೆ, ರೆಡಿ ಅಂತ ಇದ್ದಾರೆ. ನಾನು ಎದ್ದೇಳಕ್ ಆಗಲಿಲ್ಲ. ದಾರಿ ಪೂರ್ತಿ ನೀರು ಹಾಕಿ ಕಾಲಿಗೆ, ಬಿಸಿಲು. August 15th, ಈ ವರ್ಷ ಏನೋ ಕೂಲಿದೆ, ಅವಾಗ ತುಂಬಾ ಬಿಸಿಲಿತ್ತು. ಅಷ್ಟೊತ್ತಿಗೆ ಸ್ವಾಮಿ ಕಾರ್ ಕಳಿಸಿದ್ದಾರೆ. ಅವ್ನು ನಡಿಯಕ್ ಆಗ್ತಾ ಇಲ್ಲ, ಎಲ್ಲೆಲ್ಲ ಕೂತ್ಕೊಂಡಿದ್ದಾನೆ, ಅವ್ನ ಕಾರ್ ಹಚ್ಕೊಂಡು ಬನ್ನಿ ಅಂತ. ಅದೇ ಸರ್, ಪವಾಡ ಪುರುಷ ಒಂದು ಅದೇ ಅಲ್ಲ ಸರ್. ನಾನು ಹೇಳಿದ್ದೀನಿ, ನಮಗೂ ಸ್ವಲ್ಪ ಅಹಂಕಾರ ಇರುತ್ತಲ್ಲ ಸರ್, ಪಾದಯಾತ್ರೆ ಬರ್ತಂತ ಅನ್ಕೊಂಡಿದ್ದೀನಿ ಹೊರತು ನಮಗೂ ತುಂಬಾ ಕಾರ್ಗಳಿದೆ. ಈ ಆಲ್ಬಮ್ ಕೊಡಿ ಸ್ವಾಮಿಗೆ ಅಂತ ಕೊಟ್ಬಿಟ್ಟು ಕೂತಿದ್ವಿ. ಒಂದು 10-15 ನಿಮಿಷ ಆದ್ಮೇಲೆ ಪುನಃ ಕಾರ್ ನೀರಲ್ಲಿ ಹಾಕಿದ್ದಾರೆ. ಎದ್ದಿದ್ದೀನಿ, ಎಲ್ಲ ಪಾದಯಾತ್ರೆಯಲ್ಲಿ ಹೋಗಿದ್ದೀವಿ. ಇದು ಯಾಕೆ ಡ್ರಾಮಾ ಮಾಡಿದ್ದಾರೆ ಸ್ವಾಮಿ ಅಂದ್ರೆ, August 15th ಸ್ವಾಮಿ ಡಿಸ್ಕೋರ್ಸ್ ನಡೀತಾ ಇದೆ. ಆ ಸಮಯದಲ್ಲಿ ಈ ಗುಂಪೆಲ್ಲ 400 ಜನ ಬಂದ್ರೆ ಫುಲ್ ಡಿಸ್ಟರ್ಬ್ ಆಗತ್ತೆ. ಆ ಡಿಸ್ಕೋರ್ಸ್ ಆಗೋವರೆಗೆ ನಮ್ಮನ್ನು ಇಲ್ಲಿ ತಡೆದಾರೆ ಅವರು. ನಾವು ಹೋಗಿದೀವಿ, ಸ್ವಾಮಿ ಇಸ್ ವೈಟಿಂಗ್, ಬನ್ನಿ ಬನ್ನಿ ಅಂತ ಕರೆದ್ರು. ಸ್ವಾಮೀಜಿ ಆಲ್ಬಮ್ ಕೊಟ್ಟರು, ನೋಡಿದ್ದಾರೆ, ಸಂತೋಷ. ಸ್ವಾಮೀಜಿ ನಾನು ಸಿನಿಮಾ ನೋಡಿಲ್ಲ ಸ್ವಾಮೀಜಿ, ನಿಮ್ ಜೊತೆ ನೋಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ಈಗ ನೋಡ್ತಾ ಇದೆಯಲ್ವಾ ಅಂದ್ರೆ,
ಎಷ್ಟೊತ್ತು ಸ್ವಾಮಿ ಅಂದ್ರು. 6:30 ನೋಡೋಣ ಅಂದ್ರು. ಎಲ್ಲಿ ಸ್ವಾಮಿ? ಆಡಿಟೋರಿಯಂಗೆ ಹೋಗಿ ರೆಡಿ ಮಾಡ್ಕೊಂಡ್ರು. ನಾನು ಪ್ರಾಜೆಕ್ಟ್ ತಂದೆ ಅಂತ ಅವ್ರಿಗೇನು ಗೊತ್ತು, ಪ್ರಿಂಟ್ ತಂದೆ ಅಂತ ಅವ್ರಿಗೇನು ಗೊತ್ತು. ಕರೆಕ್ಟಾಗಿ 6:20 ಸ್ವಾಮಿ ಬಂದಿದ್ದಾರೆ. 6:15 ಸ್ಟಾರ್ಟ್ ಮಾಡಿದೀವಿ. 3 hours ಒಂದಲ್ಲಿ ಕೂತ್ಕೊಂಡಿದ್ದಾರೆ. 3 hours ಈಸ್ ಗಿವಿಂಗ್ ಕಾಮೆಂಟ್ರಿ ಅಬೌಟ್ ದಿ ಫಿಲ್ಮ್. ಶಿಡಿ ಬಾಬಾ ಚರಿತ್ರೆ ಬಗ್ಗೆ ನಾನು ಹೇಳ್ತಾ ಇದ್ದಾರೆ. ಕಾಪಿ ಆಯಿತು, ನೋಡಿದ್ದಾಯ್ತು. ನೋಡಿದ್ಮೇಲೆ ಸ್ಟೇಜ್ ಮೇಲೆ ಕರೆದ್ರು, ಹಾರತೆಲ್ಲ ತಗೊಂಡಿದ್ದಾರೆ. ಈ ನವರತ್ನ ಮಾಲ ಸೃಷ್ಟಿ ಮಾಡಿ ಅವ್ರನ್ನ ನನ್ನ ಕತ್ತಕ್ಕೆ ಹಾಕಿದ್ದಾರೆ. ಗಣೇಶ ಫಸ್ಟು ಗಣೇಶ ಹಾಡಿರುತ್ತೆ ಓಕೆ ಕೊಟ್ಟಿದ್ದಾರೆ. ಆಮೇಲೆ ಪುನಃ ನಾನು ಸಕ್ಸಸ್ ಮೀಟ್ಗೆ ಪಾದಯಾತ್ರೆಯಲ್ಲಿ ಹೋಗಿದ್ದೇನೆ. ನಾನು ಸಿನಿಮಾನಲ್ಲಿ ಆಕ್ಟ್ ಮಾಡಿದವರು, ಅವ್ರ ಕುಟುಂಬದವರು, ಸ್ನೇಹಿತರು, ವೆಲ್ವಿಯರ್ಸ್ ಎಲ್ಲ ಹತ್ರ 300 ಜನ ಮೇಲೆ ಇದ್ದಾರೆ. ಆಡಿಟೋರಿಯಂ ಫುಲ್ಲು ಇದೆ. 108 ಶೀಲ್ಡ್ ರೆಡಿ ಮಾಡಿದ್ದೀನಿ. ದೊಡ್ಡ ವಿನಯಲೆಲ್ಲ ಹಾಕಿದ್ದೀನಿ. ವಾಳ್ಗ ಗಿಳಿ ಎಲ್ಲ ಇಟ್ಟಿದ್ದೀನಿ. ಸ್ವಾಮಿ ಬಂದರು. ಸಂತೋಷ ಅನ್ನಂದ್ರು. ಸಂತೋಷ ಸ್ವಾಮಿ ಏನ್ ಬೇಕು ಅಂತ ಹೇಳಿ ನನಗೆಲ್ಲ ಕೊಟ್ಟಿದ್ರಿ, ಇವ್ರಿಗೆಲ್ಲರ ಪಾದ ನಮಸ್ಕಾರ ಕೊಡ್ಬೇಕು ಸ್ವಾಮಿ ಅಂದ್ರೆ. ಹೌದಾ ಅಂದರು. ಎಲ್ಲರಿಗೂ ಪಾದ ನಮಸ್ಕಾರ ಕೊಟ್ಟಿದ್ದಾರೆ ಸರ್. ಎಲ್ಲರಿಗೂ ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಶೀಲ್ಡ್ ತಗೊಂಡ್ರು. ನನ್ನ ಕೈನಿಂದ ಸ್ವಾಮಿ ಶೀಲ್ಡ್ ತಗೊಂಡಿದ್ದಾರೆ. ಅವ್ರ ಮ್ಯೂಸಿಯಂ ಇರುತ್ತೆ. ಅವರು ಕೈನಿಂದ ನನಗೆ ಕೊಟ್ಟಿದ್ದಾರೆ. ಸಂತೋಷ, ಸಂತೋಷ ಬಂಗಾರ, ಸಂತೋಷ. ಇನ್ನೇನು ಈ ಶೀಲ್ಡ್ ಎಲ್ಲ ನಾವೇ ಪೊಲಿಟಿಕಲ್ ಲೀಡರ್ ಊಟ ತೆಗೆಸ್ಕೊಳಕ್ಕೆ, ನಿನ್ನ ಕುಟುಂಬ ನೀವು ಇಟ್ಕೋ, ನೀವು ಕೊಡ್ಕೋ ಅದಕ್ಕೆ ಹಿಂಗೆ ಅನ್ಬಿಟ್ಟು ವಿಭೂತಿ ಚೆಲ್ಬಿಟ್ಟು ಬ್ಲೆಸ್ ಮಾಡಿ ಇದು ಮಾಡಿದ್ದಾರೆ. ಅಂಬರೀಷ್ ಅವ್ರು ಆಕ್ಚುಲಿ ನನ್ನ ಪರಿಚಯ ಇರುವಾಗದಿಂದ ನಮ್ಮ ಪಿಕ್ಚರು ಸೊಡ್ಲಿಲ್ಲ ಸರ್ದಾರ್ ಎಲ್ಲ ಮಾಡುವಾಗ ಮದುವೆ ಆಗ್ಲಿಲ್ಲ ಅವ್ರು. ನನ್ಗೆ ಯಾಕೆ ಅವ್ರು ಮದುವೆ ಮಾಡಿಸ್ಬೇಕಂತ ಆಸೆ ಇತ್ತು ಸರ್. ಅಂಬರೀಷ್ ಅವ್ರಿಗೆ ಸ್ವಾಮಿ ಅಂತ ಕರ್ಕೊಂಡು ಹೋದ್ಮೇಲೆ ಅವ್ರು ಮದುವೆ ಆಗಿದ್ದಾರೆ. ಹೌದಾ? ಎಸ್. ಮದುವೆ ಯೋಚನೆ ಇರಲಿಲ್ಲ ಅವರಿಗೆ? ಇಲ್ಲ ಸರ್. ನಿಮ್ಗೆ ಏನಾಡ ಭಯಂಕರ ಉಡಾಫೆ ಮನುಷ್ಯ ಅಂಬರೀಷ್ ಅವ್ರು ಯಾವತ್ತಾದ್ರೂ ನಾನು ಮದುವೆ ಆಗ್ಬೇಕಂತ ಹೇಳಿದ್ದೆ. ಅದು ಲವ್ ಅಂತ ಹೇಳಿದ್ರೆ ಅದು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 108 ಇರುತ್ತೆ. ಹೌದಾ? 108 ಇರುತ್ತೆ. ಸ್ವಾಮಿ ಹತ್ರ 15 times I failed to take him to Whitefield. ಓಕೆ. 16th time I passed. ಅವ್ನು ಕರ್ಕೊಂಡು ಹೋಗಿದ್ದೀನಿ. ಬಂದ್ರು ನನ್ನ ಜೊತೆಯಲ್ಲಿ. ಸ್ವಾಮಿ ಮಾತಾಡಿ ಆಶ್ರಮ. ಅಂಬರೀಷ್ ಸರ್ ಅನಂತನಾಗ್ ಅವರು ಸ್ವಾಮಿ ಹತ್ರ ಬರ್ತಾರೆ. ನೀವು ನಂಬಿತೀರಾ? ನೀವು ಅನಂತನಾಗ್ನ ಅವರಿಗೆ ಆನಂದಾಶ್ರಮ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಅಂತವ್ರು ನಮ್ಮವರು ಬಂದಿದ್ದಾರೆ ಸರ್. ಅವಾಗ ನಾವು ಆತಂಕ ಸಿನಿಮಾ ಮಾಡ್ತಾ ಇದ್ದೀವಿ. ಸಿವಿಲ್ ಶಾಸ್ತ್ರಿ ಅವರು ಪ್ರೊಡ್ಯೂಸರ್. ಒಂದು ಶೆಡ್ಯೂಲ್ ಆಯಿತು. ಸಡನ್ ಆಗಿ ಫೋನ್ ಮಾಡಿದ್ದಾರೆ ಅನಂತ್ ಅವರು, ನಾಳೆ ಈ ಶೆಡ್ಯೂಲ್ ಬ್ರೇಕ್ ಮಾಡ್ತಾ ಇದ್ದೀವಿ. ಯಾಕೆ ಅನಂತ್ ಸರ್ ಅಂತ ಹೇಳಿದ್ರು. ಶಾಸ್ತ್ರಿ ಅವರು ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ, ಸೀರಿಯಸ್ ಆಗಿದೆ, ದಟ್ಸ್ ವೈ ಶೆಡ್ಯೂಲ್ ಬ್ರೇಕ್ ಮಾಡ್ತಾ ಇದ್ದೀವಿ. ಅನಂತ್ ಸರ್ ಒಂದು ಕೆಲಸ ಮಾಡೋಣ ಪ್ಲೀಸ್. ಏನು? ಇವತ್ತು ವೈಟ್ಫೀಲ್ಡ್ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಪ್ರೇ ಮಾಡೋಣ ಅಂತ. ಬನ್ನಿ ಹೋಗೋಣ ಅಂದರು. ಬಂದರು. ಹೋಗಿ ನಿಂತಿದ್ವಿ. ಸ್ವಾಮಿ ಸೀದಾ ಬಂದರು. ವಿಭೂತಿ ಕೊಟ್ಟು ಹೋಗಿ ಅವ್ರು ಕೊಡಿ ಶಾಸ್ತ್ರಿಗಳಿಗೆ. ಸೀದಾ ನಾವು ಗಂಗಮ್ಮ ಹಾಸ್ಪಿಟ್ಲು ಶಾಂತಿನಗರದಲ್ಲಿ ಅಲ್ಲಿ ಬಂದಿದ್ದೀವಿ. ಅರವಿಂದ್ ಅಂತ ಸೂಪರ್ಡೆಂಟ್ ಇದ್ದಾರೆ. ಅನಂತ್ ಕೇಳಿದ್ದಾರೆ, ಸಾರಿ ಅನಂತ್, ಯು ಕಾಂಟ್ ಡು ಎನಿಥಿಂಗ್, ಎಲ್ಲ ತುಂಬ್ಕೊಂಡು ಬಿಡ್ತು, ಗ್ಯಾಸ್ ಲೀಕ್ ಆದರೆ ಬದುಕ್ತಾರಿಲ್ಲ, ಡೇಂಜರ್ ಅಂತ ಹೇಳಿದ್ದಾರೆ. ಮಿಸ್ಸೆಸ್ ಬಂದರು, ವಿಭೂತಿ ತಗೊಂಡ್ರೆ ಎಲ್ಲ ಒಟ್ಟಿಗೆಲ್ಲ ಹಚ್ಚಿದ್ದಾರೆ. ಅವರು ಸ್ವಲ್ಪ ಬೈಕ್ ಹಾಕಿದ್ದಾರೆ. ಶಾರದಾ ಅವರು ಮಿಸ್ಸೆಸ್ ಶಾರದಾ ಶಾಸ್ತ್ರಿ ಅವರು ಫೋಟೋ ಏನಾದ್ರು ಕೊಡ್ತೀರ ಅಂದರು. ಫೋಟೋ ಇಲ್ಲಮ್ಮ ಅಂತ ಭಜನ್ ಬುಕ್ ಇದೆ ಮಿಸ್ಸೆಸ್ ಹತ್ರ, ದಿಂಬಿಕೆಲ್ಲ ಇಟ್ಟಿದ್ದೀವಿ. ಅಲ್ಲಿಂದ ಏರ್ಲೈನ್ಸ್ ಹೋಟ್ಲ್ ಸರ್ ಇದೆ, ಅಲ್ಲಿ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಮನೆಗೆ ಬಂದಿದ್ವಿ. ಲ್ಯಾಂಡ್ಲೈನ್ ಫೋನ್ ಬಂತು, ಈಸ್ ಔಟ್ ಆಫ್ ಡೇಂಜರ್, ಆಪರೇಷನ್ ಬೇಕಾಗಿಲ್ಲ ಅಂತ ಹೇಳಿದ. ಅವಾಗ ಅನಂತ ನಮ್ದೆಲ್ಲ ಬರೋ ಅಂದ್ರೆ ನಂಬಿದ್ರೆ ಕಲ್ಲು ದೇವರು, ನಮ್ಮಿಲ್ಲ ಅಂದ್ರೆ ಏನಿಲ್ಲ ಸರ್. ಕಲ್ಲು ಅಷ್ಟೇ. ಸರ್ ನನಗೆ ಆಶ್ಚರ್ಯ ಅಂದ್ರೆ ನೀವು ಇಷ್ಟೆಲ್ಲ ಹೇಳ್ತೀರಿ ರಾಜ್ಕುಮಾರ್ ಬಗ್ಗೆ, ಒಂದು ಸಿನಿಮಾ ಯಾಕೆ ಮಾಡಲಿಲ್ಲ ಅವ್ರಿಗೆ? ವಿಚಿತ್ರ ಏನಂದ್ರೆ ಯಾರಾದ್ರೂ ರಾಜ್ಕುಮಾರ್ ಹುಡ್ಕೊಂಡು ಹೋಗ್ತಾರಲ್ಲ ಸರ್. ಹೌದು, ನಾನು ಹುಡ್ಕೊಂಡು ಬಂದೆ ಸರ್ ಒಂದ್ಸಲ. ಫಸ್ಟ್ ಪರಿಚಯ ಜನಾರ್ದನ್ ಹೋಟ್ಲಲ್ಲಿ ಉದಯಶಂಕರ್ ರೂಮ್ ಕೊಡ್ತಾರೆ. ಹೌದು, ರಾಜ್ಕುಮಾರ್ ಕಂಪನಿ ಕೊಡ್ತಾರೆ, ನನಗೆ ಕೊಡ್ತಾರೆ, ಕೊನೆಯಲ್ಲಿ ಆಭೂಷಣ ಕೊಡ್ತಾರೆ. ಬೇರೆ ಯಾರಿಗೂ ಕೊಡಲ್ಲ, ಯಾಕಂದ್ರೆ ಎಲ್ಲ ಇರುತ್ತಂತ ಯಾರನ್ನ ಸೇರ್ಸಲ್ಲ ಅವರು. ಆವಾಗ ರಾಜ್ಕುಮಾರ್ ಕಂಪನಿಯಲ್ಲಿ ಮ್ಯೂಸಿಕ್ ಕಂಪೋಸಿಂಗ್ ನಡೀತಾ ಇದೆ.
ಅವರೇನೋ 121, ನಮ್ದೇನೋ 102 ಏನೋ ಇದೆ. ಯಾರು ಬಂದು ಡೋರ್ ಟ್ಯಾಪ್ ಮಾಡಿದ್ದಾರೆ. ನೋಡಿದ್ರೆ ರಾಜ್ಕುಮಾರ್ ಅವರು. ರೂಮ್ ಕನ್ಫ್ಯೂಸ್ ಆಗಿರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ. ಸರ್ ನಿಮ್ಮದು 121 ಕಂಪೋಸಿಂಗ್ ಅಂದ್ರೆ ರಾಜ್ಕುಮಾರ್ಗೆ ಅವ್ರ ಕಂಪನಿ ಕಂಪೋಸಿಂಗ್ ಎಲ್ಲ ಅಂತ ಗೊತ್ತಾಗಲ್ವಾ? ನಾನು ನಿನ್ನೋಡಕ್ ಬಂದಿದ್ದೀನಿ ಅಲ್ಲಿಯ ಅಂದ್ರು. ಕರೀರಿ ಅಂದ್ರು. ಒಳಗೆ ಕರೀರಿ ಅಲ್ಲೇ ಭಯ ಅಲ್ವ ಸರ್? ಅಯ್ಯೋ ಹೆಂಗಿರುತ್ತೆ ಎದುರು ಒಂದು ಬಾಗಿಲು ತೆಗೆದ ಸಾಕ್ಷಾತ್ ಒಂದು ದೇವಿನೋ ಪರಮಾತ್ಮನ ಬಂದು ನಿಂತ್ಕೊಂಡಿದ್ದಾರೆ ಆಗತ್ತೆ ಹೊರತು ಹೌದು. ನಮ್ಗೆಲ್ಲ ವೈಬ್ರೇಷನ್ ಆಗತ್ತೆ. ಕೂತ್ಕೊಂಡಿದ್ದಾರೆ. ಉದಯಶಂಕರ್ ಒಂದು 10 ಸಲ ಹೇಳಿದಾನಯ್ಯ, ನೀವೇನೋ ಒಂದು ಪೇಂಟಿಂಗ್ ಮಾಡಿದ್ಯಾ ಅಂತ ಒಂದು ಸಬ್ಜೆಕ್ಟ್ ಏನೇನೋ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಇವತ್ತು ಯಾಕೋ ರೂಮ್ಗೆ ಹೋಗೋ ಮುಂಚೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು, ನಮಗ್ ತೋರಿಸ್ತೀಯಾ ಅಂತ ಹೇಳಿದಾರೆ. ತೋರಿಸ್ತೀನಿ ಸರ್, ದೊಡ್ಡ ಆಲ್ಬಮ್ ಅದು. ಅದೆಲ್ಲ ಓಪನ್ ಮಾಡಿ ಒಂದೊಂದೊಂದೊಂದು ಕಷ್ಟ ಬೆವರ್ಸೋದು AC ರೂಮ್ ನಲ್ಲಿ ಕಷ್ಟಪಟ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ. ಒಳ್ಳೆ ಫ್ಯೂಚರ್ ಇದೆ ನಿನಗೆ. ಬಟ್ ಕಲಾವಿದ್ರೆ ಯಾರು ಅಂದ್ರು. ಅನ್ಕೊಂಡಿಲ್ಲ. ಏನ್ ಹೇಳ್ತೀವಿ ಅವ್ರ ಹತ್ರ? ಅದು ಅವ್ರಿಗೆ ನೀವೇ ಮಾಡ್ಬಿಡಿ ಅಂತ ಹೇಳಿ ಅದು ಅವ್ರಿಗೆ ನಮ್ಗೆ ಫಸ್ಟ್ ಪರಿಚಯ. ಆಮೇಲೆ ಗೃಹ ಪ್ರವೇಶ. ಗೃಹ ಪ್ರವೇಶಕ್ಕೆ ಎಲ್ಲರೂ ಬಂದ್ರು. ಅವಾಗ ಬಂಗಾರಪ್ಪ ಅವ್ರ CM, ಅವ್ರ ಮಿಸ್ಸಸ್ ಗೀತಮ್ಮ, ಇದೆ ಮನೆ. ಎಲ್ಲರೂ ಬಂದ್ರು ಸರ್. ಅಂದ್ರು ವಿಷ್ಣುವರ್ಧನ, ಅಂಬರೀಷ್, ನಾನು ಯಾರಾದ್ರಕ್ಕೆಲ್ಲ ಬಂದ್ರು ಸರ್. ಶಿವರಾಜ್ಕುಮಾರ್, ಅಪ್ಪು, ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಬಂದ್ರು ಎಕ್ಸೆಪ್ಟ್ ರಾಜ್ಕುಮಾರ್. ಮಧ್ಯಾಹ್ನ ಊಟ ಎಲ್ಲ ಕೆಲಸ ಮುಗಿದು ಎಲ್ಲ ಹೋಗಿದ್ದಾರೆ. ರಾಜ್ಕುಮಾರ್ ಅವ್ರು ಬಂದಿಲ್ಲಲ್ವಾ ಅನ್ಕೊಂಡಿದ್ದೀನಿ. ಬಿಡಿ ಪಾಪ, ನಾವು ಅವ್ರ ಸಮಸ್ಯೆ ಏನ್ ಲೆಕ್ಕ ತಗೊಳ್ಳಿಲ್ಲ ಅನ್ಕೊಂಡೆ ನಾನು. ಕರೆಕ್ಟಾಗಿ 6:00 ಭಜನ್ ನಡೀತಾ ಇದೆ. ಡಾನ್ ಸನ್ಸೆಟ್ ಆಯ್ತು, ಭಜನ್ ನಡೀತಾ ಇದೆ. ಕಾಂಡಿಸ ಕಾರ್ ಬಂತು. ನೋಡಿದ್ರೆ ಅನ್ನೋರು ಟ್ರಕ್ ತಂದಿದ್ದೀವರು. ಪಾರ್ಥಮ್ಮರು ಹೇಳಿದ್ದಾರೆ. ಓಡ್ಕೊಂಡು ಹೋಗಿ ಕಾಲಿ ನಮಸ್ಕಾರ ಮಾಡಿದ್ದೀನಿ. ಹೆಗಲ ಮೇಲೆ ಕೈ ಹಾಕಿದ್ದಾರೆ. ಬೈಕೊಂಡಿಯಪ್ಪ, ಬೇಜಾರು ಮಾಡ್ಕೊಂಡೇನಂತ. ಹುಚ್ಚಪ್ಪ, ಮಧ್ಯಾಹ್ನ ಬಂದ್ರೆ ನಿಮ್ ಗೃಹ ಪ್ರವೇಶ ಅಷ್ಟೇ ಎಲ್ಲ ಬಂದ್ಬಿಡ್ತಾರೆ. ಇವಾಗ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಇವಾಗ ಬಂದಿದೀವಿ. ಬಾ ಕರ್ಕೊಂಡ್ರೆ ಭಜನೆ ಎಲ್ಲ ನಡೀತಾ ಇದೆ. ಓ ಸಾಯಿ ಭಕ್ತನ ನೀನು, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಾಯಿ ಪ್ರಕಾಶ್ ಅಂತ ಹೆಸರಿಟ್ಟಿದ್ದಾರೆ ಅಂದ್ರು. ಅವರು ಭಜನಲ್ಲೆಲ್ಲ ಪ್ರಸಾದ್ ತಗೊಂಡರು. ಒಂದು 10 ವರ್ಷದ ಹಿಂದೆ ಮಣಿಪಾಲ್ನಲ್ಲಿ ನಾನು ಶೂಟಿಂಗ್ ನಲ್ಲಿ ಇದ್ದೀನಿ. ಸಾಯಿ ಪ್ರಕಾಶ್ ಯಾರು ಹೇಳಿದ್ದಾರೆ ಸತ್ಸಾಯಿಬಾಬಾ ಬಂದ್ರು ಅಂತ. ಅಸ್ಟೆಂಡೆಂಟ್ ಕರೆದುಬಿಟ್ಟು ಹಂಗೆ ವೈಟ್ ಪೇಪರ್ ಮೇಲೆ ಒಂದು ಲೆಟರ್ ಬರ್ತೀನಿ. ಸತ್ಸಾಯಿಬಾಬಾ ಅವರಿಗೆ ನಮಸ್ಕಾರಗಳು, ನಾನು ಡಾಕ್ಟರ್ ರಾಜ್ಕುಮಾರ್ ನಟರು, ನಾನು ನಿಮ್ಮ ದರ್ಶನಕ್ಕೆ ಬರ್ಬೇಕಂತ ಆಸೆ ಪಡ್ತಾ ಇದ್ರಿ, ಏನೇ ಬರೆದು ಕೊಟ್ಟಿದ್ದೀನಿ. ಇವ್ರು ತಗೊಂಡೋಗಿ ಕೊಟ್ಟಿದಾರಂತೆ. ಅವರು ಸ್ವಾಮಿ ಹೇಳಿದಾರಂತೆ, ಏನ್ರಿ ಇಡೀ ಕರ್ನಾಟಕ ರಾಜ್ಕುಮಾರ್ ನೋಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ, ನಾನ್ ಯಾಕೆ ನಿಮ್ ರಾಜ್ಕುಮಾರ್ ನೋಡಬಾರ್ದು ಅಂತ ಈ ಮಹಾನುಭಾವ ಹೇಳಿದಾರೆ. ಸತ್ಸಾಯಿಬಾಬಾ ಹಿಂಗ್ ಹೇಳಿದಾರಯ್ಯ. ನನ್ಗೆ ಯಾಕೋ ನಿಮ್ ಮನೆಗೆ ಬಂದ ಮೇಲೆ ಅವ್ರು ನೋಡ್ಬೇಕಂತ ಅನಿಸ್ತಾ ಇದೆ ಅಂದ್ರು. ಒಂದು ವಾರದಲ್ಲಿ ಬರೋ ಪ್ರೋಗ್ರಾಮ್ ಇದೆ ಅಪ್ಪಾಜಿ, ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀನಿ. ಒಂದು ವಾರದಲ್ಲಿ ಬಂದ್ರು. ಮನೆಗೆ ಹೋಗಿ ಹೇಳಿದ್ದೀನಿ. ಬೆಳಗ್ಗೆ 4:15 ಗಂಟೆ ಫೋನ್ ಮಾಡಿದ್ರು ರಾಜ್ಕುಮಾರ್ ಅವರು ಲ್ಯಾಂಡ್ ಲೈನ್ಗೆ. ಬಾಪ ಹೋಗೋಣ ಅಂದ್ರು. ಇವು ಬೇಡ ಅಪ್ಪಾಜಿ, 5:15 ಮೇಲೆ ಹೋಗ್ಬೋದು. ಕಾಫಿ ಗೀಫಿ ನಮ್ಮಲ್ಲೇ ಕುಡಿದ್ವಿ, ಬಾ, ಟೈಮ್ ವೇಸ್ಟ್ ಮಾಡಬೇಡ, ಹಂಗೆ ಬಾ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ವಿ. ಸ್ವಾಮಿ ಬರ್ತಾನೆ ರಾಜ್ಕುಮಾರ್ ಹತ್ರ ಬಂದ್ರು. ರಾಜ ಜ್ಞಾಪಕ ಇದೆಯಾ 10 ವರ್ಷ ಹಿಂದೆ? ಅಯ್ಯೋ ಸ್ವಾಮಿ, ಈ ಸಾಯಿ ಪ್ರಕಾಶ್ 100 ಸಲ ಹೇಳಿದೀನಿ ಅಂತ ಒಬ್ಬರೊಬ್ಬರು ಚೆಡ್ಡಿ ದೋಸ್ತರ ಮಾತಾಡ್ತಾರೆ. ಖುಷಿ ಪಟ್ಟಿದ್ದಾರೆ. ಪಾರ್ವತಮ್ಮ ಹತ್ರ ಬಂದ್ರು. ಇವು ತಗೊಳ್ತೀಯಮ್ಮ ಅಂದ್ರು. ಹತ್ಬಿಟ್ಟವ್ರು. ಬಾಲರಾಜು ಆರ್ಟಿಸ್ಟ್ ಇದಾರಲ್ಲ ಸರ್, ಅವ್ರ ತಂದೆ ಸ್ವಾಮಿ ಡಿವೋಟಿ. ರಾಜ್ಕುಮಾರ್ ತಂಗಿ ಗಂಡ ಅಲ್ವಾ. ಬೈಯವರಂತೆ ಪಾರ್ವತಮ್ಮ ಅವ್ರು. ಯಾವತ್ತು ಇವನು ಹೋಗ್ತಾ ಇರ್ತಾರೆ, ಅಲ್ಲಿ ಹೋಗ್ತಾ ಇರ್ತಾರೆ, ಬಾಬಾ ಅಂತ ಹೋಗ್ತಾ ಇರ್ತಾರೆ. ಅವತ್ತು ಅವ್ರ ತಂದೆ ತಗೊಂಡಿರ್ಲಿಲ್ಲ ಅವರು ಪಾರ್ವತಮ್ಮ ಅವರು. ಹೌದಲ್ಲ? ಹೌದು. ಅದಕ್ಕೆ ಕೇಳಿದ್ದಾರೆ. ಆಮೇಲೆ ಪಾರ್ವತಮ್ಮರು ಹೇಳಿದ್ದಾರೆ. ಅವ್ರು ಯಾರು ಹೇಳಿದ್ರು ಅಂತ? ಸ್ವಾಮಿಗ ಅಲ್ಲ, ಇವರು ಆ ತರ ಹೇಳಿದ್ದಾರೆ ಅಂತ ಸ್ವಾಮೀಜಿಗೆ ಹೆಂಗ್ ಗೊತ್ತಾಯ್ತು? ಅದೇ ಪವಾಡ ಅಲ್ವಾ. ಈಗ ನೀವು ಬರುವಾಗ ನಿಮ್ ಬಗ್ಗೆ ಅವ್ರಿಗೆ ಮಾತಾಡ್ತಾರಲ್ಲ, ಯಾಕೆ ಬಂದ್ರು ಏನಂತ. ಚಿರಂಜೀವಿ ದೊಡ್ಡವರೆಲ್ಲ ಅವ್ರ ಪರೀಕ್ಷೆ ಮಾಡಿದವ್ರೆ.
ಓಕೆ. ಮುರಳಿ ಮೋಹನ್ ಎಲ್ರೂ ಏನೋ ಇವತ್ತು ಅವ್ರ ಪಾದ ನಮಸ್ಕಾರ ಕೊಟ್ರೆ ನನ್ನ ಇಷ್ಟಪಟ್ಟಿದ ಲೆಕ್ಕಂದ ಏನು ಅನ್ಕೊಂಡ್ ಬರ್ತಾರೆ. ಕರೆಕ್ಟ್ ಸ್ವಾಮಿ ಬಂದು ಅವ್ರ ಹತ್ರ ನಿಂತ್ಕೊಂಡ್ ಬಿಡ್ತಾರೆ, ತಗೋಪ್ಪ ಅಂತ. ಆಮೇಲೆ ಒಂದಿನ ಇಂಟರ್ವ್ಯೂನಲ್ಲಿ ಒಂದು ವಿಶೇಷ ನಡೆಯಿತು. ಯಾವಾಗ ಸ್ವಾಮಿನ ಕೇಳಿರ್ತಾರೆ, ಓಕೆ. ಅದೆಲ್ಲ ಕೊಡ್ತಾ ಇರ್ತಾರೆ ಸ್ವಾಮಿ. ಒಬ್ಬ ಫಾರಿನರು ಅಂತ ಇದ್ದಾನೆ, ಏನಿರಿ ನಿನ್ ಗೋಳು ಅಂತ ಸ್ವಾಮಿ ಹೇಳಿದ್ದಾರೆ. ನವರತ್ನ ರಿಂಗ್ ಅಂತ ಎಲ್ಲಿ ತಗೊಂಡಿದ್ದೀರ ಅಂದ. ಇಲ್ಲೇ ಸ್ವಾಮಿ 5,000 ಅಂದ್ರು, ಕೊಡಿ ಅಂದ್ರು. ಕೊಟ್ಬಿಟ್ರೆ ಅವತ್ತು ಒಬ್ಬ ಆಚಾರಿ ಬಂದ್ರು ಆ ಇಂಟರ್ವ್ಯೂನಲ್ಲಿ. ಆಚಾರಿ ಕೊಟ್ರು, ಏನಯ್ಯ ಇದು ಅಂತ. ಎಲ್ಲ ಡೂಪ್ಲಿಕೇಟ್ ಕಲ್ಲ ಸ್ವಾಮಿ, ಒಂದು 500 ರೂಪಾಯಿ ಕೊಡ್ಬೋದು ಅಂತ ಹೇಳಿದ. 5,000 ಕೊಟ್ಟಿದ್ದ ಸ್ವಾಮಿ ಹಿಂಗೆ ಒಂದು ಹೊಗೆ ಬರ್ತಾ ಇದೆ ಸರ್. ನೆಕ್ಸ್ಟ್ ಒಂದು ಅದ್ಭುತವಾದಂತ ಚಿನ್ನದ ನವರತ್ನಿಗೆ ಮಾಡಿ ಅವ್ರಿಗೆ ಬ್ಲೆಸ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಈಗ ಹೋಗಿ ಹೇಳಿ ಇದು 5,000 ಅಂತ. 50,000 ಇರುತ್ತಲ್ವಾ, 5,000 ಕೊಟ್ಟಿದ್ದಾರೆ ಭಾರತೀಯರು. ಎಷ್ಟು ಚೆನ್ನವರು, ಎಷ್ಟು ಒಳ್ಳೆಯವರು. ಅದೇ 5,000 ಅಂತ ಕೆಟ್ಟ ಬಂಗಾರ ತಗೊಂಡೋದ್ರೆ ನಮ್ಮ ದೇಶಕ್ಕೆ ಎಷ್ಟು ಅವಮಾನ ಆಗುತ್ತೆ ಅಂತೇಳಿ ಈ ತರ ಸ್ವಾಮಿ ಮಾಡ್ತಾ ಇರ್ತಾರೆ. ಈಗಿನ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತೀವಿ ಸರ್? ಈಗ ಇರುವ ಆ ಕಾಲದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರಿ. ಈಗ ಏನು ಮಾತಾಡ್ಲಿಕ್ಕೆ ಅನ್ಸುತ್ತೆ? ಅಂದ್ರೆ ನನ್ನ ನೋವು ಏನಂದ್ರೆ ಸರ್, ಒಬ್ಬ ಡಾಕ್ಟರ್ ಆಗ್ಬೇಕಂದ್ರೆ MBBS ಮಾಡಬೇಕು, ಜನರಲ್ ಫಿಸಿಷಿಯನ್ ಅಂತೀವಿ, ಆಮೇಲೆ MD ಅಂತೀವಿ, MS ಅಂತೀವಿ, ಸ್ಪೆಷಲೈಸೇಷನ್ ಒಂದೊಂದೊಂದೊಂದೊಂದು ಮಾಡ್ತೀವಿ ಸರ್ ನಾವು. ಏನು ಡಿಗ್ರಿ ಮಾಡಿದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಕ್ಕಾಗತ್ತಾ? ಇಲ್ಲ. ಒಬ್ಬ ಲಾಯರ್ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ಆಡಿಟರ್ ಆಗ್ಬೋದು, ಒಬ್ಬ ಶಿಲ್ಪಿ ಆಗ್ಬೋದು. ಏನು ಕಲಿದೆ ಬರ್ತಾ ಇದೀವಿ ನಾವು ಇಂಡಸ್ಟ್ರಿಗೆ ಇವಾಗ. ಬರೀ ಆಪರೇಷನ್ ಹೆಂಗ್ ಸರ್ ಮಾಡೋದು? ಕಲೀಲೇಬೇಕಾ ಅಂದ್ರೆ ಕಲೀಲೇಬೇಕು ಸರ್. ಈಗ ಈ ಕೆಮೆರಾ ಆಪರೇಟ್ ಮಾಡ್ತಾ ಇದ್ದಾರೆ, ದೇವರಾಣಿ ನಾನು ಆಪರೇಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು ಕಲೀಲಿಲ್ಲ, ನನ್ನ ಡಿಪಾರ್ಟ್ಮೆಂಟ್ ಎಲ್ಲ ಅಂತ ನಾನು ಕಲೀಲಿಲ್ಲ. ನಾನು ಕೆಮೆರಾಮನ್ ಮಾಡ್ಬೇಕು, ನಾನು ಕಲೀಲೇಬೇಕದು. ಇವಾಗ ನಾನು ಕತೆ ಬರಿತೀನಲ್ಲ ಸರ್, ಸಂಭಾಷಣೆ ಮಾಡೋ ಕೆಪಾಸಿಟಿ ಇದೆಯಲ್ಲ ಸರ್, ಹಾಡು ಬರೆಯೋ ಕೆಪಾಸಿಟಿ ಅಲ್ಲ ಸರ್. ಮತ್ತು ನಾನು ಯಾಕೆ ಸಂಭಾಷಣೆ ಅಂತ ನಾನು ಹೆಸರು ಹಾಕೊಳ್ಳಲ್ಲ, ನಾನು ಬರೆಯಲ್ಲ. ಅದನ್ನ ನಂಬ್ಕೊಂಡು ಬದುಕೋರಿದ್ದಾರೆ, ಅದರಲ್ಲಿ ಪ್ರಾವೀಣ್ಯತೆ ಇರೋರು ಇರ್ತಾರೆ. ಕುಣಗಲ್ ನಾಗಭೂಷಣ್ಗೆ ನಾನು 47 ಪಿಕ್ಚರ್ ಕೊಟ್ಟಿದ್ದೀನಿ ಸರ್, 47 ಫಿಲ್ಮ್ಸ್. BM ಅದು ಒಂದು 12-14 ಪಿಕ್ಚರ್ಸ್ ಸಂಭಾಷಣೆ ಮಾಡಿದ್ದಾರೆ. ಅಣ್ಣ ತಂಗಿ ಸಿನಿಮಾ ಮಾಡಿದ್ರೆ BM ಅದನ್ನೇ ಡೈಲಾಗ್ ಬರೀಬೇಕಂತ ಹೇಳಿದ್ದಾರೆ. ಸಿನಿಮಾ ಡೈರೆಕ್ಟ್ ಹೆಸರು ನಮ್ಗೆ ಸಾಕಲ್ವ ಸರ್. ಸಂಭಾಷಣೆ ನಾನೇ ಮಾಡಿ, ಹಾಡುಗಳು ನಾನೇ ಮಾಡಿ, ಸಂಗೀತ ನಾನೇ ಮಾಡಿ, ಏಟಿಂಗ್ ನಾನೇ ಮಾಡಿ, ಕೆಮೆರಾ ನಾನು ಮಾಡಿ. ಏನ್ ಸರ್ ಇದು? ಏನ್ ಸರ್ ಇದು? ತಪ್ಪಲ್ವ ಸರ್? ಖಂಡಿತ ಎಲ್ಲ ನಾವು ಮಾಡ್ಬೇಕಾ ಸರ್? ಏನ್ ಬೇಕಾಗಿಲ್ಲ. ಅದನ್ನ ನಂಬ್ಕೊಂಡು ಬದುಕೋರು, ಅದರಲ್ಲಿ ಪ್ರಾವೀಣ್ಯತೆ ಅವನ್ನ ಇಟ್ಕೋಬೇಕು ನಾವು. ನಮ್ಮ ಅಸೋಸಿಯೇಟ್ಸ್ ಏನಾದ್ರು ಹೇಳಿದ್ರೆ ನಮ್ಮನ್ನ ಕೆಟ್ಟದಾಗಿ ಮಾತಾಡ್ತಾರೆ. ಈ ಕಥೆ ಚೆನ್ನಾಗಿಲ್ಲ ಸರ್, ಯಾಕೆ ಮಾಡ್ತಂತ ಹೇಳ್ತಾರೆ. ಅಂತವ್ರು ಬೇಕು ನಮಗೆ. ನಾವೇನ್ ಮಾಡಿದ್ರು ಚಪ್ಪಾಡ್ತಾರೆ, ನಮಗೆ ಸಮಾಧಿ ಕಟ್ಟಿ ಸಿದ್ಧ ಆಯ್ತಂತ ಲೆಕ್ಕ. ಯಾರು ಕಲಿತಾ ಇಲ್ಲ ಸರ್. 16 ವರ್ಷ ನಂತರ ಅಷ್ಟೇ ಕೆಲಸ ಮಾಡಬೇಕೇ ಇಲ್ಲ. 10 ಸಿನಿಮಾ ಆದ್ರೂ ಮಾಡ್ಲೇಬೇಕು. ಏಟಿಂಗ್ ಅಂದ್ರೆ ಏನು, ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಏನು, DI ಅಂದ್ರೆ ಏನು, ಮ್ಯೂಸಿಕ್ ಸಾಂಗ್ ಕಂಪೋಸಿಂಗ್ ಅಂದ್ರೆ ಏನು, ಹಾಡು ಬರ್ಸೋ ಪದ್ಧತಿ ಏನು, ಅವ್ರಿಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು, ಸಂಭಾಷಣೆ ಹೆಂಗೆ ಬರ್ಸ್ಕೋಬೇಕು, ಇದೆಲ್ಲ ಕಲಿಬೇಕು ಸರ್. ಆರ್ಟಿಸ್ಟಿಗೆ ಸೀನ್ ಎಕ್ಸ್ಪ್ಲೈನ್ ಮಾಡಬೇಕು. ಸೈಕಾಲಜಿ ನಾಲೆಡ್ಜ್ ನಮ್ಗೆ ಇರಬೇಕು ಸರ್. ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ಅವ್ನು ಯಾವ ರೀತಿ ನಮ್ಮನ್ನ ಅನಂತನಾಗ್ ಅವ್ರು ಗೋಲ್ಮಾಲ್ ರಾಧಾಕೃಷ್ಣ ಮಾಡುವಾಗ ಅಷ್ಟು ಸೀರಿಯಸ್ ಆಗಿರುವಂತ ಅನಂತನಾಗ್ ಕೈನಲ್ಲಿ ಅಷ್ಟು ಕಾಮಿಡಿ ಮಾಡಿಸಿದ್ವಿ ಅಂದ್ರೆ మరి ನಾವು ಅವನ್ನ ಯಾವ ರೀತಿ ನಾವು ಗ್ರಿಪ್ ತಗೊಂಡಿದೀವಿ. ಖುಷಿಪಟ್ಟಲ್ಲ? ಸಾರ್ ಅವರು 1 ನಿಮಿಷ ಕೂರ್ಸ್ಬಿಟ್ಟೆ ಹೊಟ್ಟೋಗ್ಬಿಡ್ತಾರೆ ಸರ್. ಅದಕ್ಕೆ ಎಷ್ಟೋ ಪ್ರೂಫ್ಗಳಿದೆ. ಕಟ್ ಮಾಡಿದ್ರೆ ಬಾಂಬೆಲಿ ಇರ್ತಾರೆ, ಕಟ್ ಮಾಡಿ ಇಲ್ಲಿ ಇರ್ತಾರೆ ಅಂತ ಕತೆ ಎಲ್ಲ ಹೇಳೋರು ನನಗೆ. ನೀವು ಫಸ್ಟ್ ಪಿಕ್ಚರ್ ಬೇರೆ ಹೆಂಗೆ ಯಾವ ರೀತಿ ಅನ್ನೋದು. ಅದೇ ಆತಂಕ ಮಾಡುವಾಗ ಹಿಂಗೆ ಅವ್ನು ನೋಡ್ತಾ ಇದ್ದೀನಿ ನಾನು. ಹೆಂಗ್ ನೋಡ್ತಾ ಇದ್ದೀರ? ಏನಿಲ್ಲ ಸರ್, ಒಂದು ಕೋರಿಕೆ ಇದೆ, ನಿಮ್ಮನ್ನ ಕೋರ್ಬೇಕಂತ ಆಸೆ ಇದೆ. ಏನು ಅಂದು ಈ ಸಿನಿಮಾಗೆ ಅವಾರ್ಡ್ ಬರ್ತದೆ ಅಂತ ಅನಿಸ್ತಾ ಇದೆ ನನಗೆ. ಜಾನಿಲಾಲ್ ತೆಂಗಿನ ಹೊಡಿತಾ ಇದಲ್ಲ, ನಿನ್ಗೆ ಅವಾರ್ಡ್ ಬರುತ್ತಪ್ಪ ಈ ಪಿಕ್ಚರ್ಗೆ ಅಂದ. ಏನ್ರಿ ಗ್ಯಾರಂಟಿ? ಏನ್ ಹಂಗೆ ಹೇಳ್ತೀರಾ ಅಂತ ಅನಂತನಾಗ್ ಅವ್ರು ಹೇಳಿದಾರೆ.
ನೀವು ಕೋಆಪರೇಟ್ ಮಾಡಿದ್ರೆ ಬರ್ತದೆ. ಏನ್ ಮಾಡ್ಬೇಕು, ಶಾರ್ಟ್ ರೆಡಿ ಅಂತ ಕೇಳಬಾರ್ದು ಸರ್. ಅವ್ರು ತುಂಬಾ ಅರ್ಜೆಂಟ್ ಅಲ್ಲ, ಹೌದೌದು. ಕೂರ್ಸ್ಬಾರ್ದು ಒಂದ್ ನಿಮಿಷ, ಕೂರ್ಸ್ಬಿಟ್ರೆ ಏಯ್ ಅಂತ ಇರ್ತಾರೆ ಅವ್ರು. ಆ ಸಿನಿಮಾಗೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಆ ಸಿನಿಮಾಗೆ ಅವಾರ್ಡ್ ಬಂತು, 7 ಅವಾರ್ಡ್ಸ್, 7 awards, yes, yes. ಫೋಟೋಗ್ರಫಿ ಬೆಸ್ಟ್ ಫಿಲ್ಮ್. ಬೆಸ್ಟ್ ಫಿಲ್ಮ್ ಅಂತ ಮಾಡಿ. ಇದೆಲ್ಲ ನಾವು ಅವನ್ನ ಒಬ್ಬರಿಗೊಬ್ಬರಿಗೆ ನಾವು ಅಂಡರ್ಸ್ಟ್ಯಾಂಡಿಂಗ್. ಅಂಬರೀಶ್ ಅವ್ರಿಗೆ ಗೊತ್ತಲ್ಲ ಸರ್, 11:30 ಶೂಟಿಂಗ್ ಬರ್ತಾರೆ. ಫಸ್ಟ್ ಪಿಕ್ಚರ್ ಹೌದು, ರೌಡಿ MLA. ಓಕೆ. ನಮ್ಮ ವಿಷಯ ಗೊತ್ತಲ್ವಾ ಅಂದ್ರು. ಅವಾಗ ಈ ಸಾಯಿರಾಮ್ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಗೊತ್ತು ಸರ್. ಏನು ನೀವು ಇಷ್ಟ ಬಂದ ಬರ್ತಾರೆ, ಇಷ್ಟ ಬಂದ ಹೋಗ್ತಾರೆ ಅಂತ ಹೇಳಿದಾರೆ. ಯಾರು ಹೇಳಿದ್ದಾರೆ? ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ. ಓಕೆ ಸರ್, ಎಷ್ಟೊತ್ತಿ ಬರ್ತೀವಿ ಸರ್ ಅಂತ ಹೇಳ್ತೀವಿ. ಓಕೆನಾ ಅಂದ್ರೆ ಮೈಸೂರು ಶೂಟಿಂಗ್. ಹೌದು ಸರ್, ನಾಳೆಯಿಂದ ಮೈಸೂರಿನ ಶೆಡ್ಯೂಲ್ ಹಾಕೊಂಡು ಇಲ್ಲಿ ಶೂಟಿಂಗ್, ಇಲ್ಲೇನು ಲೊಕೇಶನ್ ಸಿಕ್ಕಲ್ವಾ, ಅಲ್ಲೇ ಮಾಡ್ಬೇಕಾ ಸರ್, ವಿಲೇಜ್ ಅದ. ನಮ್ಗಿಷ್ಟ ಅಲ್ಲೇ ಮೈಸೂರು, ಹೋಗಿ ಬರ್ತೀನಿ ಹೋಗಿ ಅಂದ್ರು. 11:30ಗೆ ಬಂದಿದ್ದಾರೆ. 4:35ಗೆ ನೀವು ಹೋಗ್ಬೋದು ಸರ್ ಅಂತ ಹೇಳ್ತೀನಿ. ಮುಗೀತು ಸರ್, ಅಷ್ಟೇ ಸರ್. ಆಮೇಲೆ ತಿಳ್ಕೊಂಡಿದ್ದಾರೆ ನನ್ನ ಹೆಂಗೆ ಈ ಮನುಷ್ಯ ಎತ್ತ. ನನ್ನ ಸಾಯಿರಾಮ್ ಅಂತಾನೆ ಕರೆಯೋರು ಸರ್. ಎಲ್ಲ ಹೆಂಗ್ ಕರೀತಾರೆ ನಿಮ್ಗೆ ಗೊತ್ತಲ್ವಾ? CMನು ಲೆಕ್ಕ ಮಾಡಲ್ಲ, ಹೋಗೆ ಅಂತ ಸಾಯಿರಾಮ್ ಹೇಳಿದ್ನಲ್ಲ, ಸ್ವಾಮಿ ಹತ್ರ ಕರ್ಕೊಂಡು ಹೋಗಿದ್ದು. ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡ್ ಬಿಡ್ತಾರೆ ಸರ್, ಒಳ್ಳೇದಕ್ಕೂ ಕೆಟ್ಟದಕ್ಕೂ. ನನ್ನ ಹತ್ರ ಸಿಕ್ಕಾಕೊಂಡಿದ್ದು ಒಳ್ಳೇದಕ್ಕೆ. ನೋಡಿ, ಮದುವೆ ಆಯ್ತು, ಒಂದು ವಂಶೋದ್ಧಾರಕ ಹುಟ್ಟಿದ್ದಾನೆ, ಸ್ವಾಮಿ ಆಶೀರ್ವಾದ. ಅಂತ ರೆಕ್ಲೆಸ್ ಇರೋ ಅಂಬರೀಶ್ ಅವರು ನಮ್ದೆಲ್ಲ ಖುಷಿಯಾಗಿ ಕೆಲಸ ಮಾಡೋರು. ಸಾಯಿರಾಮ್ ಅಂತ ಮಾನಸಿ ತಂದೆ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು. ನನ್ನ ಮಾವ ಆಗ್ತೀಯ ಅಂತ ಚುಡಾಯಿಸೋದು, ಒಂಥರ ಲೈಫು. ಇವರು ದರ್ಶನ್ ಮಾಡೋಂಗೆ ಆಗಿಲ್ಲ ಸರ್. ಮಾತುಕತೆ ಏನೋ ನಡೆದಿತ್ತ? ಆಮೇಲೆ ಲಿಂಗರಾಜ್ ಅಂತ ಅವರ ಅಭಿಮಾನ ಸಂಘದ ಅಸೋಸಿಯೇಟ್ ಒಬ್ಬರ ಅಧ್ಯಕ್ಷರಿದ್ದಾರೆ. ಅವರು ಒಂದ್ಸಲ ಕರ್ಕೊಂಡು ಹೋಗಿದ್ದಾರೆ ಅವ್ರ ಹತ್ರ. ಅವ್ರಿಗೇನು ಸೆಂಟಿಮೆಂಟ್ ಫಿಲಿಮ್ಸ್ ಅಷ್ಟು ಇಷ್ಟ ಇಲ್ಲ. ಅದೇ ಏನು ಅಣ್ಣ ತಂಗಿ ಇದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳುವಾಗ, ನಮ್ಮ ಸಿನಿಮಾ ಒಂದು 100 ನಿಮ್ಮನ್ನ ಪಿಕ್ಚರ್ 100 ದಿನ ಕಲೆಕ್ಷನ್ ಬರೋದು ನಮ್ಗೆ 1 ವಾರಕ್ಕೆ ಬರ್ತರಿ, ಈ ರೀತಿ ಅವ್ರ ಮನಸ್ಸಲ್ಲಿ ಏನೋ ಒಂದು ನನ್ನ ಮೇಲೆ ಅಷ್ಟೊಂದು ಇಲ್ಲ. ಸರಿ ಅಂತ ಲಿಂಗರಾಜ್ ಕೇಳಿದ್ದೇನೆ. ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ತರ ಇದೆ ಲಿಂಗರಾಜ್, ನಾವು ಮಾಡೋ ಪದ್ಧತಿ ಬೇರೆ ತರ ಇರುತ್ತೆ. ಸುದೀಪ್ ಅವ್ರದಲ್ಲಿ 2 ಪಿಕ್ಚರ್ ಮಾಡಿದ್ದೀನಿ. ಮಹಾರಾಜ, ಕಾಶಿ ಫ್ರಮ್ ವಿಲೇಜ್ 2 ಮಾಡಿದ್ದೀನಿ. ವೆರಿ ಗುಡ್. ಟೈಮಿಂಗ್ ಆಗ್ಬೋದು, ಲವ್ ಅಂಡ್ ಎಫೆಕ್ಷನ್ ಆಗ್ಬೋದು, ತುಂಬಾ ವ್ಯಕ್ತಿತ್ವ ಇರುವಂತ ಮನುಷ್ಯ. ಅವರಮ್ಮ ಶಿಡಿ ಬಾಬಾ ಭಕ್ತರು. ನನ್ನೆಲ್ಲ 90% ಕಲಾವಿದರು ಎಲ್ಲರೂ ಶಿಡಿ ಬಾಬಾ ಭಕ್ತರಾಗೆ ನೋಡ್ತಾರೆ. ನಾನು ಸೆಕೆಂಡ್ ಸಂಡೇ ನಮ್ಮಲ್ಲಿ ಭಜನ್ಸ್ ಎಲ್ಲ ನಡೆಯುತ್ತಲ್ಲ ಸರ್, ಎಲ್ಲ ಆ ಥರ ಡೈರೆಕ್ಟ್ ಅನ್ನೋದು ಒಂದು 10% ಇರೋದು. ಸಾಯಿಬಾಬಾ ಭಕ್ತ ಅನ್ನೋದೇ 90%. ಜನನು ಇವರು ಭಕ್ತಿ ಸಿನಿಮಾಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಮಾಡಿದ್ದು ಕಡಿಮೆ ಭಕ್ತಿ ಸಿನಿಮಾಗಳು. ಆಮೇಲೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವರು ಒಂದಿನ ಕರೆದ್ರಂತೆ ನನ್ನನ್ನು. ಯಾರು ಬಂದ್ರು, ನರಸಿಂಹಯ್ಯ ಅಂತ ಒಬ್ಬರು ಬಂದ್ರು. ನನ್ನ ಸ್ವಾಮೀಜಿ ಕರಿತಾ ಇದ್ದಾರೆ ಬನ್ನಿ ಅಂತ. ಯಾಕಂತ ಹೇಳಿದ್ನಿ, ಅವರೇ ಹೇಳ್ತಾರೆ ಬನ್ನಿ ಅಂತ. ಇವರು ವಿಷಯ ಹೇಳಿಲ್ಲ. ಅಲ್ಲಿ ಹೋದ್ಮೇಲೆ ನಮಸ್ಕಾರ ಮಾಡಿ ಕೂರ್ಸಿದ್ವಿ. ನರಸಿಂಹಯ್ಯ ಅಂತ ಸಿನಿಮಾ ಮಾಡ್ತಾರಂತೆ, ನಂದು ಮಠದ್ದು ಅಂತ ಹೇಳಿದಾರೆ. ಸರಿ ಸ್ವಾಮೀಜಿ ಅಂತ ಹೇಳಿದ. ನರಸಿಂಹಯ್ಯ ಆಚೆ ಕೂತ್ಕೊಂಡಿದ್ದಾರೆ. ಸ್ವಾಮೀಜಿ ನನ್ನನ್ನು ಯಾಕೆ ಡೈರೆಕ್ಟರ್ ಆಗಿ ಇಟ್ಕೊಂಡಿದ್ರಿ, ತುಂಬಾ ಜನ ಮಠದ ಭಕ್ತರಿದ್ದಾರೆ ಅಂತ ನಾನು ಕೇಳಿದ್ನಿ. ರಾಜ್ಕುಮಾರ್ ಕಾಡ್ಗೆ ಹೋಗುವಾಗ ನೀನೇನ್ ಮಾಡಿದೆ ನಿಮ್ಗೆ ಜ್ಞಾಪಕ ಇದೆಯಾ ಅಂದ್ರು. ಸ್ವಾಮಿ, ಆಂಜನೇಯ ಸ್ವಾಮಿ ದೇವಸ್ಥಾನ 108 ಲೀಟರ್ ಅಭಿಷೇಕ ಮಾಡಿಸಿ 108 ತೆಂಗಿನಕಾಯಿ ಹೊಡೆದಿನಿ. ಈ ಮಠದಲ್ಲಿ ಕಾರ್ತವೀರ್ಯರ ಹೋಮ ಮಾಡಿಸಿದ್ದೆ, ಜ್ಞಾಪಕ ಇದೆಯಾ? ರಾಜ್ಕುಮಾರ್ ಕ್ಷೇಮವಾಗಿ ವಾಪಸ್ ಬರ್ಬೇಕಂತ. ಅದಕ್ಕೆ ನೇತೃತ್ವ ನಾನೇನಪ್ಪ, ಬರ್ತೋಗಿದ್ಯಾ? ನಿನಗೂ ರಾಜ್ಕುಮಾರ್ ಏನ್ ಸಂಬಂಧ ಇದೆ? ಅವ್ರಿಗೋಸ್ಕರ ಅಷ್ಟು ಒದ್ದಾಡಿದ್ಯಾ? ನೀನು ಸಾಯಿಬಾಬಾ ಭಕ್ತ,
ನಿಮ್ಮ ಸಾಯಿಬಾಬಾ ಅವರು ನನ್ನ ಬರ್ತ್ಡೇಗೆ ಬಂದ್ರು, ಜ್ಞಾಪಕ ಇದೆಯಾ? ಹಾ. ಅವ್ರ 50ನೇ ವರ್ಷ ಬರ್ತ್ಡೇಗೆ ಹೌದಾ? ಸತ್ಯಸಾಯಿ ಅವರು ಬಂದ್ರು ಸರ್. ಅಬ್ಬಬ್ಬಾ. ದೇವೇಗೌಡರು CM. ಹಾ. ಅಲ್ಲೊಂದು ವಿಶೇಷ ನಡೆಯಿತು. ಹ್ಮ್. ಎಲ್ಲ ವಿಡಿಯೋಸ್ ಎಲ್ಲ ಇದೆ. ಹಾ. ಸ್ವಾಮಿ ಆಶೀರ್ವಾದ ಮಾಡ್ತಾರಂತ ಹೇಳಿದರೆ ಸತ್ಯಸಾಯಿ ಅವರು ಮೈಕು ಕೊಟ್ಟಿದ್ದಾರೆ. ಹ್ಮ್. ಎಲ್ಲರನ್ನ ಮಾತಾಡ್ತಾ ನಮ್ಮ ಪ್ರಧಾನಮಂತ್ರಿ ದೇವೇಗೌಡರು ಹಾ. ಅಂದ್ರು ಅವರು. ಹಾ. ಎಲ್ಲರೂ ಸಿಎಂ ಹಾ. ಸ್ಟೇಜ್ ಮೇಲೆ ಇರೋರು ಜನ ತಪ್ಪು ಮಾತಾಡಿದ್ದಾರೆ. ಹೌದೌದು. ಎಲ್ಲ ಪುನಃ ನೋಡಿಬಿಟ್ಟು ಹಾ. ನಮ್ಮ ಪ್ರಧಾನಮಂತ್ರಿ ದೇವೇಗೌಡರು ಅಂತ ಹಾ. ಕಂಟಿನ್ಯೂ ಮಾಡಿದ್ದಾರೆ. ಹಾ. ಇದು ಜನವರಿ ಫೆಬ್ರವರಿ ನಡೆಯಿತು. ಹಾ. ಏಪ್ರಿಲ್ ಮೇನಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ದೇವೇಗೌಡರು. ಹ್ಮ್. ಅಚಾನಕ್ ಆಗಿ ಬಂದಿದ್ದಲ್ಲ, ಅದು ತಪ್ಪಿ ಬಂದಿದ್ದಲ್ಲ. ಅದೇ ವಾಕ್ ಸುದ್ದಿ ಅಂತ ಹೇಳ್ತೀವಿ ನಾವು. ಹ್ಮ್. ದೊಡ್ಡವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀವಿ. ಮದುವೆಗೆ ಬರೋವ್ರ ಕೈಲೆಲ್ಲ ಅಕ್ಷತ ಕಾಳು ಹಾಕ್ಸ್ತೀವಿ ನಾವು, ಹ್ಮ್. ಹಾಲು ಹಾಕ್ತೀವಿ ನಾವು. ಎಲ್ಲರೂ ಒಳ್ಳೆಯವ್ರಂತ ಅಲ್ಲ. ಹ್ಮ್. ಎಲ್ಲೋ ಒಂದು ಮಣಿ ಮುತ್ಯಗಳು ವಜ್ರಗಳು ಇರುತ್ತೆ. ದೈವಾಂಶ ಸಂಭೂತರು ಅಂತ ಹೇಳ್ತೀವಿ ನಾವು. ಅವ್ರು ನಮ್ಮ ಕಣ್ಣಿಗೆ ಕಾಣಲ್ಲ. ಅವ್ರ ಆಶೀರ್ವಾದ ಇರುತ್ತೆ. ಇಲ್ಲಾಂದ್ರೆ ಮೋದಿಯವರೆಲ್ಲಿ ಹೋಗ್ತಾರ, ಅಬ್ದುಲ್ ಕಲಾಂ ಅವರಲ್ಲಿ ಹೋಗ್ತಾರ, ಹೌದು. ಮತ್ತೆ PV ನರಸಿಂಹ ಅವರು ಹೋಗ್ತಾರ, ಎಷ್ಟೆಷ್ಟು ಪ್ರಧಾನಮಂತ್ರಿಗಳು CMಗಳು ಎಲ್ಲ ಅಲ್ಲಿ ಬರ್ತಾರೆ. ಸ್ವಾಮೀಜಿ ಎಲ್ಲಿ ಹೋಗ್ಲಿಲ್ಲ ಸರ್. ಎಲ್ಲರೂ ಸ್ವಾಮಿ ಹತ್ರ ಬಂದವ್ರೆ. ಸ್ವಾಮಿ ನೆವರ್ಗಾನ್ ಎನಿ ಪ್ಲೇ. ವಾಜಪೇಯಿ ಅವ್ರು ಬಂದು ನಾರ್ಮಲ್ ಆಗಿ ಕೂತ್ಕೊಳ್ಳೋರು. ಹ್ಮ್. ಆಮೇಲೆ ಸ್ವಾಮಿ ಕರೆದ್ಕೊಂಡು ಹೋಗೋ ಇಂಟರ್ವ್ಯೂಗೆ ಹೋಗೋರು. ಅಷ್ಟು ಸ್ವಾಮಿನ ಇಷ್ಟಪಡೋರು ಸರ್. 1940 ಹ್ಮ್. 1940 ಟೈಮ್ಗೆ ಬಿಫೋರ್ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿರುವಂಥ ಮಹಾರಾಜರು, ಜಮೀನ್ದಾರಿಗಳು ಎಲ್ಲರೂ ಸ್ವಾಮಿ ದರ್ಶನ ಮಾಡಿದ್ದಾರೆ. ಎಲ್ಲ ಇದೆ, ಹ್ಮ್. ಇಷ್ಟು ಇದೆ. ನಾವೇನು ಹೊಸ ಕ್ರಿಯೇಟ್ ಇತ್ತೀಚೆಗೆ ಅಲ್ವಾ, ಹೌದು. ಆ ಕಾಲದವ್ರು ನೀನು ಬದುಕಿದ್ದಾರೆ. ಅಂತ ವಾಕ್ಸುದ್ದಿರೋಂಥ ವ್ಯಕ್ತಿ ಸತ್ಯಸಾಯಿ ಬಾಬಾ ಅವರು. 105ನೇ ಸಿನಿಮಾ, 5ನೇ ಸಿನಿಮಾ. ಒಂದು 105 ಸೈಟ್ ಮಾಡ್ಕೊಂಡಿದ್ದೀರಾ ಸರ್? ಜೀವನದಲ್ಲಿ ಅದೊಂದು ಟ್ಯಾಲೆಂಟ್ ಬೇಕು ಸರ್. ಅಲ್ವಾ? ಟ್ಯಾಲೆಂಟ್ ಇರಬೇಕು. ಇಲ್ಲ. ಇಲ್ಲ 24 ಕೆಲಸ ಮಾಡಬೇಕು. ಬೆಳಗ್ಗೆ 4 ಎದ್ದೇಳಬೇಕು, ಚಾಮುಂಡೇಶ್ವರಿಗೆ ಹೋಗ್ಬೇಕು, ಹ್ಮ್. ಅಲ್ಲಿಂದ ಜನಾರ್ದನ ಹೊಟ್ಟಿಗೆ ಹೋಗ್ಬೇಕು, 4 ವರ್ಷ ಕೂತ್ಕೋಬೇಕು, ಕ್ಯಾಸೆಟ್ ಮಾಡಬೇಕು, ಡೈಲಾಗ್ ಕೊಡಬೇಕು, ರೀಡಿಂಗ್ ತಗೋಬೇಕು, ಅಲ್ಲಿಂದ ಮೈಸೂರು ಹೋಗ್ಬೇಕು, ಅಲ್ಲಿ ಶೂಟಿಂಗ್ ಮಾಡ್ಕೋಬೇಕು, ಬೆಂಗಳೂರು ಬರಬೇಕು, ಪುನಃ ಡಬ್ಬಿಂಗ್ ನೋಡ್ಕೋಬೇಕು. 25 ವರ್ಷ 100 ಪಿಕ್ಚರ್ ಸರ್. ಯೋಚನೆ ಮಾಡಿ ಸರ್. ಹಾ. ಏನು ನಾವು ಯೋಚನೆ ಮಾಡಬಹುದು. ನನ್ನನ್ನ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಹಾ. ಯಾಕೆ? ಕೊಡ್ಲಿಲ್ಲ ದುಡ್ಡು. ಎಷ್ಟೋ ಜನ ಕೊಡ್ಲಿಲ್ಲ, ನಿಜವಾಗ್ಲೂ ಕೊಡ್ಲಿಲ್ಲ. ಅವ್ರಿಗೆ ಗೊತ್ತು, ನಿರ್ಮಾಪುರಿಗೆ. ನೀವು ಕೇಳಲಿಲ್ಲ ಸರ್? ಒಂದು ಚೆಕ್ ನಾನು ಬೌನ್ಸ್ ಮಾಡಲಿಲ್ಲ ಸರ್ ನಾನು. ಹ್ಮ್. ಯಾಕಂದ್ರೆ ಏನೋ ಕಷ್ಟ ಇರ್ಬೋದೇನೋ, ಕೊಡ್ಲಿಲ್ಲ ಅಂತ. ಹ್ಮ್. ನಾಳೆ ತಂದು ಕೊಟ್ಟವರೆಗೂ ಬಂದಿಲ್ಲ. ಇಲ್ಲೇ ನಮ್ಮ ಅಣ್ಣ ತಂಗಿ ಪ್ರಭಾಕರ್ ಹ್ಮ್. ಲವಕೃಷಿ ಮಾಡುವಾಗ ಹ್ಮ್. ಹ್ಮ್. ಬರೋವಾರ ಕೊಡ್ತೀವಿ ಸರ್, ಹ್ಮ್. ಸೈನ್ ಮಾಡ್ತೀರಾ ಇಲ್ವಾ ಅಂತ ಹೇಳಿದೆ. ಹ್ಮ್. ಸೈನ್ ಮಾಡಿ ತಗೊಳ್ಳೋದು ಪ್ರಭಾ, ಹ್ಮ್. ಆಮೇಲೆ ಕೊಡಿ ಅಂತ ಹೇಳಿದೆ. ಈ ಥರ ಅವಾಗ ನಾವೆಲ್ಲ ಸೈನ್ ಮಾಡಬೇಕು. 100% ಟ್ಯಾಕ್ಸ್ ಫ್ರೀ ಸೈನ್ ಮಾಡಬೇಕು. ಎಮರಮನು ಡೈರೆಕ್ಟ್ ಯೂನಿಟ್ ಅವರು ನಾವೆಲ್ಲ ಮಾಡಿಕೊಟ್ಟಿದ್ದೀವಿ. ನನಗೇನು ಬೇಜಾರಿಲ್ಲ ಸರ್. ನನ್ನ ಸಿನಿಮಾ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ, ಪ್ರೀತಿ ಮಾಡಿದ್ದಾರೆ, ಅಷ್ಟೇ ಸಂತೋಷ ಪಟ್ಟಿದ್ದೀವಿ ನಾವು. ಯಾರ ಮೇಲೆ ಕೇಸ್ ಹಾಕಲಿಲ್ಲ, ಯಾರನ್ನೂ ಬೈಲಿಲ್ಲ. ಇಲ್ಲಿವರೆಗೂ ಸಾಯಿ ಪ್ರಕಾಶ್ ಹಿಂಗೆ ಮಾಡಿದಾನೆ, ಪ್ರೊಡ್ಯೂಸರ್ ಹಿಂಗೆ ಮಾಡಿದೆ ಅಂತ ನಾನು ಹೆಸರು ಮಾಡ್ಕೊಳ್ಳಿಲ್ಲ. ನಾನು ಐ ಆಮ್ ಹ್ಯಾಪಿ. ಬಟ್ ಒಂದು ಶಿರ್ಡಿ ಬಾಬಾಗೆ ಒಂದು ಹೇಳ್ತೀನಿ ನಾನು, ನನ್ನನ್ನು ನೀವು ಹೆಂಗ್ ನೋಡ್ಕೋಬೇಕಂತ ಆಸೆ ಪಡ್ತೀಯೋ ನಿನ್ನಿಷ್ಟ ಅಷ್ಟೇ. ಇದೊಂದು ಮಾತ್ರ ನಾನು ಸತ್ಯವಾದ ದೇವರಿಗೆ ಹೇಳ್ತೀನಿ ನಾನು. ಬಟ್ ಇವತ್ತು ಓಕೆ ಸರ್, ನೋ ಪ್ರಾಬ್ಲಮ್. ಆವಾಗ 5 ಸ್ಟಾರ್ ಹೋಟ್ಲನ್ನ ಇಟ್ಕೊಳ್ಳಿಲ್ಲ. ನಿಮ್ಗೆ ಗೊತ್ತು ಹೆಂಗಿದೆನೋ. ಹೌದು. ಇವಾಗ ಹಂಗಿದ್ದೀನಿ ಸರ್. ಆವಾಗ ಅಹಂಕಾರ ತೋರಿಸಿಲ್ಲ, ಜಂಬ ತೋರಿಸಿಲ್ಲ, ಬಿಲ್ಡಪ್ ಮಾಡಲಿಲ್ಲ. ನಾನು ಆ ಕಡೆ ಯಾರನ್ನ ಇಟ್ಕೊಳ್ಳಿಲ್ಲ, ಒಂದು ಚೇರ್ ಹಾಕೊಳ್ಳಿಲ್ಲ, ಒಂದು ಛತ್ರಿ ಇಟ್ಕೊಳ್ಳಿಲ್ಲ, ಯಾರ ಕೈನಲ್ಲಿ ಇಟ್ಕೊಳ್ಳಿಲ್ಲ. ನಾನು ಯಾವ ಹೀರೋದಲ್ಲಿ ಊಟನೂ ಮಾಡಲಿಲ್ಲ. ನನ್ನ ಯೂನಿಟ್ ಜೊತೆಲೇ ನಾನು ಊಟ ಮಾಡೋದು. ನಾನು ಹಂಗೆ ಇದ್ದೇನೆ ಇವತ್ತು, ಹಂಗೆ ಇದ್ದೇನೆ ಇವತ್ತು.
ಕ್ಯಾಬ್లో ಓಡಾಡ್ತೀನಿ, ಆಟೋలో ಓಡಾಡ್ತೀನಿ, ಬಸ್లో ಓಡಾಡ್ತೀನಿ, ನನಗೇನು ಫೀಲಿಂಗೇ ಇಲ್ಲ. ಜನ ಗುರುತಿಡಿದ್ರು. ಖುಷಿ ಪಡ್ತಾ ಇದ್ದಾರೆ. ಆಟೋ ಹತ್ತಿರ ಅವನು ಆಟೋ ಓಡಿಸದೆ ಮರ್ತು ಬಿಡ್ತಾನೆ. ನಾವು ಪುಣ್ಯ ಮಾಡಿದೀನಿ ಸರ್, ಸರಿ ಸರ್ ಅಂತ ಖುಷಿ ಪಡ್ತಾರೆ. ಕ್ಯಾಬ್ ಅವ್ರು ಅಷ್ಟೇ ಹೇಳ್ತಾರೆ, ಸಂತೋಷ ಪಡ್ತಾರೆ. ಎಸ್, ನಾವು ಎಷ್ಟು ಸಿಂಪಲ್ ಆಗಿರುತ್ತೋ ಅಂತ ಹ್ಯಾಪಿ ಆಗಿರ್ತೀವಿ ಸರ್. ಅದರಿಂದ ನನ್ನ ಲೈಫ್ನಲ್ಲಿ ಏರುಪೇರು ಆದರೂ ನನಗೆ ತೊಂದರೆ ಆಗಲಿಲ್ಲ, ಅಷ್ಟೊಂದು ಡಿಫ್ರೆನ್ಸ್ ಬಂದಿಲ್ಲ. ತುಂಬ ಆಸೆ ಇದ್ರೆ ಮಾತ್ರ ಅದು ಭವಿಷ್ಯ ಬರುತ್ತೆ. ಅಷ್ಟೊಂದು ಆಸೆ ಇಟ್ಕೊಂಡು ಏನು ಡಿಫ್ರೆನ್ಸ್ ಏನು ಕಾಣಲಿಲ್ಲ. ನಾನು ಯಾವತ್ತೂ ನಾನ್ ವೆಜ್ ತಗಾನಿ ಸ್ಪೆಷಲ್ ಆಗಿ ಯಾವತ್ತೂ ತರಿಸ್ಕೊಳ್ಳಿಲ್ಲ. ನನ್ನ ಊಟ ತುಂಬಾ ಸಿಂಪಲ್ ಆಗಿರುತ್ತೆ. ತರಕಾರಿ, ಸೊಪ್ಪುಗಳು ಈ ಥರನೇ ಮಧ್ಯಾಹ್ನ ಇರುತ್ತೆ. ರಾತ್ರಿ ಮನೆಗೆ ಬಂದು ನಾನು ಊಟ ಮಾಡ್ತೀನಿ. ನಾನು ಡೈರೆಕ್ಟರ್ಗೋಸ್ಕರ ಯು ಆಸ್ಕ್ ಎನಿ ಪ್ರೊಡಕ್ಷನ್ ಬಾಯ್, ಏನಪ್ಪ ಡೈರೆಕ್ಟರ್ ಮೇನ್ ಅಂತ. ಏನು ಸರ್ ಸೊಪ್ಪು ತರಕಾರಿ ಕೇಳ್ತಾರೆ ಸರ್, ದಟ್ ಇಸ್ ದ ವೆರಿ ಬಿಗ್ಗೆಸ್ಟ್ ಮೇನ್ ಅಂತ ಹೇಳ್ತಾರೆ. ಐ ನೆವರ್ ರೌಡಿ ಮೇಲೆ ಟೈಮ್ನಲ್ಲಿ ಕಿಂಗ್ಸ್ ಕೋರ್ಟ್ನಲ್ಲಿ ರೂಮ್ ಹಾಕಿದ್ದಾರೆ. ಅಂಬರೀಷ್ ಅವ್ರಿಗೂ, ಮೈಸೂರು, ಮಾಲಶ್ರೀ, ನಮ್ಗೂ. ಅವ್ರು ತಮಿಳ್ ಅವರಲ್ವಾ, ಅವ್ರಿಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ. ಅವ್ರು ಡೈರೆಕ್ಟ್ ಹಂಗೆ ಇರಬೇಕು, ಕ್ಯಾಮೆರಾಮನ್ ಹಂಗೆ ಇರಬೇಕು ಅಂತ. ನಾವು ಸುಜಾತ್ ಹೋಟೆಲ್ನಲ್ಲಿ ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ಇಲ್ಲಿ ಉಳ್ಕೊಂಡಿದ್ದಾರೆ. ಅದೇ ಹೋಟೆಲ್ನಲ್ಲಿ ಪರ್ಮನೆಂಟ್ ರೂಮ್ಸ್ ನಮಗೆ. ಓಕೆ, ಲಗೇಜ್ ಎಲ್ಲ ಹೋಯ್ತು. ನಾನು ಸುಜಾತಲ್ಲಿ ಇಳ್ಕೊಂಡಿದ್ದೇನೆ. ನಾನು ಅವ್ರ ಮ್ಯಾನೇಜರ್ ಬಂದರು, ಸರ್ ನಿಮ್ಗೆಲ್ಲ ರೂಮ್ ಹಾಕಿದೀವಿ ಅಂತ ಹೇಳಿದ್ರು. ನಾನು ಲಗೇಜ್ ಅರ್ಜೆಂಟಾಗಿ ಇಲ್ಲಿ ತರಬೇಕಪ್ಪ ಅಂದರು. ಲಗೇಜ್ ತರಿಸ್ಕೊಂಡಿದ್ದೀನಿ, ಸ್ಪಾಟ್ಗೆ ಹೋಗಿದ್ದೀವಿ. ಅವರು ಪ್ರೊಡ್ಯೂಸರು, ಎಲ್ಲ ಸರ್ ನಮ್ಮ ಹೀರೋ ಹೆಂಗಿರುವಂಗೋ ನೀನು ಹಂಗಿರ್ಬೇಕು. ಸಂತೋಷ ಸರ್, ನಿಮ್ಮ ಪ್ರೀತಿಗೆ ತುಂಬ ಸಂತೋಷ. ನಾನು ಹಿಂಗೆ ಇರ್ಬೇಕಂತ ಆಸೆ ಪಟ್ಟಿದ್ದೀವಿ. ನಮ್ಮವರಲ್ಲಿ ಇಲ್ಲೇ ಇರ್ತಾರೆ, ಯು ಆಸ್ಕ್ ಎನಿಬಡಿ. ನಿಮ್ಗೋಸ್ಕರ ನಾನು ಅಲ್ಲಿ ಬರೋಕ್ಕಾಗಲ್ಲ, ನಾನು ಇಲ್ಲೇ ಇರ್ತೀನಿ. ನಮ್ಮ ಕ್ಯಾಮೆರಾಮನ್ ಇಲ್ಲಿ ಇರ್ತಾರೆ, ನಮ್ಮ ಅಸೋಸಿಯೇಟು, ನಮ್ಮ ಎಲ್ಲ ನಾವು ಇಲ್ಲೇ ಇರ್ತೀವಿ ಸರ್, ನಮ್ಮ ಟೀಮ್ ಇಲ್ಲೇ ಇರ್ತೀವಿ, ದಯವಿಟ್ಟು ಫೀಲ್ ಮಾಡ್ಕೋಬೇಡಿ ಅಂತೇಳಿ ಆ ರೀತಿನ ಮೇಂಟೈನ್ ಮಾಡಿ ನನ್ನ ಲೈಫ್. ಯಾವ ಸ್ಟಾರ್ ಹೋಟ್ಲು ಎಲ್ಲಿ ನಾನು ಮಾಡ್ಕೊಳ್ಳಿ. ಅದರಿಂದ ನನಗೇನು ಅನಿಸ್ಲಿಲ್ಲ. ಕರೆಕ್ಟ್. ಅದರ್ವೈಸ್ ಏನಾಗತ್ತಂದ್ರೆ ಯಾರಾದ್ರು ನೋಡ್ತಾರೇನೋ, ಏನಾಗ್ಬಿಡ್ತದೋ ಅದು ಇದು ಏನೋ ಅನಿಸ್ತದೆ. ದೊಡ್ಡ ಡೈರೆಕ್ಟರ್ ಯಾಕೆ ಆಟೋದಲ್ಲಿ ಬರ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ಕೊಂಡಿದ್ದಾರೆ, ಆಗೋದಿಲ್ಲ, ಮುಂದುವರ್ಲಿಕ್ಕೆ ಆಗಲ್ಲ. ಅಷ್ಟೇ, ಐ ವಾಂಟ್ ಫೀಲ್. ಬಾಬಾ, ಶಿರ್ಡಿ ಬಾಬಾ ಲೈಫ್ ಹೆಂಗೋ ನಮ್ಮ ಲೈಫ್ ಹಂಗೆ ನಡೀತಾ ಇದೆ ಸರ್. ಅಷ್ಟೇ, ನಾನೇನು ಅಷ್ಟೇ. ನೀವು ನೋಡಿದ್ರಿ ಆ ಕಾಲದಿಂದ ಈ ಕಾಲದವರೆಗೆ ಇದ್ರೆ ಹಾಕಿ, ಇಲ್ಲ ಅಂದ್ರೆ ವೈಟ್ ಅಷ್ಟೇ. ಇನ್ನು ತಾರವರಾಗಲಿ, ಮಾಲಶ್ರೀ ಆಗಲಿ, ರಾಧಿಕಾ ಆಗಲಿ, ಎಲ್ಲರಿಗೂ ನಾವು ಪ್ರೆಸ್ ಮೀಟ್ ಹೇಳೋದು ಇವೆಲ್ಲ ನನ್ನ ಮಕ್ಕಳಿದ್ದಾಗ ಅಂತ ಹೇಳೋದು ನಾನು ಫಸ್ಟ್. ಏನಿ ಎಕ್ಸ್ಪೆಕ್ಟೇಷನ್ ನೋಡಿ, 20 ವರ್ಷ 30 ವರ್ಷದ ಮೀಟು ಅಂತ ಒಂದು ಎಷ್ಟೆಷ್ಟು ಗಲಾಟೆಗಳು. ಹೌದು, ನನ್ನ ಬಗ್ಗೆ ಯಾರಾದ್ರು ಮಾತಾಡಕ್ಕಾಗತ್ತ? ಯಾರು ಹೇಳ್ತಾರೆ ನಮ್ಮ ಅಣ್ಣ ಸಾಯಿ ಪ್ರಕಾಶ್ ಅಂತ ಹೇಳ್ತಾರೆ. ಹಂಗೆ ಇರ್ಬೇಕು. ಸೆಟ್ಟಿಗೆ ಬಂದ್ರೆ ನಾವೆಲ್ಲ ತಂದೆ ಮಕ್ಕಳ ತರ ಇರ್ಬೇಕು ಸರ್. ಅಷ್ಟೇ, ಬೇರೆ ಇರುವ ಯೋಚನೆ ಮಾಡಿದ್ರೆ ನಾನು ಪಿಕ್ಚರ್ ಮಾಡೋಕ್ಕಾಗಲ್ಲ, ಇಷ್ಟು ಪಿಕ್ಚರ್ ಮಾಡೋಕ್ಕಾಗಲ್ಲ, ಇನ್ನು ಮುಂದುವರ್ಸಕ್ಕಾಗಲ್ಲ, ಇಷ್ಟು ಹೆಸರು ಮಾಡೋಕ್ಕಾಗಲ್ಲ. ನಾವು ಹಾಕಿ ಹಾಕೊಂಡ್ರೆ ಅದಕ್ಕೊಂದು ಶಿಸ್ತು, ಅದಕ್ಕೊಂದು ಮರ್ಯಾದೆ, ಅದಕ್ಕೊಂದು ಗೌರವ ಕೊಟ್ಕೊಂಡೇ ನಮ್ಮ ಜೀವನ ಬಂದಿದ್ದ. ಹಿಂಗೆ ಜೀವನ ಹೋಗ್ತಾ ಇದೆ ಸರ್. ನಮ್ಮ ಸಂಸ್ಥೆ ಹೆಸರು ಬಿಯಾಂಡ್ ಲಿಮಿಟ್ಸ್ ಅಂತ. ಬಿಯಾಂಡ್ ಲಿಮಿಟ್ಸ್ ಚೆನ್ನಾಗಿದೆ ಅಲ್ವಾ? ನನಗೆ ಅದರಿಂದ ಹೊರತಾಗಿ ನೀವು ಕಾಣ್ತಾ ಇಲ್ಲ. ಬಿಯಾಂಡ್ ಲಿಮಿಟ್ಸ್ ಆಗ್ಬಿಟ್ಟಿದೆ ನಿಮ್ಮ ಲೈಫೇ. ಖುಷಿ ಆಯ್ತು ಸರ್, ತುಂಬ ಖುಷಿ ಆಯ್ತು. ತುಂಬ ನೀವು ನೋಡಿದ್ರಿ, ಫಸ್ಟ್ ಏನು ನೋಡ್ತಾ ಇದ್ದೀರಿ ನೀವು. ಹೌದು, ಇವತ್ತು ಸಾಯಿ ಪ್ರಕಾಶ್ ನೀವು ಹೊಸದಾಗಿ ಬಟ್ ಈ ಥರ ಮಾತಾಡಿದ್ದಿಲ್ಲ. ಅದೇ ಸಾಯಿ ಪ್ರಕಾಶ್ ಅವರು ಅಲ್ಲೆಲ್ಲೋ ಇದು ಮಾಡ್ತಾ ಇದ್ದಾರೆ, ಏನೋ ಸಿನಿಮಾ ಮಾಡ್ತಾ ಇದ್ದಾರೆ, ಅದೆಲ್ಲ ಸುದ್ದಿ ಎಲ್ಲ ಬರ್ತಿತ್ತು. ಕೆಲವು ಪ್ರೆಸ್ ಮೀಟ್ಗಳಿಗೆ ಅಟೆಂಡ್ ಆಗ್ತಿದ್ದೆ, ಈ ಥರ ಮಾತಾಡಿದ್ದಿಲ್ಲ. ಸೊ ನನ್ನ ಹಲವು ಕುತೂಹಲಗಳು, ಆಶ್ಚರ್ಯಗಳು ಎಲ್ಲ ತಣಿತು ಈ ನೀವು ಮಾತಾಡಿದ ರೀತಿಯಿಂದ. ತುಂಬ ಸಿಂಪಲ್ಲಾಗಿ, ಎಫೆಕ್ಟಿವ್ ಆಗಿ ಮಾತಾಡಿದ್ದೀರಿ. ಸೊ ನಿಮ್ಮ ಸಿನಿಮಾ ಯಾವುದು ರಿಲೀಸ್ ಆಗ್ತದೆ ಸೆಪ್ಟೆಂಬರ್ 10, ಅದು ನಾವು ಎಲ್ಲ ಬಂದು ನೋಡ್ತೀವಿ. ಆಮೇಲೆ ತುಂಬ ಚೆನ್ನಾಗಿ ಹೋಗಲಿ ಅಂತ ನಾನು ಹೃದಯಪೂರ್ವಕವಾಗಿ ಆರೈಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಕಮರ್ಷಿಯಲ್ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಇಟ್ ವಿಲ್ ರೀಚ್. ಹೌದು, ಮೋಟಿವೇಶನಲ್ ಅಂದ್ರೆ ನಾವು ರೀಚ್ ಮಾಡ್ಬೇಕು. ಅದಕ್ಕೆ ನಾನು ಮೈಸೂರು, ಮಂಡ್ಯ, ಚಿತ್ರದುರ್ಗ, ದಾವಣಗೆರೆ, ಹೊಸಪೇಟೆ, ಬಳ್ಳಾರಿ, ಗಂಗಾವತಿ, ಗುಲ್ಬರ್ಗ, ಬಾಗಲಕೋಟೆ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿದ್ದೀನಿ. ಓಕೆ ಓಕೆ, 1 ಮಂತ್ ಓಡಾಡಿದ್ದೀನಿ ಸರ್. ಪ್ರೆಸ್ ಮೀಟ್ಗಾಗಿ ಓಕೆ, ಎಲ್ಲ ಕಡೆ ಓಡಾಡಿದ್ದೀನಿ ನಾನು. ಎಸ್. ಆಮೇಲೆ ನಾರಾಯಣಗೌಡರನ್ನ ಮೀಟ್ ಮಾಡಿದ್ದೀನಿ ನಾನು.
ಸರ್ ಇದು ಸಿನಿಮಾಗೆ ಓಪನಿಂಗ್ ಬರುತ್ತೋ ಇಲ್ವೋ ಅಂತ ಒಂದು ಭಯ ಇದೆ ಅಂದ. ಯಾಕ್ರಿ ಹ್ಮ್. ಈ ಕತೆ ಈ ಥರ ರೀ, ನಮ್ಮವ್ರಿಗೆಲ್ಲ ಹೇಳ್ತೀನಿ, ಹ್ಮ್. ನಮ್ಮ ಸದಸ್ಯರಿಗೆಲ್ಲ ಹೇಳ್ತೀನಿ, ಹ್ಮ್. ನಾನು ಸಿನಿಮಾ ನೋಡ್ತೀನಿ ಅಂತ ಬಂದು ಸಿನಿಮಾ ನೋಡಿದ್ದಾರೆ ಅವ್ರು. ಓಕೆ. ನೋಡ್ಬಿಟ್ಟು ಪ್ರೆಸ್ ಕೇಳಿದ್ದಾರೆ, ಅವ್ರು ಅನೌನ್ಸ್ ಮಾಡಿದ್ದಾರೆ. ನಾನು ಸಾಯಿ ಪ್ರಕಾಶ್ ಅವರು ಸಪೋರ್ಟ್ ಮಾಡ್ತೀನಿ, ಈ ಸಿನಿಮಾ ನೋಡ್ಬೇಕಂತ ನಮ್ಮ ಸದಸ್ಯರಿಗೆಲ್ಲ ಹೇಳ್ತೀನಿ ಅಂತ ಇದು ಮಾಡಿದ್ದಾರೆ ಸರ್. ನಮ್ಮ ಕನ್ನಡ ಸೇನೆ ಬಸವರಾಜು ಪಡ್ಕೋನೆ ಅವ್ರು ಹಂಗೆ ಹೇಳಿದ್ದಾರೆ. ಮೂರ್ತಿ ಅಂಬೇಡ್ಕರ್ ಸೇನೆ ಅವರು ಹಂಗೆ ಹೇಳಿದ್ದಾರೆ. ಏನೋ ಇದೆ ಸರ್ ಈ ಸಿನಿಮಾಗೆ, ಓಕೆ. ಓಕೆ. ಒಂದು ಪಾಸಿಟಿವ್ ಕಾಣ್ತಾ ಇದೆ ನನಗೆ. ತಪ್ಪದೇ ಜನ ಇಷ್ಟಪಡ್ತಾರೆ, ನೋಡಿ ಅವ್ರ ಲೈಫ್ನ ಪ್ಲಾನ್ ಮಾಡ್ಕೊಂತಾರೆ. ಹೇಳುವುದೇ ತಪ್ಪು ಮಾಡದೆ, ತಪ್ಪು ಮಾಡೋ ಪರಿಸ್ಥಿತಿ ಬಂದ್ರೆ ಹೆಂಗ್ ತಪ್ಪಿಸ್ಕೋಬೇಕು ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಒಳ್ಳೆ ಸೊಲ್ಯೂಷನ್ ಕೊಟ್ಟಿದ್ದೀವಿ ಕ್ಲೈಮ್ಯಾಕ್ಸ್ ನಲ್ಲಿ, ಅದೆಲ್ಲರಿಗೂ ಇಷ್ಟ ಆಗತ್ತೆ. ಶಶಿಕುಮಾರ್ ಡಾಕ್ಟರ್ ಪಾತ್ರ ಮಾಡಿದ್ದಾರೆ, ಸೈಕ್ರಾಸ್ಟಿಕ್ ಡಾಕ್ಟರ್. ಓಕೆ. ಇವರೆಲ್ಲ ಅವ್ರ ಪೇಷಂಟ್ಸ್. ಅವ್ರು ಮಾಡಿದಂತ ಈ ತರ ಯೂಟ್ಯೂಬ್ ನಲ್ಲಿ, ವಾಟ್ಸಪ್ ನಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಅವ್ರು ಮಾಡಿದಂತ ವಿಡಿಯೋಸ್ ಎಲ್ಲ ನೋಡಿ ಜನಗಳು ವೆಲ್ಕಮ್ ಟು ರಿಲೈಸ್ ಇದು ಸಹಾಯಕ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ. ಆತ್ಮಹತ್ಯೆನೇ ಸಮಸ್ಯೆಗೆ ಪರಿಷ್ಕಾರ ಅಲ್ಲ ಅಲ್ಲ ಅಲ್ಲ. ಹೈಲೈಟ್ ಆಗಿ ಹೇಳಿದೆ ಸರ್. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮಾತಾಡಿದ್ದೀನಿ ನಿಮ್ಮ ಹತ್ರ, ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಿಯಾಂಡ್ ಲಿಮಿಟ್ಸ್ ನಮ್ಮ ಸಾಹೇಬರು ಓಂ ಸಾಯಿ ಪ್ರಕಾಶ್ ಅವರು ಇಷ್ಟೊತ್ತು ಮಾತಾಡಿದ್ದಾರೆ, ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ, ಮತ್ತು ನಾನು ಮುಗ್ಧನಾಗಿ ಕೇಳ್ಕೊಂಡಿದ್ದೀನಿ. ಬರೀ ಹೂ ಹೂ ಗುಡ್ತಾನೆ ಇದ್ದೆ, ಅವ್ರು ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಆ ಮಾತು ನಿಮ್ಗೆ ಇಷ್ಟ ಆಗುತ್ತೆ, ಖಂಡಿತ ಆಗುತ್ತೆ, ಯಾವುದೇ ಕಾರಣಕ್ಕೂ ನನಗೆ ಆ ಭರವಸೆ ಇದೆ. ಸೊ ಥ್ಯಾಂಕ್ ಯು. ಮುಂದೆ ಇನ್ನೂ ಹೆಚ್ಚು ಮಾತಾಡುವಂಥ, ಅವ್ರದ್ದು ದೊಡ್ಡ ಸಬ್ಜೆಕ್ಟ್ ಅದು, ಮಾತಾಡುವಂಥ ಅವಕಾಶ ಸಿಕ್ಕಿದರೆ ನಾನು ಮಾತಾಡಲಿಕ್ಕೆ ರೆಡಿಯಾಗಿದ್ದೇನೆ. ಮತ್ತು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಮುಂದೆ ಯಾವುದಾದ್ರು ಸಂದರ್ಭ ಸಿಕ್ಕಿದಾಗ ನಾವು ಮಾತಾಡುವ ಸರ್ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್.